ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ಧರ್ಮದೃಢಬದ್ಧಮೂಲಃ ವೇದಸ್ಕಂದಃ ಪುರಾಣಶಾಕಾಢ್ಯಃ ಕರ್ತುಕುಸುಮಃ ಮೋಕ್ಷಫಲಃ ಸುಜೇತಿ ಕಲ್ಪದ್ರುಮೋ ವಿಷ್ಣುಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಗರುಡ ಪುರಾಣದ ಪ್ರೇತಖಂಡದ ಚಿಂತಕರಿಗೆ ವಂದನೆಗಳು. ಗರುಡನಿಗೆ ಶ್ರೀಕೃಷ್ಣ ಹೇಳುವಂತೆ ಈ ಜೀವಗತಿಯ ಬಗ್ಗೆ ವೇದವ್ಯಾಸರು ಪುರಾಣದ ಉತ್ತರಖಂಡದಲ್ಲಿ ಚಿಂತನೆಯನ್ನು ಕೊಟ್ಟಿದ್ದಾರೆ. ಮನುಷ್ಯನಿಗೆ ಯಾಕೆ ಇಂತಹ ದುರ್ಗತಿ ಬರುತ್ತದೆ ಅನ್ನುವುದರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆಯನ್ನು ಕೊಡುವ ಮೂಲಕ ಸರ್ವಕ್ರಿಯ ಪರಿಭ್ರಷ್ಟ ನಾಸ್ತಿಕ ವೇದನಿಂದಕ ಅಸತ್ಯವಾದ ನಿರತಃ ಪ್ರೇತದೋಷೈ ಪ್ರಪೀಡ್ಯತೆ ಅಂತ ಸತ್ತವರ ತೊಂದರೆಗಳು, ಸತ್ತ ಬಳಿಕದ ತೊಂದರೆಗಳು ಸಹ ಬರುವುದು ಯಾಕೆ? ಇದರ ಬಗ್ಗೆ ಬಹಳಷ್ಟು ವಿಶ್ಲೇಷಣೆ ಮಾಡಿದ ಕೃಷ್ಣ ದೈವಜ್ಞರಿಂದ ತಿಳ್ಕೊಳ್ಬೇಕು ಅಂತಲೂ ಹೇಳುತ್ತಾನೆ. ಮತ್ತು ಕೆಲವು ದುಸ್ವಪ್ನಗಳ ಸೂಚನೆಗಳಿಂದ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳುತ್ತಾನೆ. ಸಾಮಾನ್ಯವಾಗಿ ಅಂತಹ ಒಂದು ಅತೀಂದ್ರಿಯವಾದ ಶಕ್ತಿಗಳು ಕಾಣುವುದುಂಟು. ದರ್ಶನಾತ್ ಸ್ಪರ್ಶನಾತ್ ಎಲ್ಲ ಹೇಳ್ತಾನೆ. ಮಾತಾಡುತ್ತಾವೆ, ಕೇಳುತ್ತಾವೆ. ಹಾಗಾಗಿ ಇವನಿಗೆ ಬೇಕಾದಷ್ಟು ಪೀಡೆಗಳು, ತೊಂದರೆಗಳು, ದುಃಖಗಳು ಉಂಟಾಗ್ತವೆ. ಇದರಿಂದಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕುಂಟು ಅಂತ ಕೃಷ್ಣ ಅನೇಕ ಸೂಚನೆಗಳ ಬಗ್ಗೆ ಪಟ್ಟಿಯನ್ನು ಕೊಟ್ಟ. ಮುಖ್ಯ ಕಾರಣ ಹೇಳುತ್ತಾನೆ, ಹೇಳಿದಂತೆ ಕೆಲಸಗಳನ್ನು ಮಾಡದೇ ಇರುವುದರಿಂದ ಅಂತ ಹೇಳಿಬಿಟ್ಟ. ನಿನ್ನೆ ಸ್ವಲ್ಪ ನಾನು ಆಶ್ರಮಗಳ ಬಗ್ಗೆ, ಬ್ರಹ್ಮಚರ್ಯಾದಿ ಆಶ್ರಮಗಳು, ಜಾತ್ಯುತವಾದಂತಹ ಕೆಲವು ಕರ್ಮಗಳು, ಇದನ್ನು ಉಲ್ಲೇಖ ಮಾಡಿದೆ. ಸರ್ವಕ್ರಿಯಾ ಪರಿಭ್ರಷ್ಟ ಅಂದ. ಯಾವುದೂ ಅವನಿಗೆ ಧಾರ್ಮಿಕವಾದ ಕ್ರಿಯೆಗಳಲ್ಲಿ ಆಸಕ್ತಿ ಇಲ್ಲ, ಮಾಡುವುದಿಲ್ಲ ಮಾಡಬೇಕಾದಾಗ. ಯಾಕೆ ಕೇಳಿದರೆ ನಾಸ್ತಿಕ. ಅವನು ಹೇಳುದು ಎಲ್ಲರೂ ಮಾಡುವಂಥದ್ದು ಏನಿದ್ರು ಪುಣ್ಯ ಪಾಪಗಳ ಮೇಲೆ, ಸ್ವರ್ಗ ನರಕಗಳ ಭಯದಿಂದ, ಲಾಭದಿಂದ. ಅದರ ಬಗ್ಗೆ ನಮಗೆ ಇಷ್ಟ ಇಲ್ಲ ಹೇಳಿಬಿಟ್ರೆ ನಾವು ಇನ್ನೊಬ್ಬರನ್ನು ಹೇಗೆ ಗುರುತಿಸಬೇಕು, ಹೇಗೆ ಅವನನ್ನು ದುಡಿಸಿಕೊಳ್ಳಬೇಕು, ಕೆಲಸ ಮಾಡುವಂತೆ ಹೇಗೆ ಅವನನ್ನು ಪ್ರೇರಣೆ ಮಾಡಬೇಕು? ಆಗುವುದೇ ಇಲ್ಲ. ಇಲ್ಲ ಹೇಳ್ತಾನೆ ಅವನು. ಕಾಣದೇ ಇರುವಂಥದ್ದು ಏನೂ ಇಲ್ಲ, ಇನ್ನೊಮ್ಮೆ ಹುಟ್ಟಿ ಬರುವ ಕಥೆ ಇಲ್ಲ, ಸತ್ತ ಬಳಿಕ ಮತ್ತೇನು ಸುದ್ದಿ ಇಲ್ಲ ಅಂತ ಹೇಳಿಕೊಳ್ಳುವವನಲ್ಲಿ ನಾವು ಹೇಗೆ ಹೇಳುವ? ಅದಕ್ಕೆ ನಾವು ಪುರಾಣಗಳನ್ನು ಕೊಡ್ತೇವೆ, ವೇದಗಳನ್ನು ಹೇಳುತ್ತೇವೆ, ಇತಿಹಾಸಗಳನ್ನು ಕೆಲವರನ್ನು ದಾಖಲೆ ತೋರಿಸ್ತೇವೆ. ಅನ್ಯಾಯ ತಪ್ಪು ಮಾಡಿದವರನ್ನು ಅವರು ವೇದ ನಿಂದಕ, ಅವರು ಶಾಸ್ತ್ರವನ್ನೇ ಬೈತಾರೆ. ನೀವೆಲ್ಲ ದುಡ್ಡು ಮಾಡಲಿಕ್ಕೋಸ್ಕರದನ್ನೆಲ್ಲ ಮಾಡಿದ್ದು, ಅದು ಪುರೋಹಿತ ಶಾಹಿ ಅಲ್ಲ. ವೇದಗಳಿಂದ ಮಾರಾಟ ಮಾಡ್ತೀರಿ, ನೀವೆಲ್ಲ ನಂಬಿಸ್ತೀರಿ ಇನ್ನೊಬ್ಬರನ್ನು. ಭಾಷೆ ನಿಮಗೂ ಬರುವುದಿಲ್ಲ, ಸತ್ಯವಾಗಿ ಹೌದು ಮಾತ್ರ. ಪ್ರಶ್ನೆ ಕೇಳಿದರೆ ಎಂತ ಹೇಳಿತು ವೇದದಲ್ಲಿ ಕೇಳಿದರೆ ನಾವೆಂತ ಹೇಳುತ್ತೇವೆ? ನಮಗೆ ಗೊತ್ತಿಲ್ಲ ಹೇಳುತ್ತೆ. ಭಾಷೆ ಅಂತ ಕೇಳಿದರೆ ಸಂಸ್ಕೃತ ಹೇಳ್ತೇವೆ, ಸಂಸ್ಕೃತ ಓದಿದವರಿಗೂ ಬರುವುದಿಲ್ಲ. ಹಾಗಾಗಿ ನಾವು ಹೇಳಲಿಕ್ಕೆ ಹೋದ್ರೆ ಗೊತ್ತಿಲ್ಲ ಹೇಳಿಕೊಂಡು ಕೈ ಮೇಲೆ ಎತ್ತುತ್ತೇವೆ. ಇದರಿಂದಾಗಿ ನೀವೇನು ಹೇಳಿದ್ರಿ ಬೇಡ ಅಂತ ಶಾಸ್ತ್ರಗಳನ್ನೇ ನಿಂದೆ ಮಾಡುತ್ತಾ, ಮತ್ತೆ ಅವನಿದ್ದೇ ಒಂದು ಶಾಸ್ತ್ರ ಮಾಡ್ತಾನೆ. ಅಸತ್ಯವಾದ ನಿರತಃ. ಅವನು ಸತ್ಯ ಅಂದ್ರೆ ವೇದ ಅಂತ ಅರ್ಥ. ಸತ್ಯೋ ವೇದ ಉದಾಹೃತ ಅಂತ. ವೇದ ಅಲ್ಲ ಯಾವುದುಂಟು ಅದನ್ನೇ ಕೊಡ್ತಾರೆ. ಇದು ಪ್ರಮಾಣ ನಮಗೆ. ನೋಡಿ, ಇತ್ತೀಚೆಗೆ ಪಾಡ್ದನಗಳನ್ನೆಲ್ಲ ದೊಡ್ಡದು ಮಾಡಿ ಇದು ಪರಶುರಾಮ ಸೃಷ್ಟಿಯೇ ಅಲ್ಲ ಅಂತೇಳಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅವರು. ಯಾರು ಮಾತಾಡಲಿಲ್ಲ, ಯಾರು ಮಾತಾಡಲಿ ಹೋಗುವುದಿಲ್ಲ. ಒಂದಿಷ್ಟು ಗಲಾಟೆ ಮಾಡ್ತಾ ಕೂತ್ಕೊಳ್ಳುತ್ತಾರೆ, ಹೇಳುತ್ತಾರೆ ಅಷ್ಟೆ. ಈಗ ಅದು ರಾಮ ಸೇತುವೆ ಎಲ್ಲ ಹೇಳಲಿಲ್ವ? ಹಾಗೆ ಹೀಗೆ ಮನುಷ್ಯನಿಗೆ ನಾವು ರಾಮಾಯಣವನ್ನು, ಇತಿಹಾಸವನ್ನು, ಮಹಾಭಾರತವನ್ನು, ಪುರಾಣಗಳನ್ನು ಕೊಟ್ಟರೆ, ವೇದಗಳನ್ನು ಹೇಳಿದರೆ ಅದೆಲ್ಲ ನೀವು
ಬರೆದದ್ದು, ನೀವೇ ಬರ್ಕೊಂಡದ್ದು. ಒಂದು ಸರ್ತಿ ಒಂದು ಪುರಾಣದಲ್ಲಿ ಒಂದು ಪುಸ್ತಕ ಸಿಕ್ಕಿದೆ. ಎಂತ ಕೇಳಿದದ್ದು? ಇಂದಿರಾ ಮಹಾತ್ಮೆ. ನಮ್ಮವರೇ ಬರೆದು ಹಾಕಿದ್ದು ರೀಸೆಂಟ್ಲಿ. ಅಂದ್ರೆ ನಾನು ಹುಟ್ಟಿದ್ದೇನೆ ಅವ್ರು ಬರೆದಿಡುವಾಗ. ಎಂತ ಮಾಡ್ಲಿಕ್ಕೆ ಬರುತ್ತೆ? ಹಾಗೆ ಇಷ್ಟ ಬಂದಾಗಿ ಈಗ ಸತ್ಯನಾರಾಯಣ ಪೂಜೆ ಭಾರಿ ಪ್ರಸಿದ್ಧ, ಅದು ಪುರಾಣೋಕ್ತವಾದ. ಈಗ ಸತ್ಯ ವಿನಾಯಕ ಪೂಜೆ ಶುರುವಾಗಲಿಲ್ವಾ? ಅದಕ್ಕೆ ಪ್ರಕಾರವಾಗಿ ಸತ್ಯ ಸಾಯಿಬಾಬಾ ಪೂಜೆ ಮಾಡುವುದಿಲ್ಲ. ಕುಬೇರ ಪೂಜೆ ಆದ್ರೆ ಇದೆ, ಧನಲಕ್ಷ್ಮಿ ಪೂಜೆಯಲ್ಲಿ ಬರುತ್ತೆ, ದೀಪಾವಳಿಯಲ್ಲಿ, ಕೋಜಾಗರಿ ವ್ರತದಲ್ಲಿ ಬರ್ತದೆ. ಆದ್ರೆ ಇದು ಕಲ್ಕಿ ದೇವರಿದ್ದಾನೆ ಕಲ್ಕಿ, ಆದ್ರೆ ಇವನ್ ಕಲ್ಕಿ ಅಲ್ಲ, ಅಲ್ಲಿ ಮನುಷ್ಯ. ಅದಕ್ಕಿಂತ ಇದು ಹೇಳಿದ್ ನಾನು, ಸತ್ಯ ಸಾಯಿಬಾಬಾ ಪೂಜೆ ಕರೆದ್ರೆ ಹೋಗ್ತೀರಿ ನೀವು ಸಹ, ನಾವೆಲ್ಲ ಸೇರ್ತೇವೆ. ಬೇಕಾದ್ರೆ ಎಲ್ಲ ಪುರೋಹಿತರೇ ಇರ್ತಾರೆ. ನಾನು ಮಾತಾಡುವುದಲ್ಲ ಹೇಳಿದ್ದು, ವಾಸ್ತವ ಹೇಳಿದ್ದು. ಪುರೋಹಿತರಲ್ಲದೆ ಮತ್ತೆ ಸತ್ಯ ಸಾಯಿಬಾಬಾ ಪೂಜೆ ಮಾಡುದು ಯಾರು? ಪ್ರವಚನಕಾರರು ಮಾಡ್ಲಿಕ್ಕೆ ಬರುವುದಿಲ್ಲ, ಪ್ರವಚನಕ್ಕೂ ಬರುವುದಿಲ್ಲ. ಅವರಿಗೆ ಶಾಸ್ತ್ರ ಇರ್ತದೆ, ನಂಬಿಕೆ ಇರ್ತದೆ, ಪ್ರಮಾಣ ಇರ್ತದೆ. ನಾನು ಪ್ರಮಾಣ ಇಲ್ಲದೆ ಯಾವುದು ಮಾತಾಡುವುದಿಲ್ಲ. ಮತ್ತೆ ಅದನ್ನ ಹೇಳ್ತಾರೆ, ಅಸತ್ಯವಾದ ನಿರತಃ ವೇದ ಬಾಕ್ಯವಾದ ಕೃತಿಗಳನ್ನಷ್ಟೇ ಪುರಾವೆಯಾಗಿ ಬಳಸ್ತಾರೆ. ನಮಗೆ ಪಂಪ, ರನ್ನ, ಕುವೆಂಪು, ಡಿ.ವಿ. ಜಿ ಇವರೆಲ್ಲ ಪ್ರಮಾಣಗಳು. ಬೇಕಾದ್ರೆ ಕುಮಾರವ್ಯಾಸನು ಅವರನ್ನೆಲ್ಲ ತಗೊಳ್ತೇವೆ. ಸಂಸ್ಕೃತ ಪುಸ್ತಕಗಳನ್ನು ಓದುವುದಿಲ್ಲ, ಅದನ್ನು ಪ್ರಮಾಣ ಹೇಳುವುದಿಲ್ಲ. ಹೀಗಾಗಿ ಬಹಳ ವಿಚಿತ್ರ. ಅದನ್ನೇ ನಂಬ್ತೇವೆ ನಾವು, ಅದು ತಪ್ಪು ಹೇಳಿದ್ದನ್ನೇ ಒಪ್ಪಿಕೊಳ್ಳುತ್ತೇವೆ, ಅವರು ಬೈದದ್ದನ್ನೇ ಇಷ್ಟಪಡುತ್ತೇವೆ. ಹೀಗಾಗಿ ಅಸತ್ಯವಾದ ನಿರತ ಅಂದ್ರೆ ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಕೃಷ್ಣ ಹೇಳಿದ್ದ ಅರ್ಜುನನಿಗೆ. ಹೌದು ಮಹಾರಾಯ, ಈ ಲೋಕವೆಲ್ಲ ಸುಳ್ಳು ಹೇಳ್ತಾರೆ ಅವರು ಹೇಳುದು ಗಾಬರಿ ಬಟ್ಟೆ. ಇಡೀ ಜಗತ್ತು ಸತ್ಯ. ಈಗ ನಾನು ಮಾತಾಡಿದ್ದೇನೆ, ಬಾಯಾರಿಕೆ ಆಗ್ತದೆ, ಹೋಗಿ ಬಾವಿಯಲ್ಲಿ ಇಣುತ್ತೇನೆ, ನೀರಿರ್ತದೆ, ತಂಬಿಗೆ ಹೇಳುತ್ತೇನೆ, ಕೊಡಪಾನದಲ್ಲಿ ಹಗ್ಗ ಹಾಕಿ ಇಳಿಸ್ತೇನೆ, ನೀರು ಮೇಲೆ ಎತ್ತುತ್ತೇನೆ, ಕುಡಿತೇನೆ, ಖುಷಿ ಆಯ್ತು ಹೇಳ್ತೇನೆ, ಮತ್ತೊಂದು ಗಂಟೆ ಮಾತಾಡ್ತೇನೆ. ಇದರಲ್ಲಿ ಯಾವುದು ಸುಳ್ಳು? ನೀರು ಸುಳ್ಳ, ಬಾವಿ ಸುಳ್ಳ, ಹಗ್ಗ ಸುಳ್ಳ, ಕೊಡಪಾನ ಸುಳ್ಳ, ಮಾತಾಡಿ ಸುಳ್ಳ, ನಿಮ್ಗೆ ಅರ್ಥ ಆದದ್ದು ಸುಳ್ಳ? ಇಡೀ ಜಗತ್ತು ಸುಳ್ಳು ಹೇಳಿಬಿಡ್ತಾರೆ. ಕೃಷ್ಣ ಹೇಳ್ತಾನೆ, ಅಸತ್ಯಂ ಅಪ್ರತಿಷ್ಠಂತೆ ಜಗತಾಹು ಅನೀಶ್ವರಂ. ಇದಕ್ಕೆ ದೇವರೇ ಇಲ್ಲಂತೆ, ಇದು ತನ್ನಷ್ಟಕ್ಕೆ ಬಂದದ್ದಂತೆ, ಇದು ಕಾಣುವುದಂತೆ, ಇಲ್ಯೂಷನ್ ಅಂತೆ, ಸ್ವಪ್ನದಂತೆ, ಇದು ಯಾವುದು ಅರ್ಥ ಅಲ್ಲಂತೆ, ಇದು ಸುಮ್ಮನೆ ನಾವು ನೀವಂತೂ ಪ್ರತ್ಯೇಕ ಕಾಣುವುದಂತೆ, ಎಲ್ಲ ಒಂದೇ ಅಂತೆ, ಎಲ್ಲ ತಮಾಷೆ ಮಾಡಿ ಹೇಳ್ತಾನವ. ಅಸತ್ಯವಾದ ನಿರತಃ ಪ್ರೇತ ದೋಷೈ ಪ್ರಪೀಡ್ಯತೆ. ಹೀಗೆ ಜಗತ್ತನ್ನೇ, ದೇವರ ಸತ್ಯಭೂತವಾದ ಸೃಷ್ಟಿಯನ್ನೇ ವಿರೋಧಿಸುವವರು, ಇಲ್ಲ ಹೇಳುವವರು ಸತ್ತ ಬಳಿಕ ದುರ್ಗತಿಯನ್ನು ಪಡಿತಾರೆ. ಅಂತವರ ಮನೆಯಲ್ಲಿ ಸತ್ತವರ ಬಾಧೆ ಇರ್ತದೆ, ತೊಂದರೆ ಬೀಳುತ್ತದೆ ಅಂತ. ಇಂಥವರೆಲ್ಲ ನರಕಾದಿ ಅನರ್ಥ, ಸುಮಾರು ನರಕಗಳ ಪಟ್ಟಿ ಕೊಡುತ್ತಾನೆ. ನಾನು ಅದನ್ನೇ ಹೇಳುವುದರ ಹೆಸರುಗಳು, ಅದರ ಪ್ರಭೇದಗಳು, ಅಲ್ಲಿನ ತೊಂದರೆಗಳು, ಅಲ್ಲಿ ಅನುಭವಿಸುತ್ತಿರತಕ್ಕಂಥ ಕೆಟ್ಟವರ ವ್ಯವಸ್ಥೆಗಳು, ಮತ್ತೆ ಉಳಿದು ಬಂದವರು ಹುಟ್ಟುವ ಲಕ್ಷಣಗಳು. ಅವ್ರು ಹೇಳುವಾಗ ಸ್ವರ್ಣ ಸ್ಥೇಯಿ ಅಂತಾರೆ, ಬಂಗಾರ ಕದ್ದವ ಅನುಭವಿಸಿ ಆಯ್ತಲ್ಲ ಹೆಚ್ಚು ಕಡಿಮೆ ಎಲ್ಲ, ಆ ನಂತರ ಹಲ್ಲಿಯಾಗಿ ಉಡ್ತಾನೆ ಅಂತ ಹೇಳ್ತಾರೆ. ಸುಳ್ಳು ಸಾಕ್ಷಿಗಾರ ಅವನೆಲ್ಲ ಅನುಭವಿಸಿ ಬಂದ ನಂತರ ಇಲ್ಲಿ ಉಗ್ಗಿನವನಾಗ್ತಾನೆ ಅಂತ, ಸ್ಟ್ಯಾಮರಿಂಗ್, ಸರಿಯಾಗಿ ಮಾತಾಡಲಿಕ್ಕೆ ಬಾರದವನಾಗಿ ಬರ್ತಾನೆ. ಅಂದ್ರೆ ಶೇಷ ಅವ್ರು ಮಾಡಿದ್ದು ಉಳಿತದೆ ಇಲ್ಲಿಂದ ತೋರಿಸ್ತಾರೆ. ಬೇಕಾದಷ್ಟು ಇಂತಹ ಅನೇಕ ಪಟ್ಟಿಗಳನ್ನು ಕೊಡ್ತಾನೆ ಕೃಷ್ಣ. ಅದೇನು ತಪ್ಪೇನಂತೆ, ಅದರಿಂದ ಲಕ್ಷಣ ಏನಂತೆ ಅಂತ ತಿಳಿಯೋದ್ರಿಂದ ದೊಡ್ಡ ಸಂಗತಿ ಏನಾಗಲಿಲ್ಲ. ನಾವು ತಪ್ಪು ಏನು ಮಾಡದಿದ್ರೆ ಆಯ್ತಷ್ಟೇ. ಅದರ ಬದಲಿಗೆ ಏನುಂಟಂತೆ ಅಂತ ಕೇಳಿಕೊಂಡು ಏನು ಪ್ರಾಯಶ್ಚಿತ್ತ ಏನು ಹೇಳ್ತಾರೆ ನೋಡಿ, ಆಗ್ಲಿಕ್ಕೆ ಆಗ್ತದೆ ಮಾಡಿಬಿಡುವ ಅನ್ಯಾಯ ಅಂತ ಯೋಚನೆ ಮಾಡೋದು. ಪ್ರಾಯಶ್ಚಿತ್ತ ಕಾಂಡ ಕೊಡ್ಲಿಕ್ಕೆ ಹೋಗಿ ಅನ್ಯಾಯ ಮಾಡೋದು ಬೇಡ. ಫೈನ್, ಚಂದದ ಪ್ರಾಣಿ ಅಂತ ಇಲ್ಲವೇ ಇಲ್ಲ. ಮನುಷ್ಯನ ಪ್ರಾಣಿಗಿಂತ ಅತಿರಿಕ್ತವಾದ ಪ್ರಾಣಿಗಳ ಪ್ರಪಂಚವೇ ಇಲ್ಲ. ಈಗ ನೋಡಿ, ರಸ್ತೆಯಲ್ಲಿ ಬಲಬದಿಯಲ್ಲಿ ಹೋದ್ರೆ ಎಷ್ಟು ಫೈನ್ ಹಾಕ್ತಾರೆ, ಒಂದು 50 ರೂಪಾಯಿ ಹಾಗಾದ್ರೆ ಪರವಾಗಿಲ್ಲ. ಬಲದಲ್ಲಿ ಹೋಗುದಾ, ಬಲದಲ್ಲಿ ಹೋದ್ರೆ ಅವನು ಹಿಡಿದ್ರೆ 50 ರೂಪಾಯಿ ಫೈನ್ ಹಾಕ್ತಾನೆ, ಸರಿ ದಂಡ. ಆದ್ರೆ ಹೋಗುವಾಗ ಯಾರಿಗಾದ್ರೂ ಗುದ್ದಿ ಬಿದ್ರೆ ಆ ಮಗು ಒಂದೊಮ್ಮೆ ಅಡ್ಮಿಟ್ ಆದ್ರೆ ಲಕ್ಷಗಟ್ಟಲೆ ಸುರಿಬೇಕಿವ. ಅವ್ರು ಹೇಳಿದ ಪ್ರಾಯಶ್ಚಿತ್ತದಿಂದ ಸಂತೋಷ ಪಡ್ಲಿಕ್ಕಿಲ್ಲ. ಅವ್ರು ಹೇಳಿದ್ದು ಸರಿ, ಪಂಚಗವ್ಯ ವಿಶುದ್ಧತೆಯಿಂದ ಪಂಚಗವ್ಯ ಪ್ರಾಶನ ಮಾಡಿದ್ರೆ ಸುರಾಪಾನ ಮಾಡಿದವ ಗೊತ್ತಿಲ್ಲದ ಒಂದೊಮ್ಮೆ ಯಾರಾದ್ರೂ ಕುಡಿಸಿದಾಗ ಹೆಂಡವು ಬಂದ್ಬಿಟ್ರೆ ಆಯ್ತಪ್ಪ, ಪವಮಾನ ಹಾಗೂ ಪಂಚಗವ್ಯ ಪ್ರಾಯಶ್ಚಿತ್ತ ಮಾಡೋದು. ಹೇಗೂ ಪಂಚಗವ್ಯ ಮಾಡ್ಲಿಕ್ಕೆ ಉಂಟಲ್ಲ, ಅಲ್ಲಿ ಮಾಡ್ತಾರಲ್ಲ ಹೋಮದಲ್ಲಿ, ನಾವಿವತ್ತೊಂದು ಕುಡಿದು ಹೋಗುವ ಅಂತಾದ್ರೆ ಅದೇ ಹೇಳ್ತಾರೆ. ನಾವು ಪ್ರಾಯಶ್ಚಿತ್ತ ನೋಡಿ ತಪ್ಪು ಮಾಡ್ಲಿಕ್ಕೆ ಹೋಗ್ತೇವೆ. ನಾನೇ ಹೇಳಿದ್ದು 50 ರೂಪಾಯಿ ಫೈನ್ ಅಲ್ವಾ, ಒನ್ ವೇಯಲ್ಲಿ ಹೋಗಿ ಬಿಡುವ ಅಂತ. ಒನ್ ವೇಯಲ್ಲಿ ಹೋದ ಹಿಡಿದ ನಂತರ 50 ರೂಪಾಯಿ ಫೈನ್ ಸರಿ, ಅದು ಒನ್ ವೇಯಲ್ಲಿ ಹೋಗುವಾಗ ಒಂದೊಮ್ಮೆ ಯಾವುದಾರಿಗೆ ಗುದ್ದಿದ್ರೆ ಒಳಗೋಯ್ತು, ಮುಗಿದೋಯ್ತು. ಯಾರು ಗ್ಯಾರಂಟಿ? ಅನ್ಯಾಯ ಮಾಡೋ ಯೋಚನೆ ಮಾಡ್ಲಿಕ್ಕೆ ಉಂಟಂದ್ರೆ, ಅಂದ್ರೆ ಜಗತ್ತನ್ನು ಸುಳ್ಳು ಹೇಳಿಕೊಂಡು ಇವರು ತಿರುಗ್ತಾರೆ. ನನ್ನ ಎಲ್ಲ ಸತ್ಯಭೂತವಾದ ಸೃಷ್ಟಿ ಇಷ್ಟಿರುವಾಗ ಹಾಗಾಗಿ ನರಕ ಅನರ್ಥವನ್ನು ಪಡಿತಾರೆ ಅಂತ ಯಮನೇ ಹೇಳ್ತಾನೆ. ಯಮದೂತರ ಹತ್ರ ಒಂದು ಪ್ರಕರಣಕ್ಕೆ ಬಂದಾಗ, ಅಜಾಮಿಳನ ಪ್ರಕರಣಕ್ಕೆ ಬಂದಾಗ ಹೇಳ್ತಾನೆ ಅವನು,
ನನ್ನೆಡೆಗೆ ಬಾರದಂತೆ ಮಾಡಿಕೊಳ್ಳಿಕ್ಕೆ ಅವರಿಗೆ 3 ಬಗೆಯ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ನೋಡಿ, ಇದುಂಟಾ ನೋಡಿ ಈ ತರ ಪ್ರಾಣಿಗಳಲ್ಲಿ. ನಾನು ಅವತ್ತು ಹೇಳಿದ್ನಲ್ಲ 4 ಬಗೆಯ ಸೃಷ್ಟಿಯನ್ನು ಉಲ್ಲೇಖ ಮಾಡಿದೆವು. 84 ಲಕ್ಷ ಯೋನಿಗಳಲ್ಲಿ ಮನುಷ್ಯ ಎನ್ನುವುದು ಎಲ್ಲಿ ಉಂಟುದೋ ತೋರಿಸಿದೆ, ಇನ್ಯಾವುದರಲ್ಲಿ ಇಲ್ಲ. ಅವ್ರು ಹೇಳ್ತಾರೆ, ಜಿಹ್ವಾ ನವಕ್ತಿ ಭಗವದ್ ಗುಣನಾಮಧೇಯಂ, ನಾಲಿಗೆ ಉಂಟು, ನಾರಾಯಣ ಹೇಳಲಿಕ್ಕೆ ಬರ್ತದಾ ಅಂತ ಕೇಳಿತು. ಯಾರಿಗೆ ಬರ್ತದೆ ಕೇಳ್ತಾರೆ. ಮನುಷ್ಯನಿಗಲ್ಲದೆ ಇನ್ಯಾರಿಗೆ ಹೇಳಲಿಕ್ಕೆ ಆಗ್ತದೆ? ಅಲ್ಲೇ ನಾವು ಸೋತೆವು. ಒಂದು ಕರ್ಮೇಂದ್ರಿಯ, ಅದರಲ್ಲಿಯೂ ನಾಲಿಗೆಯಲ್ಲಿ ನಾಮಸ್ಮರಣೆ ಮಾಡಲಿಕ್ಕೆ ಆಗುವ ಅಷ್ಟೂ ಯೋನಿಗಳಲ್ಲಿ ಮನುಷ್ಯ ಯೋನಿ ಅಲ್ಲದ ಇನ್ಯಾರಿಗೂ ಇಲ್ಲ. ಅದು ಮಾಡದವಾದ್ರೆ ಇಲ್ಲಿ ಬರಲಿ ಅಂತ ಹೇಳಿಬಿಟ್ಟ. ಜಿಹ್ವಾನವಕ್ತಿ ಭಗವದ್ ಗುಣ ನಾಮಧೇಯಂ, ದೇವರ ಗುಣವನ್ನು ಹೇಳುವ ನಾಮಗಳನ್ನು ಚಿಂತನೆ ಮಾಡಬೇಕು. ನಾರಾಯಣ ಅಂತ ಹೇಳಿ ಆಯಾಸ ಆದಾಗ ಹೇಳಿದ ಹಾಗೆ. ಯಾಕೆಂದ್ರೆ ಕೆಲವೊಮ್ಮೆ ಉಪ್ಪಿನಕಾಯಿ ಭರಣಿ ಕೆಳಗೆ ಬಿದ್ರು ಗೋವಿಂದ ಅಂತೇವೆ ನಾವು. ರಥ ಎಳಿವಾಗಿ ಅಂತೂ ಗೋವಿಂದ ಹೇಳ್ತೇವೆ ದೇವರಿದ್ದಾಗ. ರಥ ಹಿಂದಕ್ಕೆ ದೂಡುವಾಗಲೂ ಗೋವಿಂದ ಅಂತಲೇ ಹೇಳುದು, ಅದನ್ನು ಗೂಡಿನಲ್ಲಿಡುವಾಗಲೂ. ಇವರು ಬಾರಿ ಎಳಿತಾರಲ್ಲ ರಸ್ತೆ ಬದಿಯವರು, ಕೆಲವೊಮ್ಮೆ ಅವರು ಕೆಲವೊಮ್ಮೆ ಕೂಗ್ತಾರೆ, ಕೆಲವೊಮ್ಮೆ ಬೇರೆ ಶಬ್ದದಲ್ಲಿ ಕೂಗ್ತಾರೆ, ಕೆಲವೊಮ್ಮೆ ಗೋವಿಂದ ಅಂತ ಹೇಳ್ತಾರೆ. ಲಾಭ ಏನಾಯ್ತು? ನಾವು ನಾರಾಯಣ ಅಂತ ಕೂಗಿ ಅರ್ಥವೇ ಗೊತ್ತಿಲ್ಲದಿದ್ರೆ ಹೇಳಿ ಏನು ಪ್ರಯೋಜನ? ನಮಗೆ ಹೆಸರು ಇಟ್ಟಾಗಿ ದೇವರಿಗೊಂದು ಹೆಸರಿಟ್ಟದ್ದ? ಸುಮ್ಮನೆ ಕರೀತಾರ? ಪರಿಚಯಕ್ಕಾಗಿಯ? ಅವನು ಬೇರೆ ಯಾರು ಅಲ್ಲ ಇವನು ಅಂತ ಹೇಳಲಿಕ್ಕ ಅಲ್ಲ ಅಂತಾರೆ. ಅದಕ್ಕೆ ಅದನ್ನು ಗುಣವಂತಿಕೆಯಾಗಿ ಚಿಂತನೆ ಮಾಡಿ ಏನು ಅಂತ ನೋಡುವ. ಸುಮ್ಮನೆ 1-2 ಹೇಳ್ತೇನೆ ಅಷ್ಟೇ, ಸುಮಾರಿದು. ಅರ ಅಂದ್ರೆ ದೋಷ, ದೋಷಾರ ಛಿದ್ರ ಶಬ್ದಾನ ಪರ್ಯಾಯತ್ವ ಮೆತಸ್ತತಃ ಅಂತ ಛಿದ್ರಕ್ಕೆ ದೋಷಕ್ಕೆ ಅರ ಅಂತ ಕರೀತಾರೆ. ಅರಾಯಣ ಅಂದ್ರೆ ದೋಷವುಳ್ಳವನು ಅಂತ ಅರ್ಥ, ನ ಅಂದ್ರೆ ಅಲ್ಲ ಅಂತ ಅರ್ಥ. ಅರಾಯಣೋ ನಭವತಿ. ಇದು ಯಾಕೆ ದೇವರನ್ನು ನಾರಾಯಣಕ್ಕೆ ಅರ್ಧದ್ದು ಅಂದ್ರೆ ಅವನಲ್ಲಿ ದೋಷವೇ ಇಲ್ಲ ಅಂತ. ಮತ್ತೆ ಎಲ್ಲರೂ ದೋಷ ಇದ್ದವರೇ. ಅದುಃಖ ಪಿತರಸ್ತರವಂ ಜೀವಾಯೇವತು ದುಃಖಿನಃ. ದೊಡ್ಡ ದೋಷ ಯಾವುದು ಕೇಳಿದ್ರೆ ದುಃಖ, ನೋವು ಅನುಭವ. ದೇವರಿಗೆ ನೋವೇ ಇಲ್ಲ, ಅನುಭವೇ ಇಲ್ಲ, ನೋವಿಲ್ಲ. ನಿರಂತರವಾದ ಆನಂದದಲ್ಲಿ ಇರ್ತಾನೆ ದೇವರು. ಆದ್ರಿಂದ ಯಾರಿಗೆ ಯಾವತ್ತೂ ಒಂದು ಚೂರು ದೋಷ ಕಮ್ಮಿ ಇಲ್ಲವೋ ಅವನು ನಮ್ಮ ದೇವರು. ಹಾಗೆ ಕರೀದ್ ನಾವು. ಯಾಕೆಂದ್ರೆ ದೇವರು ಹೇಳ್ತಾನೆ, ತಮ್ ಯಥಾ ಉಪಾಸದೆ ತದೈವ ಭವತಿ ಅಂತ. ಇದು ದೊಡ್ಡ ಸಿದ್ಧಾಂತ ಮಾತ್ರ. ನಾವು ಹೇಗೆ ದೇವರನ್ನು ಕೇಳುತ್ತೇವೆಯೋ ಮಾತಾಡಿಸ್ತೇವೆ ನೋಡುತ್ತೇವೆ, ಹಾಗೆ ನಮಗೆ ಲಾಭ ಆಗ್ತದೆ. ಇಷ್ಟೇ ವಿಷಯ. ಅದರಿಂದ ದೇವರು ಸರ್ವ ಔಷಧಿಗಳಿಂದ ತುಂಬಿದ್ದಾನೆ, ಆರೋಗ್ಯಪೂರ್ಣವಿದ್ದಾನೆ, ನಮಗೆ ಆರೋಗ್ಯವನ್ನು ಕೊಡು ಅಮೃತ ಕಲಶ ಇಟ್ಕೊಂಡಿದ್ದಾನೆ ಅಂತ ಆದ್ರೆ, ಹಾಗೆ ಧನ್ವಂತರಿ ಉಪಾಸನೆ ಮಾಡಿದರೆ ನಮಗೆ ರೋಗ ಹೋಗ್ತದೆ. ಆದ್ರಿಂದ ರೋಗ ದೂರನಾಗ್ಲಿಕ್ಕೋಸ್ಕರ ನಾವು ಧನ್ವಂತರಿಯನ್ನು ಕರೆಯುದು. ಧನ್ವಂತರಿ ಯಾಕೆ ಬೇಕು ಹೇಳಿದ್ರೆ ಅವನ ಕೈಯಲ್ಲಿ ಅಮೃತ ಕಲಶ ಉಂಟು, ಕಷಾಯ ಇಟ್ಕೊಂಡೇ ಬಂದಿದ್ದಾನ. ಹೀಗೆ ಭಗವಂತನನ್ನು ಹೇಗೆ ನೀವು ಕರೆಯಿಲ್ಲ ಆದ್ರೆ ಅದು ನಾರಾಯಣ ಹೇಳಿದ್ರೆ ರೋಗ ಹೋಗುದಿಲ್ವಾ? ಹೋಗ್ತದೆ, ಇಲ್ಲ ಅಲ್ಲ. ಆದ್ರೆ ಅದಕ್ಕೆ ಆಗಿರತಕ್ಕ ರೂಪವನ್ನು, ಆಯುಧವನ್ನು, ಅವಕಾಶವನ್ನು ದೇವರು ಮಾಡಿದ್ದಾನೆ. ತಮ್ ಯಥಾ ಉಪಾಸತೆ ತದೈವ ಭವತಿ ಅಂತ ಹೇಳಿಕೊಂಡಿದ್ದಾನವನು. ನನ್ನನ್ನು ಹೇಗೆ ನೀನು ನೋಡ್ತಿ? ನಾನು ಜೋರಾಗಿ ಸಿಂಹ ಮೋರೆಯಲ್ಲಿ ಉಗುರು ಹಿಡಿದುಕೊಂಡು ನಿಂತದ್ದು ಚಿಂತನೆ ಮಾಡಿದರೆ ನಿನ್ನ ಎಲ್ಲ ಶತ್ರುಗಳು ನಾಶ ಆಗ್ತಾರೆ, ನಿನ್ನ ದುರಿತಗಳೆಲ್ಲ ದೂರ ಹೋಗ್ತವೆ. ಅಂದ್ರೆ ಸಿಂಹಾಧಿಕ ಮನ್ಯತ್ತು ದುರಿತಾದಿ ನಿವೃತ್ತಯೇ ಅಂತ. ಹೀಗೆ ಒಂದೊಂದು ಆಸ್ಪೆಕ್ಟ್ಗಳಿಂದ ದೇವರನ್ನು ಉಪಾಸನೆ ಮಾಡಿದ್ರೆ ನಮಗಾಗೆ ಅಲ್ಲ. ಹೊಟ್ಟೆ ತುಂಬಿದ್ರೆ ಸಾಕು ಹೇಳಿದ್ರೆ ನಾವು ಅನ್ನವನ್ನೇ ಬೇಯಿಸಿ ತಿಂದ್ರೆ ಸಾಕು. ನಾವು ಅದನ್ನು ಇಡ್ಲಿ ಯಾಕೆ ಮಾಡುದು, ದೋಸೆ ಯಾಕೆ ಮಾಡುದು, ಹಲ್ವ ಯಾಕೆ ಮಾಡುದು, ಸೇಮಗೆ ಯಾಕೆ ಒತ್ತುವುದು? ಆ ಉಂಡೆ ಉಂಡೆ ತಿನ್ಬಹುದಲ್ಲ. ಸುಮ್ಮನೆ ಉಂಡೆ ಮಾಡಿ ಚುಕ್ಕಿ ಒಳಗೆ ತಬ್ಬಿ ಮತ್ತೆ ತೆಗೆದು ಮತ್ತು ತಿನ್ನುವುದು ಉಂಡೆ ಉಂಡೆ ಮಾಡಿ ಎಲ್ಲ ಕಲಿಸಿ. ಅದಕ್ಕೊಂದೊಂದು ಹೆಸರು ಯಾಕೆ ಬೇಕಾಯ್ತು? ಒಂದೊಂದು ಗುಣ. ಸೇಮಗೆ ಕೆಲವರಿಗೆ ಆಗುವುದಿಲ್ಲ, ಅದು ಉರಿ ಶೀತ ಅಂತ ತಿನ್ನೋದಿಲ್ಲ. ನೋಡಿ, ಅದಕ್ಕೊಂದು ವೆರೈಟಿ ಉಂಟು. ಗಂಜಿ ಕೆಲವರಿಗೆ ಆಗುವುದಿಲ್ಲ, ಕೆಲವರಿಗೆ ಇಡ್ಲಿ ಆಗುವುದಿಲ್ಲ, ಬೇರೆಯನ್ನು ಸೇರಿಕೊಂಡ್ರೆ ಅಂತ. ನೋಡಿ, ಅಕ್ಕಿದ್ದೇ ವಿಕಾರ ಆದರೂ ಒಂದಕ್ಕೊಂದು ಬೇಕಿಂಗ್ ಆಗುವುದಿಲ್ಲ ಅವರಿಗೆ. ಬೇಯಿಸಲ್ಪಟ್ಟದ್ದು ಅಂತ, ಹೀಗೆ ಒತ್ತಲ್ಪಟ್ಟದ್ದು, ಬೇಯಿಸಲ್ಪಟ್ಟದ್ದು, ದೋಸೆ ಹಾಕಿದ್ದು, ಹೀಗೆ ವೆರೈಟಿ ಇರಲಿಕ್ಕೆ ಹೋಗಿ ಒಂದೊಂದು ಗುಣವಂತಿಕೆಯಲ್ಲಿ ಇರುವುದರಿಂದ ಅದು ಬೇಡ ಇದು ಬೇಡ ಅಂತ. ಹಾಗೆ ಭಗವಂತ ಒಬ್ಬನೇ ಆದರೂ ಅವನ ವಿಶೇಷತೆಯಿಂದ ಪ್ರತ್ಯೇಕವಾದ ಗುಣಧರ್ಮವನ್ನು ಉಂಟು ಮಾಡಿದ್ದಾನೆ. ಇದೆಲ್ಲ ಒಳ್ಳೆಯದರ ಬಗ್ಗೆ ಮಾತಾಡಿದ್ದೆ ನಾನು. ಒಂದು ಉದಾಹರಣೆ ಕೆಟ್ಟದ್ರ ಬಗ್ಗೆ ಹೇಳಬೇಕು ನಾನು. ಯಾಕೆ ಮಾಡಿದ್ರೆ ಪರವಾಗಿಲ್ಲ ಅಂತ ಹೇಳಿದರೆ, ಗಾಂಧಾರಿಗೆ ಮದುವೆ ಆಗಲಿಲ್ಲ ಇನ್ನು. ಅದಕ್ಕಿಂತ ಮೊದಲೇ ಅವಳು ಶಿವನ ಪೂಜೆ ಮಾಡ್ತಾ ಇದ್ಲು. ಎಂತ ಶಿವನ ಪೂಜೆ ಮಾಡ್ತಾಳೆ ಅಂದ್ರೆ ಭಗನೇತ್ರ ಹರಂ ಹರಂ ಅಂತ. ಭಗ ಎನ್ನುವ ಅದಿತಿಯ ಮಗನ ಕಣ್ಣು ಕುಕ್ಕಿದ ಶಿವನನ್ನು ಉಪಾಸನೆ ಮಾಡ್ತಿದ್ಲು. ಅದು ಎಲ್ಲಿ ಆಯ್ತು ಅಂದ್ರೆ ದಕ್ಷ ಯಜ್ಞ ನಾಶದಲ್ಲಿ ಆದ ಪ್ರಕರಣ. ವೀರಭದ್ರಲ್ಲಿ ಬಂದಾಗ ಅನ್ಯಾಯ ಮಾಡಿದವರಿಗೆಲ್ಲ ಬೇಕಾದಾಗಿ ಕೊಟ್ಟ.
ಈಗ ಅರಳಿಸಿದ ಕಣ್ಣಿನಲ್ಲಿ ಮಗ ನೋಡ್ತಾ ಇದ್ದ, ಒಬ್ಬ ಅದಿತಿಯ ಮಗ ಶಾಪ ಕೊಡುವಾಗ ದಕ್ಷ ಅವನ ಪರಿವಾರದವರು ಭೃಗು ಋಷಿ ಎಲ್ಲ ಸೇರಿಕೊಂಡು, ಅದಕ್ಕೆ ವೀರಭದ್ರ ಬಂದವ ಅವನ ಕಣ್ಣು ಕುಕ್ಕಿದ. ಪೂಷ ಎನ್ನುವ ಅದಿತಿಯ ಮಗ, ಅವ ಹಲ್ಲು ಕಿಚ್ಚಿತಾ ಇದ್ದ, ಹೀಗೆ ನೆಗಾಡ್ತಾ ಹಲ್ಲು ಗುದ್ದಿ ಹೋದವ. ಹಾಗೆ ಯಾರು ಏನೇನು ಮಾಡ್ತಿದ್ದ ಸನ್ನಿವೇಶದಲ್ಲಿ ವೀರಭದ್ರ ಬಂದವ, ರುದ್ರ ಬಂದವ ಅದೇ ರೀತಿಯಾಗಿ ಉಪಟಳ ಕೊಟ್ಟು ಬಿಟ್ಟ ಅವರಿಗೆ. ಅದರಂತೆ ಇಲ್ಲಿ ಭಗನ ಕಣ್ಣನ್ನು ಕುಕ್ಕಿದ ಶಿವನನ್ನು ಉಪಾಸನೆ ಮಾಡಿದ ಗಾಂಧಾರಿಗೆ ಗಂಡ ಸಿಕ್ಕಿದ್ದು ಕಣ್ಣಿಲ್ಲದವ, ಕುರುಡ. ತಮ್ಮ ಯಥಾ ಉಪಾಸನೆ ತದೈಬಹುದು. ಅವಳ ಬಾಳಿನಲ್ಲಿ ಮತ್ತೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ಬೇಕಾಗಿ ಬಂತು. ಅದು ಏನೇ ಸನ್ನಿವೇಶ ಆಗಲಿ ಆದದ್ದು ಆಗಿ ಹೋಯ್ತು, ಆಗಿಬಿಡ್ತದೆ. ಅದರಿಂದ ದೇವರನ್ನು ಗುರುತಿಸುವಾಗ ಅದಕ್ಕೆ ನಾವು ಹೆಚ್ಚಿನ ಯಾವುದೇ ದೇವರ ಸಾವಿರಗಟ್ಟಲೆಯ ನಾಮಗಳನ್ನು ಹೇಳುವ ಸ್ತೋತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡುವುದೇ ಇಲ್ಲ ಯಾರಿಗೆ, ನಮಗೆ ಅರ್ಥ ಆಗುವುದಿಲ್ಲಲ್ಲ. ಅದನ್ನು ಅದನ್ನು ಹೇಳುವುದು ಬೇಡ ಅಂತ ನಾವು ಬ್ಲಾಕ್ ಮಾಡಿಬಿಡ್ತೇವೆ. ಪಂಚಪ್ರೇತಾಸನ ಆಸೀನ ಪಂಚಬ್ರಹ್ಮಮೈ, ಇದು ಗೊತ್ತಾಗುವುದಿಲ್ಲ, ಆದ್ರೆ ಯಾಕೆ ಮುಟ್ಲಿಕ್ಕೆ ಹೋಗ್ತೀರಿ ಕೇಳು. ಯಾವುದೇ ಪದಗಳನ್ನು ಹೇಳಬೇಕಾದ್ರೂ ಯಾವುದೇ ವ್ಯಕ್ತಿಗಳಾದ್ರೂ ಹೇಳಬೇಕಾದ್ರೂ ನಮಗೆ ಅರ್ಥ ಗೊತ್ತಿದ್ದರೆ ಪ್ರೊನೌನ್ಸ್ ಮಾಡಿ, ಇಲ್ಲ ಆದ್ರೆ ಪೆಟ್ಟು ತಿನ್ಲಿಕ್ಕೆ ತಯಾರಾಗಿ ಅಷ್ಟೆ. ನಾವು ಊಟಕ್ಕೆ ಹೋಗುವಾಗ ನಮ್ಗೆ ಗೊತ್ತಿಲ್ಲದ ಮನೆಯವರು ಹೋಗಿ ಗೊತ್ತಿಲ್ಲ ತಿನ್ಲಿಕ್ಕೆ ಶುರು ಮಾಡಿದ್ರೆ ಮಕ್ಕಳು ಕೇಳುತ್ತಾರೆ, ಇದು ಎಂತದ್ದು ತಿನ್ನಬಹುದಾ ಅಂತ. ತಾಯಿ ಹೇಳ್ತಾಳೆ ಪೂರ ತಿನ್ನು ಅಂತ. ಅದಕ್ಕೆ ಗೊತ್ತಿರುವುದಿಲ್ಲ ಏನ್ ತಿನ್ಲಿಕ್ಕುಂಟು, ಹೇಗೆ ತಿನ್ಲಿಕ್ಕುಂಟು ಅಂತ. ನಮಗಾದ್ರೂ ಗೊತ್ತಿರ್ತದೆ ಯಾವುದಕ್ಕೆ ಯಾವುದನ್ನು ಸೇರಿಸಿ ತಿನ್ಲಿಕ್ಕೆ ಅಂತ. ಅದು ಹೋಳಿಗೆಯನ್ನು ಉಪ್ಪಿನಕಾಯಲ್ಲಿ ಮುಳುಗಿಸಿ ತಿನ್ಬಹುದು, ಗೊತ್ತಿಲ್ಲ. ನಾವಾದ್ರೆ ಹಾಲು ಹಾಕೊಂಡು ತಿಂತೇವೆ, ಆದ್ರೆ ಗೊತ್ತಿರುವುದಿಲ್ಲ. ಹಾಗೆ ಯಾವುದೇ ಗುಣವಂತಿಕೆ ಉಳ್ಳ ಶಬ್ದಗಳನ್ನು ಹೇಳಲಿಕ್ಕೆ ನಾವು ರೆಡಿ ಇರಬೇಕು. ಗೊತ್ತಿಲ್ಲದಿದ್ರೆ ಬಾಯಿ ಮುಚ್ಚು. ದೇವರ 1000 ವಿಷಯಗಳು ಉಂಟೇಳಿ ಅದು ಗಾಂಧಾರಿ ಹೇಳಿದ ಹಾಗೆ ಯಾವ್ಯಾವುದೋ ಶಬ್ದಗಳನ್ನು ಹಾಕಿದ್ರೆ ರುದ್ರದೇವರೇ, ಆದರೆ ಭಯಾನಕವಾಗಿರ್ತಾರೆ. ರುಂಡಮಾಲಾಧರ ಕೃತ್ತಿವಾಸ ಅಂತೆಲ್ಲ ಹೇಳಿಕೊಂಡ್ರೆ ಹಾಗೂ ಉಪಾಸನೆ ಮಾಡಿದ್ರೆ ಭಯಾನಕವಾದ. ಕೃಷ್ಣ ಹೇಳುವಾಗ ಹೇಳುತ್ತಾನೆ, ಯೋ ಯಶ್ರದ್ಧಾ ಸೇವ ಸಹ ಅಂತ ಹೇಳುತ್ತಾ, ಯಾರಿಗೆ ಯಾವುದರ ಮೇಲೆ ಹೆಚ್ಚು ಇಷ್ಟವೋ ಅಂತವರನ್ನೇ ಮಾತಾಡ್ತಾರೆ. ಭೂತ ಪ್ರೇತ ಪಿಶಾಚಾದೀನ್ ಯಜಂತಿ ಅಂತ ಹೇಳ್ತಾನೆ. ತಾಮಸರು ಅಂತವರನ್ನೇ ಮಾತಾಡಿಸ್ತಾರೆ, ಅಂಥದ್ದೇ ಸಮರ್ಪಣೆ ಮಾಡ್ತಾರೆ, ಅಂಥದ್ದನ್ನೇ ತಿಂತಾರೆ, ಹಾಗೇ ಇರ್ತಾರೆ. ನೀವು ತಾಮಸರಲ್ಲ, ನೀವು ರಾಜಸರಲ್ಲ, ನೀವು ಸಾತ್ವಿಕರು. ಒಳ್ಳೆಯ ದೇವರನ್ನು ಉಪಾಸನೆ ಮಾಡಿ ಒಳ್ಳೆಯ ಪದಾರ್ಥಗಳನ್ನು ಸಮರ್ಪಣೆಗೆ ತನ್ನಿ, ಒಳ್ಳೆಯದನ್ನು ಪ್ರಸಾದವಾಗಿ ಸ್ವೀಕರಿಸಿ. ಅಲ್ಲಿ ಉಂಟಲ್ಲ ಇಲ್ಲಿ ಉಂಟಲ್ಲ ತೋರಿಸಬೇಡಿ ಅಂತಾನೆ. ಕೃಷ್ಣ ಏನ್ ಹೇಳಿದ, ಅವರವರು ಅಲ್ಲಲ್ಲಿ ಹೋಗಿದ್ದಾರೆ ಅಂದ, ಕೊನೆಗೆ ನನ್ನಲ್ಲಿ ಬರಲಿಲ್ಲ ಅಂದ. ಇದು ಡೈರೆಕ್ಟ್ ಸ್ಟೇಟ್ಮೆಂಟ್ ಕೃಷ್ಣನಂತ. ದೇವಾನ್ ದೇವಯಜೋ ಯಾಂತಿ ಪಿತೃನ್ ಯಾಂತಿ ಪಿತೃವ್ರತ ಭೂತೇಜ್ಯ ಯಾಂತಿ ಭೂತಾನಿ ಯಾಂತಿ ಮಧ್ಯಾಜಿನೋ ಅಭಿಮಾಂ. ದೇವಾನ್ ದೇವಯಜೋ ಯಾಂತಿ, ದೇವತೆಗಳನ್ನು ಪೂಜೆ ಮಾಡ್ತಾರ, ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಅಗ್ನಿಲೋಕ, ವರ್ಣಲೋಕ, ಇಂದ್ರಲೋಕ ಹೇಳಿಕೊಂಡು ಹೋಗ್ತಾರೆ, ಹೋಗ್ಲಿ. ಪಿತೃನ್ ಯಾಂತಿ ಪಿತೃವ್ರತ, ಕೆಲವರು ದೇವರ ಪೂಜೆಯೆಲ್ಲ ಗೋಜಿ ಮಾಡುವುದಿಲ್ಲ, ಉಪವಾಸ ಇದ್ದುಕೊಂಡೆಲ್ಲ ನಡೆಸುವುದಿಲ್ಲ, ಬೆಳಿಗ್ಗೆ ಎದ್ದೇಳು ಮಾಡುವುದಿಲ್ಲ, ಸ್ನಾನ ಎಲ್ಲ ಮಾಡುವುದಿಲ್ಲ, ಅಥವಾ ಬಿಸಿನೀರು ಸ್ನಾನ ಮಾಡ್ತಾರೆ, ತಿಂದ ನಂತರ ಸ್ನಾನ ಮಾಡ್ತಾರೆ. ಆದ್ರೆ ಪಿತೃ ದಿವಸಗಳಲ್ಲಿ ಆಗುವಾಗ, ಶ್ರಾದ್ದ ದಿವಸಗಳಲ್ಲಿ ಆಗುವಾಗ ಏನು ಶ್ರದ್ಧೆ ಅಂದ್ರೆ, ಆವತ್ತು ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರು ಸ್ನಾನ, ಕಾಫಿ ಕುಡಿಯುವುದಿಲ್ಲ, ಕರ್ಮಾಂಗ ಮುಗಿಯುವವರೆಗೆ ಸುಮ್ಮನೆ ಇರ್ತಾರೆ. ಈಗ ಸಿಗರೇಟ್ ಹೇಳುವವನು ಸಹ ಶ್ರಾದ್ದ ಮುಗಿದ ನಂತರ ಸಿಗರೇಟ್ ಹೇಳಿದ್ದಾನೆ, ಗಮನುಂಟು ಕೆಲವೊಮ್ಮೆ ಅವರದ್ದು. ಅಂದ್ರೆ ಶ್ರದ್ಧೆ. ಕೃಷ್ಣ ಹೇಳ್ತಾನೆ, ಕೇವಲ ನನ್ನನ್ನು ಮರೆತು ಬಿಟ್ಟು ಪಿತೃದ್ದೇಶ ಮಾತ್ರ ಕೆಲಸ ಮಾಡಿದರೆ ಅವ ಪಿತೃಲೋಕಕ್ಕೆ ಹೋಗ್ತಾನೆ ಅಂದ ದೇವರು. ಭೂತೇಜ್ಯ ಹಯಾಂತಿ ಭೂತಾನಿ, ಕೆಲವರು ಇದನ್ನು ಮಾಡೋದಿಲ್ಲ. ಭೂತದ ಕೋಲಕ್ಕೆ, ಭೂತದ ನೇಮಕ್ಕೆ ಭಾರಿ ಶ್ರದ್ಧೆ. ಅದಕ್ಕೆ ಡೊನೇಷನ್ ಏನು ಕೊಡುವುದು, ಅದಕ್ಕೆ ಖರ್ಚೇನು, ಅವತ್ತು ನಿಯಮ, ಅವು 8 ದಿನ ವ್ರತ ನಿಯಮವನ್ನು ಮಾಡುವುದೇನು, ಹೋಟೆಲ್ ಹೋಗುದಿಲ್ಲ ಹಾಗೆಲ್ಲ ಹೇಳಿಕೊಂಡು ಅಂತವರು ಭೂತದ ಲೋಕಕ್ಕೆ ಹೋಗ್ತಾರೆ ಅಂದ ಕೃಷ್ಣ. ಮತ್ತೆ ಕೊನೆಗೆ ಹೇಳಿದ, ಯಾಂತಿ ಮಧ್ಯೆ ಆಜಿನೋ ಅಪಿಮಾಮ್ ಅಂತ, ನನ್ನನ್ನು ಪೂಜೆ ಮಾಡುವವ ನನ್ನ ಬಳಿ ಬರ್ತಾನೆ ಅಂತ ಹೇಳಿದ. ಈಗ ನೀವೇ ಲೆಕ್ಕ ಹಾಕಿ, ಯಾರನ್ನು ಪೂಜೆ ಮಾಡಿ ಎಲ್ಲಿ ಹೋಗ್ಬೇಕು. ಎಲ್ಲ ಒಂದೇ ರೀ, ಎಲ್ಲಿ ಹೋದ್ರು ಗಮ್ಮತ್ತೆ ಅಂತ ಹೇಳಿದ್ರೆ, ಕೃಷ್ಣ ಕೂಡಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ. ನಾನು ಯಾಕೆ ಹೇಳಿದೆ ಅಂದ್ರೆ, ಎಂತ ಪ್ರಶ್ನೆ ಕೇಳಿದ್ರು ಕೃಷ್ಣ ಉತ್ತರ ಕೊಡ್ತಾನೆ. ಬ್ರಹ್ಮದೇವರ ಲೋಕಕ್ಕೆ, ಸತ್ಯಲೋಕಕ್ಕೆ ಹೋದವನು ಹಿಂದೆ ಬರ್ತಾನೆ ಅಂದ. ಮತ್ತೆ ಅವರು ಹೋಗ್ತಾರೆ, ಪಾಸ್ ಆಗ್ತಾರೆ, ಇವನು ದುಡಿ ಹೋಗ್ತಾರೆ. ಅವರು ನಿನಗೆ ಇಲ್ಲಿ ಬರ್ಲಿಕ್ಕೆ ಬಿಟ್ಟೆ ಅಷ್ಟೇ, ಅದರ ಆಚೆಗೆ ಒಳಗೆ ಬರ್ಲಿಕ್ಕೆ ನೀನಿಲ್ಲ. ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಅವನ ಪರ್ಮಿಷನ್ ಬೇಕು ಅಂತ. ಯಾವ ಕಾಲಕ್ಕೂ ದೇವರ ಲೋಕಕ್ಕೆ ಇನ್ಯಾರು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ಫ್ಲುಯೆನ್ಸ್ ಇಲ್ಲ, ಎಲ್ಲಿಯೂ ಇಲ್ಲ. ಇದು ವೇದೇ ರಾಮಾಯಣೆ ಚೈವ ಪುರಾಣೆ ಭಾರತೆ ತಥಾ ಅದು ವಂತೆ ಮತ್ತೆ ಮೊನ್ನೆ ಹೇಳಿದನು, ವಿಷ್ಣು ಸರ್ವತ್ರ ಗೀಯತೆ ಅಂತ. ದೇವರಲ್ಲದ ಇನ್ಯಾರು ಇಲ್ಲ.
ನಮಗೆ. ಆದ್ರೆ ಅರ್ಥ ಆಗುವಾಗ ತಡ ಆಗ್ತದೆ ಅಷ್ಟೇ. ಅದನ್ನೇ ಕೃಷ್ಣ ಅಷ್ಟು ಸರ್ತಿ ಹೇಳುದು. ಅದನ್ನೇ ಯಮ ಹೇಳಿದ್ದು, ನನ್ನ ಲೋಕಕ್ಕೆ ಯಾಕೆ ಬರ್ತೀರಿ ಮಾರಾಯರೆ, ನಾಲಿಗೆಯಲ್ಲಿ ನಾರಾಯಣಿಗೆ ಹೇಳಿ ದೇವರ ಗುಣನಾಮ ಚಿಂತನೆ ಮಾಡಿ. ಅರ ಅಂದ್ರೆ ದೋಷ, ತದ್ವಿರುದ್ಧವಾದದ್ದು ನಾರ ಅಂದ್ರೆ ಗುಣ, ಅದಕ್ಕೆ ಅಯನ ಅಂದ್ರೆ ಆಶ್ರಯ ಅಂತ. ಸಕಲ ಸದ್ಗುಣಗಳಿಗೆ ಸದಾಶ್ರಯನಾಗಿರುವವರೋ ದೇವರು. ನೀವು ಏನು ಬೇಕಾದ್ರೆ ಹೇಳಿ, ಔದಾರ್ಯ, ಸೌಂದರ್ಯ, ವೀರ್ಯ, ಬಲ, ಪರಾಕ್ರಮ, ಬುದ್ಧಿ, ಆನಂದ, ಏನೆಲ್ಲ ಗುಣಗಳುಂಟು ಅದೆಲ್ಲ ಅವನಲ್ಲಿ ಉಂಟು. ಅದನ್ನು ಯಾವ ಗುಣ ನಿಮಗೆ ಬೇಕಾ ಅದನ್ನು ಕರೀರಿ, ಅದನ್ನು ಪಡಿ ಅಷ್ಟೆ. ಆದ್ರಿಂದ ಎಲ್ಲ ಅವನಲ್ಲಿರುವಾಗ ಅವನ ಬಿಟ್ಟು ಎಲ್ಲಿ ಹೋಗ್ತೀರಿ? ಕೆಲವರು ಹೇಳುದು ದೇವರ ಜಾದೊಂಡಿಯ ಅಲ್ಲ, ದೇವರಲ್ಲಿ ಏನಿಲ್ಲ. ಸಕಲ ಗುಣಗಳು ಸಮುದ್ರ ಭಗವಂತ ಆಗುವಾಗ ಅನಂತಾನಂತ ಗುಣ ಮೂಲನಾದ್ರಿಂದ ನಿಮ್ಗೆ ಏನು ಬೇಕಾದ್ರೆ ಅಲ್ಲಿಂದ ಪಡೀಲಿಕ್ಕೆ ಆಗ್ತದೆ ಅಂತ ಹೇಳಿ ನಾರಾಯಣನ್ ಕರೀರಿ. ಜಿಹ್ವಾನವಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿಯ ಚರಣಾರವಿಂದಂ. ಇನ್ನೊಂದು ಮುಖ್ಯ ಹೇಳುತ್ತಾನೆ, ಬಾಯಲ್ಲಿ ದೇವರ ಸ್ಮರಣೆ ಬರ್ತದೆ, ಉಚ್ಚಾರಣೆ ಆಗ್ತದೆ, ವಿಷ್ಣು ಸಹಸ್ರನಾಮ ಶುರುವಾಗುವಾಗ ರೆಡಿ ಆಗ್ತದೆ, ಮತ್ತೆ ಮುಗಿಯುವಾಗಲೇ ಗೊತ್ತಾಗ್ತದೆ ಓ ಮುಗಿಯಿತು ಅಂತ. ಕೆಲವೊಮ್ಮೆ ಅಲ್ಲೇ ರೌಂಡ್ ಬಂದ್ರು ಬರ್ತಾ ಇರ್ತದೆ, ಕೆಲವೊಮ್ಮೆ ಹಾವೇಣಿ ಆಟದಂತೆ ರಪಕ್ಕ ಮೇಲೆ ಹೋದ್ರೂ ತೊಂದರೆ ಇಲ್ಲ, ಏಣಿ ಸಿಕ್ಕಿದ್ರೆ ಅದು ಆಗ್ತದೆ. ಎರಡರಲ್ಲಿ ಯಾವುದೋ ಒಂದು ಆಗ್ತದೆ. ಕೆಲವೊಮ್ಮೆ ಹಾವಿನಲ್ಲಿ ತಿರುಗ್ತಾ ಇರ್ತದೆ. ಯಾಕೆಂದ್ರೆ ಎಚ್ಚರ ಇಲ್ಲ, ಕೆಲಸ ಆಗ್ತಾ ಇರ್ತದೆ. ಹೆಚ್ಚಿನವರೆಲ್ಲ ಕೆಲಸ ಮಾಡುವಾಗಲೇ ಹೇಳುದು ಪಾರಾಯಣ. ನಾನು ಕೇಳಿದ್ದೇನೆ, ನಾನು ನೋಡಿದ್ದೆ. ನಾನು ಸಾಮಾನ್ಯ ಪ್ರವಚನಕ್ಕೆಲ್ಲ ಹೋಗುವಾಗ ಹೇಳಿಬಿಡುತ್ತೇನೆ, ಗೊತ್ತೂ ಇರ್ತದೆ ಇಲ್ಲಿ ಭಾರಿ ಜೋರು ಅಂತಲೂ ನಾನು ಗೊತ್ತುಂಟು ಎಲ್ಲರಿಗೆ. ನಾನು ಹೂ ಕಟ್ಟಲಿಕ್ಕೆ ಬಿಡುವುದಿಲ್ಲ, ಬತ್ತಿ ಹೊಸಿಲಿಕ್ಕೆ ಬಿಡುವುದಿಲ್ಲ, ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದು ಅದೇ ಮಾಡಿ ಹೇಳುದು ನಾನು. ಯಾಕೆ ಒಳ್ಳೇದಾಗ್ತದೆ, ಪುಣ್ಯ ಬರ್ತದೆ, ಇದು ಮಾಡಬೇಡಿ ಅನ್ನೋ. ಯಾಕೆ ಕೇಳುವಾಗ ಬೇರೆ ಕೆಲಸ ಆಗುವುದಿಲ್ಲ ನಾನು ಹೇಳುದು, ಅದು ಅಸಡ್ಡೆ ಅಲ್ಲ. ಯಾಕೆ ಇದೊಂದು ತಪ್ಪು ಬರಿತಾನೆ ಕೃಷ್ಣ ಇದರಲ್ಲಿ ಹೇಳುವಾಗ. ಪುರಾಣಕ್ಕೆ ವಿಘ್ನ ಬರುವವರು ಸಹ, ಪುರಾಣ ಕೇಳುವುದಿಲ್ಲ ಅಂತ ಆದವರು ಸಹ ನರಕಕ್ಕೆ ಹೋಗ್ತಾ ಇರೋದು. ಆದ್ರೆ ನಾನು ಹೇಳೋದು ನರಕಕ್ಕೆ ಹೋಗಬೇಡಿ, ನೀವು ಒಂದು ಅದೇ ಮಾಡಿ, ಒಂದು ಇದೇ ಮಾಡಿ, ಎರಡು ಮಾಡಬೇಡಿ ಅಂತ ನಾನು ಹೇಳುತ್ತೇನೆ. ಸುಮ್ಮನೆ ಉಪದ್ರ ಯಾಕೆ ಅಂತ. ಹಾಗಾಗಿ ಸ್ಪಷ್ಟವಾಗಿ ಹೇಳ್ತಾನೆ, ಚೇತಶ್ಚನ ಸ್ಮರತಿದ ಚರಣಾರವಿಂದಂ. ವಿಷ್ಣು ಸಹಸ್ರನಾಮ ಹೇಳುವಾಗ ನಾವು ಬೇರೆ ಕೆಲಸ ಮಾಡ್ತಾ ಇದ್ರೆ, ಹೇಳುದೆಲ್ಲರೂ ದೇವರ ಕೆಲಸ ಮಾಡ, ಎಲ್ಲ ದೇವರ ಕೆಲಸ. ಮತ್ತು ಊಟವು ದೇವರ ಕೆಲಸ ಅಲ್ವಾ? ಒಳಗೆ ವೈಶ್ವಾನರ ಭಗವಂತ ಇಲ್ವಾ? ಎಲ್ಲ ದೇವರದ್ದೇ ಕೆಲಸ ಮಾಡ್ತಾ ಇರುವುದಾದ್ರೆ ಮತ್ತೆ ಪಾರಾಯಣ ಹಾಕಬೇಕು. ಅದೇ ನಮ್ಮದು ಒಂದು ಇರುವುದು. ಇಡೀ ದಿನದಲ್ಲಿ ನಾವು ಮಾಡುವ ದೊಡ್ಡ ಸೊತ್ತು ಅಂದ್ರೆ ಒಂದು 1000 ಭಗವಂತನ ರೂಪಗಳ ಬಗ್ಗೆ ಹೇಳುವುದೇ. ಅದನ್ನೊಂದು 10 ನಿಮಿಷದಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗುತ್ತೆ. ಒಂದು ಸರ್ತಿ ಕೂತು ಹೇಳಬಾರ್ದ, ಯೋಚನೆ ಮಾಡಿ ಹೇಳಬಾರ್ದ ಏನು ಹೇಳ್ತಾ ಇದ್ದೇನೆ ಅಂತ? ಅಟ್ಲೀಸ್ಟ್ ನಾವು ಹೇಳುತ್ತಾ ಇದ್ದದ್ದು ಹೌದೇ ಆದ್ರೆ ದಿನಕ್ಕೆ ಒಂದು ನಾಮದ ಬಗ್ಗೆ ಅದು ನಾವು ಎಚ್ಚರ ಮಾಡಿಕೊಂಡ್ರೆ, ಒಂದು ಪುಟ ಓದಿದ್ರೆ ವಿಶ್ವ ಅಂದ್ರೆ ಏನು ಅಂತ ಓದುವುದು ಒಂದಿನ, ಒಂದೇ, 2 ಬೇಡ, ಹೆಚ್ಚಿಗೆ ಆಗ್ತದೆ. 1000 ದಿನ ಅಂದ್ರೆ 3 ವರ್ಷದೊಳಗೆ ಮುಗಿದೋಗ್ತದೆ. ನಾವು ವಿಷ್ಣು ಸಹಸ್ರನಾಮ ಹೇಳುತ್ತಾ ಇರುವವರು ದಿನಕ್ಕೊಂದು ನಾಮ ಏನು ಅಂತ ಅರ್ಥ ಧಾರಣೆ ಆಗದಿದ್ರೆ ಬಿಡಿ, ಏನು ಅಂತ ತಿಳ್ಕೊಂಡೆ ಅಂತಾದ್ರೂ ಒಂದು ಸಮಾಧಾನ ಇರ್ತದಲ್ಲ. 3 ವರ್ಷದಲ್ಲಿ ವಿಷ್ಣು ಸಹಸ್ರನಾಮ ಇರುವವರು ಗೆದ್ದಿರ್ತಾರೆ. ಆದ್ರೆ ಯಾರು ಮಾಡಿದ್ದಾರೆ? ಯಾರು ಮಾಡ್ತಾರೆ? ಯಾರು ಹೇಳುತ್ತಾರೆ? ನಾವು ಒಂದೊಂದು ನಾಮಕ್ಕೆ ಸುಮಾರು ಒಂದು 100 ಗಟ್ಟಲೆ ಅರ್ಥ, 10-20 ಅರ್ಥ ಆಗುವ ಅರ್ಥಗಳನ್ನೆಲ್ಲ ಕೊಟ್ಟಿದ್ದೇನೆ. ನಾನೇ ಕನ್ನಡದಲ್ಲಿ ಹಾಕಿ ಅದನ್ನು ಇಂಗ್ಲಿಷಲ್ಲಿಯೂ ತರ್ಜುಮೆ ಮಾಡಿಸಿ ಇಟ್ಟಿದ್ದೇನೆ. ಆದರೆ ನೋಡುವವರು ಯಾರಿರ್ತಾರೆ? ಭಗವಂತನ 1000 ರೂಪಗಳಿಗೆ ಸಿಂಗಲ್ ಮೀನಿಂಗ್, ಒಂದೇ ಅರ್ಥ, ಅದನ್ನು ಒಂದೇ ಟ್ರಾನ್ಸ್ಲೇಷನ್ ಇಂಗ್ಲಿಷಲ್ಲಿ ಮುಗೀತು ಅಷ್ಟೇ. ಎರಡನೇದು ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಆದರೆ ಒಂದು ಕಡೆಯೂ ರಿಪೀಟ್ ಆಗುವಾಗೆ ಮಾಡಲಿಲ್ಲ, ಕಷ್ಟಪಟ್ಟದ್ದು ಅದು ವಿಷಯ ಅಷ್ಟೆ. ಹೀಗೆ ಬಹಳ ಚಂದವಾಗಿ ಇಷ್ಟನ್ನಾದ್ರೂ ಮಾಡಿಕೊಳ್ಳಿಕ್ಕೆ ಹೇಳ್ತಾನೆ. ಚೇತಶ್ಚನ ಸ್ಮರತಿ ಚರಣಾರವಿಂದ. ಮನಸ್ಸಿದೆ, ದೇವರ ನೆನಪಿಲ್ಲ, ಯೋಚನೆ ಮಾಡುವುದಿಲ್ಲ. ನಮಗೆ ಯೋಚನೆ ಮಾಡಲಿಕ್ಕೆ ಬರ್ತದೆ, ಬೇರೆ ಯೋಚನೆ ಮಾಡ್ತಾ ಇರ್ತೇವೆ ಅಂತ. ಆದ್ರಿಂದ ಅಂತರಿಂದ್ರಿಯದ ಮನಸ್ಸು ಅದು ಮಾನಸ ವ್ಯಾಪಾರ, ಬಹಿರಿಂದ್ರಿಯದ ವ್ಯವಸ್ಥೆ ಅದು ವಾಚಿಕ ವ್ಯಾಪಾರ. ಹೀಗೆ 2 ಕಾರಣಗಳು ಬಂತು. ಇನ್ನೊಂದು ಕಾರಣ ಇರುವುದು ದೇಹ, ಶರೀರ. ಶರೀರದ ಬಗ್ಗೆ ಅಮ್ಮ ಹೇಳುತ್ತಾನೆ, ಕೃಷ್ಣ ಯನೋ ನಮತಿಯ ಶಿರೇ ಕದಾಭಿ. ತಲೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿಬಿಡಯ್ಯ ಅಂತಾರೆ, ಮಂಡೆ ಬಗ್ಗಿಸು ಅಂತಾರೆ. ನಮಗದು ನಾಚಿಕೆ ಆಗ್ತದೆ, ಮಂಡೆ ಬಗ್ಗಿಸ್ಲಿಕ್ಕೆ ಆಗುದಿಲ್ಲ. ದೇವರು ಸಿಗುವುದಿಲ್ಲ, ಸರಿ, ದೇವರು ಯಾರಲ್ಲಿ ಇದ್ದಾನೆ ಹೇಳಿಬಿಟ್ಟು. ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಕಂ ಮರುತು ಜಲಂ ಭೂಹು ಆತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ ಅಂತ. ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ ಅಂದ. ಎಲ್ಲರೂ ನನ್ನದೇ ತಾಣಗಳು, ಪ್ರತಿಮೆಗಳು ಅಂತ ದೇವರು ಹೇಳಿದ. ಎಲ್ಲರೂ ಅಂದ, ಒಂದೊಂದೆರಡು ಹೇಳ್ತಾ ಬಂದ. ಸೂರ್ಯ ಅಗ್ನಿ ಗೋ ವೈಷ್ಣವ ಎಲ್ಲ ಹೇಳಿದ. ಕೊನೆಗೆ ಸರ್ವಭೂತಾನಿ ಅಂದ. ಯಾವುದಲ್ಲ, ನಾನು ಎಲ್ಲಿಲ್ಲ ದೇವರು ಹೇಳ್ತಾನೆ. ಬಹಳ ಸುಲಭ. ಪ್ರಹ್ಲಾದನ ಹತ್ರ ಮಕ್ಕಳೆಲ್ಲ ಕೇಳಿದಾಗ, ದೈತ್ಯರೆಲ್ಲ ಕೇಳಿದಾಗ
ನಿನಗೆ ಹೇಗಯ್ಯ ದೇವರು ಸಿಕ್ಕಿದ್ರು ಅಂತ. ದೇವರು ಸುಲಭ ಅಂದವನು. ಯಾಕೆ? ಆತ್ಮತ್ವ ಸರ್ವಭೂತಾನ, ಎಲ್ಲೆಡೆಯೂ ದೇವರಿದ್ದಾನೆ. ನಿಜವಾಗಿ ಸಿಗುವುದಿಲ್ಲ ಯಾಕೆ ನನ್ನ ಪ್ರಶ್ನೆ ಅಂತಾನವ. ಎಲ್ಲರಿಗೂ ದೇವರು ಎಲ್ಲ ಕಡೆ ಸಿಕ್ಕೇ ಸಿಗ್ತಾನೆ, ಯಾರಲ್ಲಿಯೂ ಸಿಗ್ತಾನೆ, ಹೇಗೂ ಸಿಗ್ತಾನೆ. ದೇವರು ಇರಲಾರದ ಜಾಗವೇ ಇಲ್ಲ, ಸ್ವತ್ವೇ ಇಲ್ಲ. ಮಣ್ಣು ಬೆಟ್ಟ ಕಲ್ಲುಗಳಲ್ಲಿ ಇದ್ದಾನೆ, ಜಡಗಳಲ್ಲಿ ಇದ್ದಾನೆ, ಜೀವಗಳಲ್ಲಿ ಇದ್ದಾನೆ. ಎಲ್ಲಿದೆ? ಅಂತರ ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಷ್ಟು ಚೆನ್ನಾಗಿದೆ ಮಂತ್ರದ. ಎಷ್ಟೆಲ್ಲ ಶ್ರೂಯತೆ ದೃಶ್ಯತೆ ಶ್ರೂಯಚ್ಚ ಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ. ಕಣ್ಣಿಗೆ ಕಾಣುವುದಾಗಲಿ, ಕಾಣದ ಸೂಕ್ಷ್ಮ ಪ್ರಪಂಚ ಆಗಲಿ, ಅಲ್ಲಿಯೂ ದೇವರಿದ್ದಾನೆ. ಅದು ಉಂಟು ಅಂತ ಕೇಳುತ್ತೇವೆ, ಕೇಳಿದ್ದರಲ್ಲಿಯೂ ದೇವರು ಸಿಗ್ತಾನೆ, ಕಾಣುವುದರಲ್ಲಿಯೂ ದೇವರಿದ್ದಾನೆ. ದೇವರಿಲ್ಲದ ಜಾಗ ಎಲ್ಲಿ ಉಂಟು? ಒಳಗೆ ಹೊರಗೆ ಎರಡು ಕಡೆಯೂ ದೇವರಿದ್ದಾನೆ. ಒಂದು ನೋಡ್ಲಿಕ್ಕೆ ಹೋಗಿ ಎರಡು ಸಿಗ್ತದೆ ದೇವರಂತ. ಆದ್ರಿಂದ ಹೇಳ್ತಾನೆ, ಕೃಷ್ಣಾಯನೋ ನಮತಿ ಯಚ್ಚಿರ ಏಕದಾಪಿ. ಯಾವತ್ತಾದರೂ ತಲೆ ಬಗ್ಗಿಸಿ ಭಗವಂತನಿಗೆ ಮಣಿಯದವ ನನ್ನಡೆಗೆ ಬರಲಿದೆ. ಯಮದೂತರಿಗೆ ಅವನು ಹೇಳಿದ್ದು, ತಾನಾನಯಧ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ನಿನ್ನೆ ವಿಷ್ಣು ಶಬ್ದದ ಚಿಂತನೆಯನ್ನು ಕೊಟ್ಟು ಹೋಗಿದ್ದೆ. 5 ನಮಗೆ ಬೇಕಾದ ಲಾಭಾಂಶಗಳು ಹೇಳುವಲ್ಲಿ ವಿಷ್ಣು ಸಹಸ್ರನಾಮವನ್ನು ಎತ್ತಿದ್ದೆ. ಇವತ್ತು ಅದಕ್ಕೋಸ್ಕರ ನಾನು ವಿಷ್ಣುವಿನ ಸೇವೆ ಏನು ಅಂತ ಹೇಳಲಿಕ್ಕೋಸ್ಕರ ಈ ಮಾತನ್ನು ಎತ್ತಿಕೊಂಡೆ. ಅಕೃತ ವಿಷ್ಣು ಕೃತ್ಯಾನ್. ವಿಷ್ಣು ಅಂತ ಯಾಕೆ ಹೇಳಿದ್ರು ಅಂದ್ರೆ ಅವನು ಒಳಗೆ ಪ್ರವೇಶ ಮಾಡಿದ್ದಾನೆ ಅಂತ. ವಿಶತಿ ವಿಷ್ಣು ಅಂತ, ಮತ್ತೆ ವೇವೇಷ್ಟಿ ಅಂತ ಆವರಿಸಿದ್ದಾನೆ ಅಂತ. ನಮ್ಮನ್ನು ಒಳಗೂ ಹೊರಗೂ ತುಂಬಿಕೊಂಡವ ದೇವರು. ನಾನು 2 ದೃಷ್ಟಾಂತದಲ್ಲಿ ಪರಿಚಯಿಸ್ತೇನೆ ಅವನನ್ನು, ದೇವರನ್ನು. ಒಂದು ತಟ್ಟಿರಾಯ, ಎಷ್ಟು ಚೆನ್ನಾಗಿದ್ದ. ಎಲ್ಲರೂ ಹೇಳ್ತಾರೆ ಪರ್ಯಾಯದಲ್ಲಿ ಎದುರಲ್ಲಿ ಬರುವಾಗ. ಅದು ಒಂದು ದೃಷ್ಟಿಯಿಂದ ಒಳ್ಳೇದು. ಯಾಕೆಂದ್ರೆ ಅದು ದೃಷ್ಟಿಯಾಗುವುದಕ್ಕೆ ತೆಗಿಲಿಕ್ಕೆ ಅನುಕೂಲ ಆಗ್ತದೆ. ಎದುರಲ್ಲಿ ಬರುವಾಗ ಒಂದು ದೊಡ್ಡ ಭೂತ ಬಂದಾಗಿ ಎದುರಲ್ಲಿ ತಟ್ಟಿರಾಯ ಬರುವುದನ್ನು ನೋಡಿ ಎಲ್ಲರೂ ಕುಣಿತಾರೆ, ಖುಷಿ ಪಡ್ತಾರೆ. ಅದು ಕುಣಿಯುವುದನ್ನು ನೋಡಿ ಖುಷಿ ಪಡ್ತಾರೆ, ಎತ್ತರದ ಒಂದು ವಸ್ತು. ಆದ್ರೆ ಸಣ್ಣ ಮಕ್ಕಳೆಲ್ಲ ಹೇಳುದೆಂತ, ತಟ್ಟಿರಾಯ ಬಂದ ಅಂತಲೇ. ತಟ್ಟಿರಾಯ ಬಂದದ್ದೇ ಇಲ್ಲ, ಅವನಿಗೆ ಕಾಲೇ ಇಲ್ಲ. ಸರಿ ನೋಡ್ಲಿಕ್ಕೆ ಹೋದ್ರೆ ಅಂಗಿ ಕೈ ಕಾಲುಗಳುಂಟು ಹೊರತು ಕಾಲು ಒಂದಿಲ್ಲ ಅವನಿಗೆ. ಆದ್ರೆ ತಟ್ಟಿರಾಯನಿಗೆ ಕಾಲಿಲ್ಲದಿದ್ರು ನಾವು ಹೇಳುದೇನು, ತಟ್ಟಿರಾಯ ಬಂದ, ತಟ್ಟಿರಾಯ ಕುಣಿದ, ತಟ್ಟಿರಾಯ ತಿರುಗಿದ. ನಿಜವಾಗಿ ಅಲ್ಲ, ನಿಜವಾಗಿ ಅದನ್ನು ಎತ್ತಿಕೊಂಡವನ ರಾಯ, ಎತ್ತಿರಾಯ ಹೇಳ್ಬೇಕು ನಾವು. ಹೊತ್ತುಕೊಂಡವ ಯಾರು? ಅವ ಬಂದದ್ದು. ಅದು ಕೂತಾಗ ಅವನ ಕಾಲು ಒಳಗಿರ್ತದೆ, ಕಾಣುವುದಿಲ್ಲ ನಮಗೆ. ಬಂದಾಗ ಕಾಣ್ತದೆ, ಅದು ತಟ್ಟಿರಾಯನದ್ದೇ ಕಾಲು ತಿಳ್ಕೊಳ್ತೇವೆ ನಾವು ವಿಷಯ ನೋಡಿದ್ರೆ. ಹೀಗೆ ದೇವರು ನಮ್ಮನ್ನು ಹೊತ್ತಿದ್ದಾನೆ. ನಾವು ತಟ್ಟಿರಾಯಗಳು, ನಮ್ದು ತಟ್ಟಿಯೇ, ಏನು ಪ್ರಯೋಜನ ಇಲ್ಲ. ಮಕ್ಕಳು, ಸಣ್ಣ ಮಕ್ಕಳು ಕೆಲವು ಅಮ್ಮನ ಹತ್ರ ಹೇಳಿದುಂಟು, ತಟ್ಟು ಅಂತ. ತಟ್ಟು ಅಂದ್ರೆ ಎತ್ತಿಗೋ ಅಂತ, ತಟ್ಟಿರಾಯ ಅಂದ್ರೆ ಎತ್ತುರಾಯ. ಅದಕ್ಕೆ ನಾನು ಹೇಳಿದ್ದು, ನಮ್ಮನ್ನು ದೇವರು ಎತ್ತಿಕೊಂಡಿದ್ದಾನೆ, ತಬ್ಬಿ ಎತ್ತಿಕೊಂಡಿದ್ದಾನೆ. ಅದು ಕಾಲು ಯಾರದ್ದು? ದೇವರದ್ದು. ಆದ್ರಿಂದ ಪಾದ ಪೂಜೆ ಮಾಡುದು. ಅರ್ಥ ಆಗುದಿಲ್ಲ ಜನಕ್ಕೆ. ಇಲ್ಲಾದ್ರೆ ಯಾರಿಗಾದ್ರೂ ಬ್ರಾಹ್ಮಣ ಆರಾಧನೆ ಹೇಳಿದ್ರೆ ಮಂಡೆಗೆ ನೀರು ಹಾಕ್ಬೋದಿತ್ತಲ್ಲ. ಅದು ಮಂಡೆ ತಟ್ಟಿರಾಯನದ್ದು. ಹೆಚ್ಚಿನವರ ಮಂಡೆ ಎಲ್ಲ ತಟ್ಟಿರಾಯನದ್ದೇ. ಯಾಕೆಂದ್ರೆ ಬೊಟ್ಟಿ ನೋಡಿದಾಗ ಗೊತ್ತಾಗ್ತದೆ ಏನಿರುವುದಿಲ್ಲ ಒಳಗೆ. ನಾನು ಮಾತ್ರ ಎನ್ನುವುದು ಅಹಂಕಾರ ಭಾರಿ ಇರ್ತದೆ, ಮತ್ತೇನಿರುವುದಿಲ್ಲ. ಹಾಗೆ ಕೈಕಾಲುಗಳು ಹಾಗೆ. ನಿಜವಾಗಿ ಕಾಲು ಭಗವಂತನದು. ಅವ ಎತ್ತಿದ್ದರೆ ಉಂಟು, ಹೊತ್ತುಕೊಂಡ್ರೆ ಉಂಟು, ಇಲ್ಲ ಆದ್ರೆ ಇಲ್ಲ. ತಂ ಪ್ರಪದಾಪ್ಯಾಂ ಪ್ರಾಪದ್ಯದ ಬ್ರಹ್ಮೇಮಂ ಪುರುಷಂ ತಸ್ಮಾತ್ ಪ್ರಪದ ಇತ್ಯಾಚಕ್ಷತೆ ಅಂತ. ದೇವರು ಒಳಹೊಕ್ಕ ಜಾಗ ಅಂತೆ ಪಾದ. ಆದ್ರಿಂದ ಪಾದದಲ್ಲಿ ವಿಷ್ಣು ವಿಶೇಷವಾಗಿ ಪಾದ ಪೂಜೆ, ಪಾದ ಸೇವೆ. ನಿಮ್ಮ ಪಾದ ಬೆಳಸಿ ಅಂತ ಹೇಳುದು. ಮತ್ತೆ ನೀವು ಬರೋದು ಬೇಡವಾ? ನಿಮ್ಮ ಮಂಡೆ ಸರಿ ಇಲ್ಲ, ಗೊತ್ತುಂಟು ನಮಗೆ, ನೀವು ಬಂದಿದ್ದಕ್ಕೆ ಪಾದ ಬೆಳಸಿ ಅಂತ. ನಿಜವಾದ ಸಂಸ್ಕೃತಿಯ ಶಬ್ದಗಳು ಇವು, ಅರ್ಥ ಇದೆ ಇದಕ್ಕೆಲ್ಲ. ಇದು ಒಂದು ದೃಷ್ಟಾಂತ. ದೇವರು ನಮ್ಮನ್ನು ಹೊತ್ತಿದ್ದಾನೆ ಅಂತ ತೋರಿಸಲಿಕ್ಕೆ ನಾನು ಹೇಳಿದೆ. ಇನ್ನೊಂದು ದೃಷ್ಟಾಂತದಿಂದ ದೇವರು, ಇದು ಹೊರಗಿನಿಂದ ಒಳಗಿನಿಂದ, ಒಳಗಿನಿಂದ ದೇವರು ಹೊತ್ತ ಕ್ರಮ. ಒಳಗಿನಿಂದ ಹೊತ್ತ ಕ್ರಮ ಹೇಗೆ ಕೇಳಿದ್ರೆ, ಅದು ಗರ್ಭಿಣಿ. ಗರ್ಭಿಣಿ ನೋಡಿ ಮಗುವನ್ನು ಹೊತ್ತಿರುತ್ತಾಳೆ. ಹಾಗೆ ದೇವರ ಬ್ರಹ್ಮಾಂಡ ಗರ್ಭ ಇದು, ಸಮಸ್ತ ವ್ಯಾಪ್ತವಾದ ಭಗವಂತ ಇದ್ದಾನೆ. ಹಾಗೆ ಹೇಳಿದೆ. ನಾವೆಲ್ಲ ಎಲ್ಲಿದ್ದೇವೆ ಕೇಳಿದ್ರೆ ದೇವರ ಹೊಟ್ಟೆ ಒಳಗಿದ್ದೆ. ಗೊತ್ತಾಗುದಿಲ್ಲ, ದೊಡ್ಡ ಹೊಟ್ಟೆ ಆದ್ರಿಂದ ಗೊತ್ತಾಗುದಿಲ್ಲ ಏನ್ ಮಾಡ್ತೇವೆ ಅಂತ. ಹಾಗಾಗಿ ಮಗು ಹೊಟ್ಟೆ ಒಳಗಿದ್ದಾಗ ಏನು ಗೊತ್ತಾಗುತ್ತೆ ಅದಕ್ಕೆ? ಮಗುವಿಗೆ ಎಲ್ಲಿ ನೋಡಿದರಲ್ಲಿ ನೀರೇ ಕಾಣುತ್ತೆ, ಗರ್ಭೋದಕ, ಇನ್ನೇನು ಕಾಣುವುದಿಲ್ಲ ಅದಕ್ಕೆ. ಅದರಾಜಿಗೆ ಏನು ಗೊತ್ತಿಲ್ಲ. ಹಾಗೆ ನಮ್ಮ ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ಹೊತ್ತಿದ್ದಾನೆ ಗರ್ಭಿಣಿಯಾಗಿ. ನಮ್ಮನ್ನು ಒಳಗಿಂದ ತಟ್ಟಿರಾಯನಾಗಿ ಹೊತ್ತಿದ್ದಾನೆ ಭಗವಂತ. ಒಳಗಿಂದ, ಈ ಒಳಗಿಂದ ಮತ್ತು ಹೊರಗಿಂದ ಎರಡನ್ನು ಒಟ್ಟು ಮಾಡಿಕೊಂಡು ನೋಡ್ಬೇಕು. ದೇವರ ಗರ್ಭಿಣಿಯಾಗಿ ಮತ್ತೆ ತಟ್ಟಿರಾಯನಾಗಿ ಭಗವಂತ ಎರಡು ರೀತಿಯಿಂದ ನಮ್ಮನ್ನು ಒಳಗಿಂದ ಹೊರಗಿಂದ
ಕಾಪಾಡ್ತಾ ಇದ್ದಾನೆ. ಇದನ್ನೇ ಆ ಮಂತ್ರ ಹೇಳಿದ್ದು, ಅಂತರ ಬಹಿಷ್ಠದ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ. ಇದೆಲ್ಲ ಬಹಳ ಚಂದವಾದ ವಿಷಯಗಳು. ಅದನ್ನ ಭಗವಂತನಿಗೆ ನೀನು ಮಣಿಯದಿದ್ರೆ ಇಲ್ಲಿಗೆ ಬರುವುದು ಬೇಡ ಅಂತವರನ್ನು ಎಳೆದುತ್ತಾ ಹೇಳುತ್ತಾ ಇದ್ದಾನೆ. ತಾನ್ ಆನಯಧ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ಒಳಗೆ ಹೊರಗೆ ಹೊತ್ತು ನಿಂತ ದೇವರ ಸೇವೆ ಮಾಡದವ, ಮರೆತು ಬಿಟ್ಟವ, ತಿಳ್ಕೊಳ್ಳದವ, ಅವನನ್ನು ಸರಿ ಇಲ್ಲ ಅಂತ ಬೈಯುವವ, ಹೀಗೆ ತ್ರಿಕರಣಪೂರ್ವಕವಾದ ಸೇವೆ. ಶಾರೀರಿಕವಾಗಿ ದೇವರಿಗೆ ನಮಸ್ಕಾರ, ವಾಚಿಕವಾಗಿ ದೇವರ ಸ್ತೋತ್ರ ಪಠನ, ನಾಮಪಠನ, ಮಾನಸಿಕವಾಗಿ ದೇವರ ಚಿಂತನೆ. ಹೀಗೆ 3 ತ್ರಿಕರಣ ಇಷ್ಟೇ, ಕಾಯೇನ ವಾಚ ಮನಸ ಅಂತ. ಹೀಗೆ 3 ಕಡೆಯಿಂದ ಭಗವಂತನ ಸೇವೆ ಮಾಡದವ ನನಗೆ ಬರಲಿ ಅಂದ. ಅವನು ಎಷ್ಟು ಕಷ್ಟಪಡ್ತಾನೆ ನೋಡಿ. ಯಮ ನೋಡ್ಲಿಕ್ಕೆ ಬರಬೇಕಾದ್ರೆ ನೋಡ್ತಾ ಇದ್ದಾನೆ, ಸಾರ್ಟ್ ಮಾಡಿ ತರ್ತಾನೆ ಸರಿ ಉಂಟಾ ಅಂತ. 3 ಮಾಡದವರು ಮಾತ್ರ ಸಾಕಂತೆ ಅವನಿಗೆ. 3 ಮಾಡದವರು ಮಾತ್ರ. ನಾವೆಷ್ಟು ಪಾಸು ನೋಡಿ. ದೇವರ ಬಗ್ಗೆ ಮಾತಾಡ್ತೇವೆ, ಪಾರಾಯಣ ಆದ್ರೂ ಮಾಡ್ತೇವೆ, ಪುರುಸೋತ್ತಾದ್ರೂ ಒಂದ್ಸತಿ ಆದ್ರೂ ನೆನಪು ಮಾಡಿಕೊಳ್ಳುತ್ತೇವೆ, ಇಲ್ಲಾದ್ರೂ ಒಂದು ಎಲ್ಲಿಯಾದ್ರೂ ಯಾರು ಇಲ್ಲದಿದ್ರೆ ನಮಸ್ಕಾರ ಆದ್ರೂ ಮಾಡ್ತೇವೆ. ಎಲ್ಲ ಇದ್ರೆ ಮಾಡುದಿಲ್ಲ, ಯಾರು ನೋಡ್ತಾರಲ್ಲ ಅಂತ ಬಗ್ಲಿಕ್ಕೆ ನಾಚಿಕೆ ಆಗ್ತದೆ, ಕೈ ಮುಗಿಯುವುದೂ ಇಲ್ಲ, ಕೆಲವೊಮ್ಮೆ ಅದು ಹೇಳಿಕೊಡುವುದಿಲ್ಲ ಜನ. ಹುಟ್ಟಿದ ಹಬ್ಬ ದಿವಸ ಮಗುವಿಗೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ಬಹಳ ಕಷ್ಟಪಡಬೇಕಾಗ್ತದೆ. ಮತ್ತೆ ಕೊನೆಗೆ ನಾನು ನೋಡಿದ್ದೇನೆ ಒಂದು ಮನೆಯಲ್ಲಿ ಅವರು ಒಂದಿಷ್ಟು ಚಾಕ್ಲೇಟ್ ಅನ್ನು ಕೆಳಗೆ ಹಾಕಿತ್ತು, ಅದು ಹೆಕ್ಲಿಕ್ಕೋಸ್ಕರ ಕೆಳಗೆಲ್ಲ ಹೋಯ್ತು. ಆಗ ಅಲ್ಲಿಗೆ ಮಂಡೆ ಬಗ್ಗಿತ್ತು ಅಂತೇಳಿ ಇವರು ಆಶೀರ್ವಾದ ಮಾಡಿ ಫೋಟೋ ತಗೊಂಡು ಕ್ಲಿಕ್ ಮಾಡಿ ಕಳಿಸಿದ್ರು. ಕೇಳುವುದಿಲ್ಲ, ಶಾಲೆಯಲ್ಲಿ ಹೇಳಿಕೊಡುವುದಿಲ್ಲ, ನಮಸ್ಕಾರದ ಪ್ರಜ್ಞೆ ಇಲ್ಲ ಅಲ್ಲಿ ಅಲ್ಲ. ಹೀಗಾಗಿ ದೇವಸ್ಥಾನಗಳಲ್ಲಿ ಹೊರಟೋಯ್ತದು, ನಾಚಿಕೆ ಆಗುತ್ತೆ ಅಂತ. ಮತ್ತೆ ಕೆಲವು ಬಟ್ಟೆಗಳು ಸಪೋರ್ಟ್ ಮಾಡೋದಿಲ್ಲ ನಮಸ್ಕಾರ ಮಾಡಲಿಕ್ಕೆ, ಎಲ್ಲರೂ ಪ್ಯಾಂಟ್ ಹಾಕುವುದರಿಂದ. ಹೀಗಾಗಿ ಅದು ತಪ್ಪಿ ಹೋಯ್ತು ಈಗ ನಮಸ್ಕಾರ. ಇವ್ರು ಹೇಳ್ತಾರೆ ಹುಟ್ಟಿದಬ್ಬ ಏನು ನೋಡಿ, ರಾಮನ ಚರಿತ್ರೆ ಕೇಳಿದ್ರೆ ಎಷ್ಟು ಖುಷಿ ಇರ್ತದೆ. ಆ ಮಂಗಗಳು ಒಂದಿಷ್ಟು ಆಭರಣ ತಂದು ಕೊಟ್ಟವು ರಾಮನಿಗೆ. ರಾಮ ನೋಡಿ ಹತ್ತುಕೊಂಡ. ಲಕ್ಷ್ಮಣ ಹತ್ರಗೆ ಹೇಳ್ತಾನೆ, ಇದು ಯಾರದು ಗೊತ್ತುಂಟಾ ಅಂತ. ಬೆಂಡೋಲೆ ತೋರಿಸಿದ್ರೆ ಇದು ಗೊತ್ತಿಲ್ಲ ಅಂದವ. ವಂಕಿ ತೋರಿಸಿದ್ರೆ ಇದು ನಾನು ನೋಡ್ಲಿಲ್ಲ ಅಂದ. ಗೆಜ್ಜೆ ತೋರಿಸಿದ್ರೆ ಇದು ಅತ್ತಿಗೆ ಎದ್ದೆ ಅಂದ, ಇದು ಸೀತಮ್ಮಂದೆ ಅಂದ. ಹೇಗೋದಾಯ್ತು ನಿನಗೆ ಕೇಳ್ತಾನೆ ರಾಮ. ನಾನು ದಿನ ನಮಸ್ಕಾರ ಮಾಡುವಾಗ ನೋಡಿದ್ದೇನೆ ಅಂತ. ಏನ್ರಿ ದಿನ ನಮಸ್ಕಾರ? ನಾಹಂಜಾನಾಮಿ ಕೇಯೂರೆ ನಾಹಂಜಾನಾಮಿ ಕುಂಡಲೆ ನೂಪರೇತು ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್. ಅತ್ತಿಗೆಗೆ ನಿತ್ಯ ನಮಸ್ಕಾರ ಮಾಡ್ತಿದ್ದಂತೆ ಲಕ್ಷ್ಮಣ. ಅದನ್ನು ಬ್ರಾಡ್ಕಾಸ್ಟ್ ಮಾಡಿದ್ದಾನವ. ಇನ್ನು ಕೆಲವರು ಮಾಡಿದ್ರು ಗುಟ್ಟಲ್ಲಿ ಇಟ್ಕೊಳ್ತಾರೆ. ಇದು ನೋಡಿ ಹೇಳಿಕೊಂಡು ಬಂದಿದ್ದಾನೆ. ಇಲ್ಲಿ ಅಮ್ಮನಿಗೆ ನಮಸ್ಕಾರ ಮಾಡುವ ದಿನ ಸಿಗಲಿ ನಮಗೆ. ಮೊದಲಿಗೆ ಯಾರಾದ್ರೂ 10 ಜನ ಇದ್ರೆ ದೊಡ್ಡ ಮಟ್ಟಿನಲ್ಲಿ ಹೋಗಿ ನಮಸ್ಕಾರ ಅಂತ ಹೇಳಿ ಫಾರಿನಿಂದ ಬಂದಿದ್ರೆ ಒಂದೊಮ್ಮೆ, ಜಾಸ್ತಿ ದುಡ್ಡು ಕೇಳೋದು ಬೇಡ ಅಂತ. ತಂದೆ ತಾಯಿಗೆ ನಮಸ್ಕಾರ ಮಾಡೋರು ಸಿಗಲಿ, ಗುರುಗಳಿಗೆ ನಮಸ್ಕಾರ ಮಾಡುವವರು ಸಿಗಲಿ, ನಿತ್ಯ ಅತ್ತೆಗೆ ಮಾಡುವವರು ಸಿಗಲಿ, ಮತ್ತೆ ಅತ್ತಿಗೆಗೆ ನೋಡುವ. ನೋಡಿ ಎಷ್ಟು ಗಮ್ಮತ್ ಇರುತ್ತೆ. ಏನು ವಿಚಿತ್ರ. ಯಾಕೆಂದ್ರೆ ಅವರ ಅಂಶ ವಿಶೇಷಗಳನ್ನು ಕೊಡ್ತಾನೆ. ಇದು ಲಕ್ಷ್ಮಣ ಅಲ್ಲಿ ಹೇಳಿದ್ದಿಷ್ಟೇ ನಾನು ಹೇಳಿದ್ದು. ಈಗ ಗರುಡ ಪುರಾಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪಿತುಹು ಶತಗುಣಂ ಪುಣ್ಯಂ ಸಹಸ್ರಂ ಮಾತುರುಚ್ಯತೆ ಭಗಿನ್ಯೈ ಶತಸಾಹಸ್ರಂ ಸೋದರೇ ದತ್ತಮಕ್ಷಯಂ ಅಂತ. ಇದಿಲ್ಲಿನ ಮಾತು. ನೀವು ಕರ್ಮಾಂಗ ಯಾರಿಗೆ ಮಾಡ್ತೀರಿ ಅಂತ ನೋಡಿದ್ರೆ, ನಿಮಗೆ ಸಂಸ್ಕಾರ ಮಾಡುವುದರಿಂದ ಔರ್ಧದೈಹಿಕ ಕ್ರಿಯೆ ನಡೆಸಿಕೊಟ್ಟದ್ರೆ ನಿಮಗೆ ಬರತಕ್ಕ ಪುಣ್ಯ ಲಾಭ ಎಷ್ಟು ಕೇಳಿದ್ರೆ, ತಂದೆಯ ಸಂಸ್ಕಾರ ನೀವು ಮಾಡಿದ್ರೆ ನಿಮಗೆ 100 ಪಟ್ಟು ಪುಣ್ಯ ಬರ್ತದೆ. ಅವನಿಗೆ ಆಗಿರತಕ್ಕಂತಹ ಕ್ರಿಯೆಯ ಕಲಾಪಗಳಿಂದ ಅವನಿಗಾದ ಸದ್ಗತಿಯ ಮೇಲಕ್ಕೆ ನಿಮಗೆ ಇಂಟು 100. ಅವನಿಗಾದ ಒಳ್ಳೆಯದರ 100 ಪಟ್ಟು ನಿಮಗೆ ಲಾಭ. ದುಡ್ಡು ಖರ್ಚಾಯಿತು, ಶ್ರಮ ಆಯಿತು, ಒದ್ದಾಡಿದೆವು, ಅದೆಲ್ಲ ಕೇಳಬೇಡಿ ಅಂತಾರೆ. ಮಾಡಬೇಕಾದ ಕರ್ಮಾಂಗಗಳು ನಡೆಸಿಕೊಟ್ಟದ್ರಿಂದ 100 ಪಟ್ಟು ನಿಮಗೆ ಅದರದ್ದು ಪುಣ್ಯ ಲಾಭಾದಿಗಳು ಸಿಗ್ತವೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾತ್ರ ಅಲ್ಲ. ಇಲ್ಲಿ ಏನಾಯ್ತು ಕೇಳಬೇಡಿ, ಇಲ್ಲಿಯೂ ನಿಮಗೆ ಶ್ರೀಮಂತಿಗೆ ಬರ್ತದೆ, ಆರೋಗ್ಯ ಸಿಗ್ತದೆ, ಅದನ್ನು ಬಿಟ್ಬೇಡಿ. ತಾಯಿಯ ಸಂಸ್ಕಾರಗಳನ್ನು ನಡೆಸಿಕೊಟ್ಟಾಗ ಶ್ರದ್ಧೆಯಿಂದ ಅಷ್ಟೇ. ಸಹಸ್ರಂ ಮಾತುರುಚ್ಯತೆ ಅಂತ 1000 ಪಾಲು ಲಾಭ ಅಂತ. ಯಾಕೆಂದ್ರೆ ಅವಳು ಹೊತ್ಕೊಂಡಿರ್ತಾಳಲ್ಲ, ಹೊಟ್ಟೆಯಲ್ಲಿ ಕಷ್ಟಪಟ್ಟಿರ್ತಾಳಲ್ಲ. ಒಬ್ಬ ಮಗ ಎಲ್ಲ ತೀರ್ಥಯಾತ್ರೆ ಎಲ್ಲ ಮಾಡಿ ಸುಮಾರು ಕ್ಷೇತ್ರಗಳ ಅಯೋಧ್ಯ ಮಥುರಾ ಮಾಯ ಅದನ್ನೆಲ್ಲ ತೋರಿಸಿ ಅಮ್ಮನಿಗೆಲ್ಲ ಕಡೆ ತಿರುಗಿಸಿ ಬಂದು ಕೇಳ್ತಾನಂತೆ, ಅಮ್ಮ ನಾನೀಗ ನಿನ್ನ ಋಣ ಪರಿಹಾರದಲ್ಲಿದ್ದೇನೆ, ಹೇಗೆ ಹೇಳು. ಖಂಡಿತ ಋಣ ಪರಿಹಾರ ಆಗಿದೆ ಮಗು. ಎಷ್ಟು ಕೇಳಿದರೆ 9ನೇ ತಿಂಗಳಲ್ಲಿ ನಿನ್ನನ್ನು ಹೊಟ್ಟೆಯಲ್ಲಿ ಹೊತ್ಕೊಂಡು ನಾನು ನೀರು ತರಲಿಕ್ಕೆ ಕೊಡಪಾನ ಇಟ್ಕೊಂಡು ಬಾವಿಕಟ್ಟೆ ಹೋಗಿ ಒಂದು ಕೊಡ ಎಳೆದು ಮನೆಯೊಳಗೆ ಅಡಿಗೆಗೋಸ್ಕರ ತಂದಿದ್ದೇನಲ್ಲ, ಅಷ್ಟಕ್ಕೆ ಆಯ್ತು.
ಇನ್ನೆಷ್ಟು ದಿನದ್ದುಂಟು ನೋಡಿ, ಇನ್ನೆಷ್ಟು ಕೆಲಸದ್ದುಂಟು ನೋಡಿ. ಇದು ಒಂದು ಊಟದ ಒಂದು ಕೊಡಪಾನದ ಗತೆ. ಈಗೆಲ್ಲ ಅಡಿಗೆ ಕೋಣೆಯಲ್ಲಿ ತಿರುಗಿಸಿದ್ರೆ ಹಳ್ಳಿಯಲ್ಲಿ ಬರ್ತದೆ, ಕಸವು ಬರ್ತದೆ, ರಸವೂ ಬರ್ತದೆ. ಇರ್ಲಿ, ಬರ್ತದಲ್ಲ, ನಮಗೆ ನಮ್ಮದೇ ಟ್ಯಾಂಕ್ ಇದ್ದಲ್ಲ, ಹುಳಗಳು ಹುಪ್ಪಟೆಗಳು ಸತ್ರೆ ನಮಗೆ ತೊಂದರೆ ಇಲ್ಲ. ಬೇಕಾದ್ರೆ ನಾವೇ ಕೆಲಸದವರನ್ನು ಇಳಿಸಿ ಕ್ಲೀನ್ ಮಾಡಿಸ್ತೇವೆ. ಕೆಲಸದವರನ್ನು ಇಳಿಸಿ ಅವನ ಕಾಲಿದ ಗಲೀಜು ಒಟ್ಟು ಸೇರಿರ್ತದೆ, ಕುಡಿತೇವೆ. ನಮ್ಮ ಹಣೆ ಬರಹ ಶುದ್ಧವಾದ ಇವತ್ತಿವತ್ತು ತೆಗೆಯುವ ಸೂರ್ಯ ಕಿರಣದಿಂದ ಫಿಲ್ಟರ್ ಆದ ನೀರನ್ನು ಕುಡಿಯುವ ಯೋಗ್ಯತೆ ನಮಗಿಲ್ಲ. ನಾಚಿಕೆ ಇದು ಇದ್ದಾಗ. ಇಲ್ಲದಿದ್ದವರ ವಿಷಯ ಬೇರೆ. ಇಲ್ಲದಿದ್ದವರಲ್ಲಿ ಫ್ಲಾಟುಗಳಲ್ಲಿ ಅವರು ಮಿಂದ ನೀರನ್ನೇ ರೀಸೈಕಲ್ ಮಾಡಿ ಕಳಿಸ್ತಾರೆ. ಅವರಿಗೆ ಅವರು ಕೈಕಾಲು ಪಾತ್ರ ತೊಳೆದ ನೀರನ್ನೇ ಕಳಿಸ್ತಾರೆ ವಾಪಸ್. ಏನು ಮಾಡ. ಆದ್ರೆ ಇರುವಾಗ ಇದನ್ನು ಉಲ್ಲೇಖ ಮಾಡಿದ್ರು. ಅದರಿಂದ ತಾಯಿಯ ಋಣ ಭಾರಿ ಇರುತ್ತದೆ. ತುಂಬ ನೆಚ್ಚಿಕೊಂಡಿರ್ತಾರೆ. ಹಕ್ಕಿಗಳಂತೆಲ್ಲ ತಾಯಿ ಪೋಷಣೆ ಮಾಡ್ತಾಳೆ. ಹಾಗಾಗಿ ಆಕೆಯ ಋಣಕ್ಕೋಸ್ಕರ ಹೇಳ್ತಾರೆ, 1000 ಪಟ್ಟು ಮಿಗಿಲು ನೀನು ಅವಳಿಗೆ ಯಾವತ್ತು ಖರ್ಚು ಮಾಡುವ ವಿಷಯದಲ್ಲಿ, ಮಾಡಿದ ಸಂಸ್ಕಾರದ ವಿಶೇಷತೆಯಲ್ಲಿ ಲಾಭವನ್ನು ಗುರುತಿಸಿ ಹೇಳ್ತಾರೆ ಅವರು. ಮತ್ತೆ ಭಗಿನ್ಯೈ ಶತಸಹಸ್ರ, ಒಂದೊಮ್ಮೆ ತಂಗಿಗಾಗಿ ಬಿಟ್ಟರು ಹೆಚ್ಚು ಕಡಿಮೆ ಆಗುವುದುಂಟು, ಇಲ್ಲ ಅಲ್ಲ. ಏನಾದರೂ ಯಾರಾದರೂ ಇಲ್ಲದೇ ಇದ್ದರೆ ಹೆಚ್ಚು ಕಡಿಮೆ ಆದರೆ ಅಕ್ಕನ ತಂಗಿಯ ಕೆಲಸವನ್ನು ಮಾಡುವ ಯೋಗ್ಯತೆಯಲ್ಲಿ ಆಗಬಹುದು. ಆದರೆ ಕೃಷ್ಣ ಹೇಳ್ತಾನೆ, 1,00,000 ಪಾಲ ಪುಣ್ಯ ಉಂಟು ಹೇಳಿಬಿಟ್ಟ. ಭಾರಿ ಅಪರೂಪ ಇದು. ಆಗುವುದಿಲ್ಲ ಅಲ್ಲ ಈ ಕಾಲದಲ್ಲಿ. ಮಸ್ತು ಮಕ್ಕಳು ಇಲ್ಲದೇ ಇರೋದನ್ನ ಆಗಿ ಹೋಗುವ ಸಂಭವಗಳು ಜಾಸ್ತಿ. ಅಣ್ಣನಿಗೆ ಆದರೆ ಸೋದರೆ ದತ್ತಮ ಅಕ್ಷಯಮಂದ. ಅಣ್ಣನ ಕರ್ಮಾಂಗ ನಡೆಸಿದ್ರೆ ಲೆಕ್ಕ ಇಲ್ಲ ಹೇಳಿಬಿಟ್ಟ. ಇದೆಲ್ಲ 1,00,000ದವರೆಗೆ ಹೇಳಿ ತಿನ್ನೆಷ್ಟು ಹೇಳುವುದಂದ, ಅದು ಎಂಡ್ಲೆಸ್ ಅಂದ, ವಿಪರೀತ ಅಂತ ಹೇಳಿಬಿಡ್ತಾನೆ ಕೃಷ್ಣ. ಇಷ್ಟೆಲ್ಲ ಅದ್ಭುತವಾದಂತಹ ಕರ್ಮಾಂಗಗಳ ಬಗ್ಗೆ ಮಾತಾಡ್ತಾನೆ. ಮಾಡುವ ಕರ್ಮದಿಂದಾದ ಹಾನಿಗಳಿಂದಾಗಿ ನರಕಾದಿ ಅನರ್ಥದಿಂದ, ಆಗಲೇ ಹೇಳಿದ್ದಲ್ಲ ಪ್ರೇತ ಬಾಧೆಯಿಂದ, ಅದಕ್ಕೊಂದು ಚಂದದ ಮಂತ್ರ ಹೇಳಿಬಿಟ್ಟ ಕೃಷ್ಣ. ಅನಾದಿ ನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಅವ್ಯಯ ಪುಂಡರೀಕ 2 ಪಾಠ ಇದೆ. ಪ್ರೇತಮೋಕ್ಷ ಪ್ರದೋಭವ ಅಂತ ನಿತ್ಯ ಕರೀಲಿಕ್ಕಿರುವಂಥದ್ದು ಮಂತ್ರಾಕ್ಷರಾದಿಗಳಲ್ಲಿ ಜಲಾಂಜಲಿಗಳಲ್ಲೆಲ್ಲ ಚಿಂತನೆ ಮಾಡುವಂಥದ್ದೇ ಮಾತಿದ್ದು. ಗರುಡ ಪುರಾಣದ್ದೇ ಕೃಷ್ಣ ಹೇಳಿದ್ದೆ. ಅದು ಅನಾದಿ ನಿಧನೋ ದೇವ. ದೇವರಿಗೆ ಕೊನೆ ಇಲ್ಲ, ಮೊದಲಿಲ್ಲ. ಅದನ್ನು ಮೊದಲು ಹೇಳಿಬಿಟ್ಟ. ಸಾಯುವವರು ನಾವು. ಜೀವನಿಗೆ ಸಾವಿದೆ, ಅದು ಜೀವ ಸಾಯುವುದಿಲ್ಲ. ಜೀವನಿಗೆ ದೇಹದಿಂದ ಲಾಸ್ ಇದೆ, ಹಾನಿ ಇದೆ, ದೇಹದಿಂದ ಲಾಭ ಇದೆ, ಸೃಷ್ಟಿ ಇದೆ. ಸೃಷ್ಟಿ ಸಂಹಾರಗಳಿರುವುದು ಜೀವನಿಗೆ ದೇಹದ ಒಂದು. ದೇಹ ಬರ್ತದೆ ಹೋಗ್ತದೆ. ಆದ್ರಿಂದ ಅದನ್ನೇ ನಾವು ಸಾಯುವುದು ಇರುವುದು ಹೇಳ್ತೇವೆ. ಈಗ ನಾವು ಈ ಒಂದು ಮಡಿಕೆ ಸೃಷ್ಟಿ ಆಯಿತು ಹೇಳ್ತೇವೆ. ಮಡಿಕೆ ಅಂದರೆ ಒಂದು ಕರ ಆಯಿತು ಹೇಳ್ತೇವೆ. ಸರಿ, ಕರ ಆಯಿತು ನೋಡ್ತಾ ಇದ್ದೇವೆ. ಮತ್ತೆ ಯಾರು ಅದನ್ನು ತುಳಿದ್ರು, ಒಡೆದೋಯ್ತು. ಈಗ ಮಡಕೆ ಸತ್ತಿತ್ತು ಹೇಳ್ತೇವೆ, ನಾಶ ಆಯ್ತು ಹೇಳ್ತೇವೆ. ಆದ್ರೆ ಎಂಥದುಂಟು ಅಲ್ಲಿ? ಮಣ್ಣಲ್ಲೇ ಉಂಟಲ್ಲ. ಇದ್ದದ್ದೇ ಮಣ್ಣು. ಆದ್ರೆ ಏನಾಯ್ತು? ಕರದಂತೆ ಒಂದು ಆಕಾರ ಆಯ್ತು. ಮಡಿಕೆ ಅಂತೆ ನೀರು ತರಲಿಕ್ಕೆ ಆಗುವ ಹಾಗೆ ಆ ಆಕಾರ ಈಗ ಒಡೆದೋಯ್ತು, ಒಡಿ ಆಯ್ತು. ಹಾಗೆ ಜೀವನಿಗೆ ಈ ದೇಹದ ಒಂದು ಆಕಾರ ಬರ್ತದೆ. ಯಾವುದು ಪ್ರಾಣಿ ದೇಹ, ಯಾವುದು ಮರದೇಹ, ಯಾವುದು ಆಗುವುದು ಒಂದು ಆಕಾರ ಬರ್ತದೆ, ಮತ್ತೆ ಆ ಆಕಾರ ಹೋಗ್ತದೆ. ಅವ ಜೀವ ಇದ್ದಾನೆ, ಜೀವಾಣುವಾಗಿದ್ದಾನೆ. ಅಂದ್ರೆ ಜೀವನಾಶ ಆಗುವುದಿಲ್ಲ. ಅಚ್ಛೇದ್ಯ ಮದಾಖ್ಯೋಯಂ ಅಂತ ಇಲ್ಲೇ ಹೇಳ್ತಾನೆ ಕೃಷ್ಣ. ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂದ ಹತಿ ಪಾವಕ ನಚೈನಂ ಕ್ಲೇದೇಂತ್ಯ ಪುನಃ ಶೋಷಯತಿ ಮಾರುತಃ ಅಂತ ಗರುಡನಿಗೂ ಆ ಮಾತನ್ನು ಉಲ್ಲೇಖ ಮಾಡುತ್ತಾನೆ. ಜೀವ ಯಾವತ್ತೂ ಏನಾಗುವುದಿಲ್ಲ ಅಂತ. ಆದರೆ ದೇಹ ಬಂದಾಗ, ಜೀವನ ಅಭಿವ್ಯಕ್ತಿ ಆಗುವುದು ದೇಹದಲ್ಲಿ ಆದಾಗ, ದೇಹಕ್ಕೆ ತೊಂದರೆ ಆದಾಗ ಜೀವ ಆಳುತ್ತಾನೆ. ಜೀವನಿಗೆ ಹೆಚ್ಚು ಕಮ್ಮಿ ಆಗ್ತದೆ ಯಾವಾಗ ಅಂದ್ರೆ ದೇಹವನ್ನು ಹೊತ್ತುಕೊಂಡದ್ರಿಂದ, ಅಂಟಿಕೊಂಡದ್ರಿಂದ. ಬಿಟ್ಟಾಗೇನಿಲ್ಲ ಅವನು. ಆದ್ರಿಂದ ಈ ದೇಹ ಬಂದಿದೆ, ದೇಹದ ಜೊತೆಯಲ್ಲಿ ಅವನಿಗೆ ಹುಟ್ಟು ಸಾವುಗಳು ಬರ್ತವೆ. ಆದರೆ ದೇವರಿಗೆ ದೇಹತೋಪಿ ನಾಶ ಇಲ್ಲ, ಸಾವಿಲ್ಲ. ಅನಾದಿ ನಿಧನಃ ದೇವಃ. ಆದ್ರಿಂದ ಅವನು ದೇವರು. ನಮಗೆ ದೇವರು ಯಾಕೆ ಕೇಳಿದ್ರೆ ಆರಾಮವಾಗಿರುವವನು ಅಂತ ಅರ್ಥ. ದಿವ್ಯತಿ ಅಂದ್ರೆ ಕ್ರೀಡತಿ ಅಂತ ಅರ್ಥ, ಆಟ ಆಡ್ತಾನೆ ಅಂತ, ಖುಷಿ ಪಡ್ತಾನೆ ಅಂತ ದೇವರು. ಜೀವ ಖುಷಿ ಪಡುವುದಿಲ್ಲ, ದುಃಖ ಪಡ್ತಾನೆ. ಜೀವನಿಗೆ ಒಂದು ಹೆಸರೇನು ಕೇಳಿದ್ರೆ ಉಪಜೀವಕತ್ವಂ ಜೀವತ್ವಂ ಅಂತ. ಅವನು ಇನ್ನೊಬ್ಬರಿಂದಾಗಿಯೇ ಬದುಕುವುದು. ಜೀವತಿ ಅಂದ್ರೆ ಬದುಕುತ್ತಾನೆ ಅಂತ. ಹೇಗೆ ಕೇಳಿದ್ರೆ ಮತ್ತೊಬ್ಬರಿಂದಲೇ. ನನಗೆ ನಾನಾಗಿ ಬರಲಿಕ್ಕೆ ಬರುವುದಿಲ್ಲ, ಯಾರಾದ್ರೂ ನನ್ನನ್ನು ತರಬೇಕು. ಆಯ್ತಾ? ನನಗೆ ನಾನಾಗಿ ಇರ್ಲಿಕ್ಕೆ ಆಗುವುದಿಲ್ಲ, ಯಾರಾದ್ರೂ ಇರಬೇಕು. ನಮಗೆ ತಿನ್ಲಿಕ್ಕೆ ಬೇಕು ಜನ, ಇರ್ಲಿಕ್ಕೆ ವ್ಯವಸ್ಥೆ ಆಗಬೇಕು. ಎಷ್ಟು ಜನ ನಾವು ಇದ್ದೇವೆ. ಆದ್ರಿಂದ ಒಬ್ಬೊಬ್ಬರನ್ನು ಆನಿಸಿಕೊಂಡು ಸೇರಿಸಿಕೊಂಡು ಬದುಕ್ತಾರೆ. ಆದ್ರಿಂದ ಜೀವ ಅಂದ್ರೆ ಏನು ಅಂದ್ರೆ ಉಪಜೀವಕತ್ವ. ಇನ್ನೊಬ್ಬರ ಜೊತೆಯಲ್ಲಿ ಬದುಕುವುದೇ ಜೀವ. ದೇವರು ಅಂದ್ರೆ ಸ್ವತಂತ್ರ, ಯಾರು ಬೇಡವನಿಗೆ, ಎಂಥದ್ದು ಬೇಡವನಿಗೆ, ಏನು ಇಲ್ಲ ಅವನು. ಆದ್ರಿಂದ ನಿರಂತರ ಕ್ರೀಡಾ ಸ್ವರೂಪನಾದವ ದೇವರು, ನಿರಂತರ ದುಃಖ ಅನುಭವಿಸುವ ಜೀವರು. ಇಷ್ಟು ವ್ಯತ್ಯಾಸ ದೇವರಿಗೆ ಜೀವರಿಗೆ.
ಅದನ್ನ ದೇವರು ಜೀವ ಆಗುವುದಿಲ್ಲ, ಜೀವರು ದೇವ ಆಗುವುದಿಲ್ಲ. ಸುಮ್ಮನೆ ಹೇಳ್ತಾರೆ ಎಲ್ಲರಷ್ಟೇ, ಹೇಳಿ ಸುಮ್ಮನೆ ಬಾಯಿ ತುರಿಸಿಕೊಳ್ಳುತ್ತಾರೆ. ಆಗುವುದೇ ಇಲ್ಲ, ಆಗಲೂ ಇಲ್ಲ. ಒಂದು ದಾಖಲೆಯೂ ಇಲ್ಲ, ಪ್ರಯೋಜನ ಇಲ್ಲ. ಮಂಗನಿಂದ ಮಾನವ ಹೇಳಿದ ಹಾಗೆ, ಎಲ್ಲಿಂಟು ಮಂಗ, ಎಲ್ಲಿಂಟು ಮಾನವ, ಎಲ್ಲಿಂಟು, ಎರಡು ಬೇರೆ ಉಂಟು. ಮಂಗನಿಂದ ಮಾನವ ಆದ್ರೆ ಮಧ್ಯದಲ್ಲಿ ಸಿಗಬೇಕಲ್ಲ ನಮಗೆ, ಬಾಯಿ ಮುಚ್ಚಲಿಕ್ಕೆ ಹೇಳ್ತಾರೆ ಅಷ್ಟು, ಪ್ರಯೋಜನ ಏನಾಗುವುದಿಲ್ಲ. ಹಾಗೆ ದೇವರು ಮತ್ತು ಜೀವ ಆರಾಮವಾಗಿರ್ತಾನೆ. ಲೀಲೆ ಅವನದ್ದು ಸೃಷ್ಟಿ. ಮತ್ತ್ಯಾಕೆಲ್ಲ ಇದೆಲ್ಲ ಮಾಡ್ತಾನೆ ಕೇಳಿದ್ರೆ, ಅವನಿಗಾಗಿ ಅಲ್ಲ, ನಮಗಾಗಿ ಅಷ್ಟೇ. ಮನೆಯಲ್ಲಿ ಮಣ್ಣಿ ಮಾಡ್ತಾರೆ, ಯಾರಿಗೆ? ಮಾಡಿದವರಿಗ ಅಲ್ಲ, ಮಗುವಿಗೆ. ಹೌದಲ್ಲ. ಮತ್ತೆ ಹಾಗಾದ್ರೆ ಮಾಡಿದ್ದೆಲ್ಲ ನಮಗೆ ಆಗ್ಬೇಕು ಅಂತಿಲ್ಲ. ಕಷಾಯ ಮಾಡ್ತಾರೆ, ಯಾರಿಗೆ? ಮನೆಯಲ್ಲಿ ಯಾರಿಗೆ ರೋಗ ಉಂಟು ಅವರಿಗೆ. ಕೆಲವೊಮ್ಮೆ ಗರ್ಭಿಣಿಗೆ ಕಷಾಯ ಮಾಡಿ ಕೊಡ್ತಾರೆ. ಆದ್ರಿಂದ ಮಾಡಿದ್ದೆಲ್ಲ ಅವನಿಗೆ ಬೇಕು ಅಂತ ವಾದ ಮಾಡಬೇಡಿ. ದೇವರು ಸೃಷ್ಟಿ ಮಾಡಿದ ತಕ್ಷಣ ದೇವರಿಗೆ ಲೋಕ ಬೇಕಾಯಿತು, ದೇವರಿಗೆ ಪೂಜೆ ಬೇಕಾಯಿತು, ದೇವರಿಗೆ ಪದಾರ್ಥ ಬೇಕಾಯಿತು, ದೇವರಿಗೆ ಹಣ್ಣು ಬೇಕು ಅಂತ ಹಣ್ಣು ಸೃಷ್ಟಿ ಮಾಡೋದ. ಒಂದೊಮ್ಮೆ ದೇವರಿಗೆ ಬೇಕಾದ್ರೆ ನಾವು ದೇವರಿಗೆ ಇಡ್ತೇವಾ? ದೇವರು ತಿಂತಾನೆ ಹೇಳಿ ಕೊನೆಯಲ್ಲಿ ಒಂದು ಹಣ್ಣು ಮಾತ್ರ ಮತ್ತೆ ಪೂರ ನಾವು ಅಡಗಿಸಿ ಇಡ್ತೇವೆ, ದೇವರಿಗೆ ಕಾಣಬಾರ್ದು ಅಂತ. ಅದನ್ನ ದೇವರು ತಿನ್ಲಿಕ್ಕೆ ಅಲ್ಲ, ಇದು ದೇವರಿಗೆ ಇರ್ಲಿಕ್ಕೂ ಅಲ್ಲ. ಈ ಎಲ್ಲ ಲೋಕಗಳು, ಈ ಎಲ್ಲ ಸೃಷ್ಟಿಗಳು, ಈ ಎಲ್ಲ ವೈಭವಗಳು ನಮಗಾಗಿ, ಉದ್ಧಾರಕ್ಕಾಗಿ. ಅದನ್ನು ಇಟ್ಟುಕೊಂಡು ಉಪಯೋಗಿಸಿಕೊಂಡು ಮುಂದೋಗಿ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನುವ ಮೂಲಕ ನೀವು ಸ್ವಸ್ಥರಾಗಿ ಆರೋಗ್ಯವಂತರಾಗಿ. ಆದ್ರಿಂದ ಅನಾದಿ ನಿಧನೋ ದೇವ, ದೇವ ಬೇರೆ ಜೀವ ಬೇರೆ. ಆನಂದವಾಗಿರುವ ದೇವರು, ಇಷ್ಟಾದ್ರೂ ತಿಳ್ಕೊಳ್ಳಿ ದೇವರು ಯಾರು ಅಂತ ಅಷ್ಟೇ. ಆನಂದವಾಗಿರುವವನು, ಸ್ವತಂತ್ರನಾಗಿ ನಿಲ್ಲಬಲ್ಲವನು, ಯಾರ ಹಂಗೂ ಇಲ್ಲದೆ ಎಲ್ಲವನ್ನು ನಡೆಸಿಕೊಡುವವನು, ಅವನು ದೇವರು. ತದ್ವಿರುದ್ಧವಾದದ್ದು ಜೀವ, ಎಲ್ಲರ ಅಂಡರ್, ಪೂರ ಅಸ್ವತಂತ್ರ, ಏನು ಇಲ್ಲ. ಮತ್ತೆ ನಾವು ಹೇಳಲಿಕ್ಕೆ ಹೇಳ್ತೇವೆ ಗಟ್ಟಿ ಮುಟ್ಟಿದ್ದೇನೆ ಅಂತ, ಒಂದು 20-30 ವರ್ಷ ಆಗಲಿ ಗೊತ್ತಾಗ್ತದೆ. ಆಗ ದಂಟೆ ಒಂದು ಬೇಕಾಗ್ತದೆ, ಮತ್ತೆ ಅದು ಸಾಲದಾಗ್ತದೆ, ಮತ್ತೆ ವಾಕರ್ ಬೇಕಾಗ್ತದೆ, ಮತ್ತೆ ಅದು ಸಾಲದಿದ್ದಾಗ 4 ಜನ ಬೇಕಾಗ್ತದೆ. ನೋಡಿ, ತನ್ನಷ್ಟಕ್ಕೆ ನಮಗೆ ಈಗ ಬದುಕಿದ್ದಾಗಲೇ ನಾವು ಎಷ್ಟು ಪರಾಧೀನ ಅಂತ ಗೊತ್ತಾಗ್ತದೆ. ನಮಗೆ ಬೇಯಿಸಿಕೊಳ್ಳಿಕ್ಕಾಗುವುದಿಲ್ಲ, ನಡೆದುಕೊಳ್ಳಿಕ್ಕಾಗುವುದಿಲ್ಲ, ಕುಡಿದುಕೊಳ್ಳಿಕ್ಕಾಗುವುದಿಲ್ಲ. ಹಾಗಿರುವಾಗ ಇನ್ನು ದೇವರ ಬಗ್ಗೆ ಏನು ಹೇಳುವ? ಆದ್ರಿಂದ ನಾವು ಪರಮ ಅಸ್ವತಂತ್ರರಿದ್ದೇವೆ. ಆದ್ರಿಂದ ದೇವರನ್ನು ಕರೀಲಿಕ್ಕೆ ಅನಾದಿ ನಿಧನೋ ದೇವ, ಹಿಂದೆ ಮುಂದೆ ಏನೂ ನಾಶ ಇಲ್ಲದ, ಹುಟ್ಟು ಸಾವುಗಳಿಗೆ ಬದ್ಧನಾಗದ ಓ ದೇವರೇ, ನನ್ನನ್ನು ಪಾರು ಮಾಡು. ಶಂಖಚಕ್ರ ಗದಾಧರ 3 ಕರೆದ, 4 ಹೇಳಲಿಲ್ಲ. ಶಂಖಚಕ್ರ ಗದಾ ಪದ್ಮ 4 ದೇವರ ಕೈಯಲ್ಲಿ ಉಂಟು. ಪದ್ಮ ಅದು ಮೋಕ್ಷದ್ದು, ಆದ್ರಿಂದ ಅದು ಬಿಟ್ರೆ ಇಲ್ಲ. ಶಂಖಚಕ್ರ ಗದೆ ಒಟ್ಟು 4 ದೇವರಿಗೆ ಕೈಗಳು. ಯಾಕೆ ಕೇಳಿದ್ರೆ, ಕೆಲವರು ಹೇಳುದು ಸುಮ್ಮನೆ ಎಷ್ಟಾಯ್ತಲ್ಲ, 2 ಕೈ ನಮಗಿರುದು, ನಮಗೆ ಸಾಕಾಗ್ತದೆ 2 ಕೈಯಲ್ಲಿ. 4 ಕೈ ದೇವರು ಯಾಕೆ ಬೇಕು ಅಂದ್ರೆ 4 ಜನರು ಇದ್ದಾರೆ ಕೇಳುವವರು. ಧರ್ಮ ಕೇಳ್ತಾರೆ ಕೆಲವರು, ಅರ್ಥ ಕೇಳ್ತಾರೆ, ಕಾಮನೆಗಳು ಕೆಲವರಿಗೆ ಇರ್ತವೆ, ಕೆಲವರು ಮೋಕ್ಷವನ್ನು ಕೇಳ್ತಾರೆ. ಹಾಗಾಗಿ ಚತುರ್ವಿಧ ಪುರುಷಾರ್ಥ ಪ್ರಾಪ್ತ್ಯರ್ಥಂ ಅಂತ ಹೇಳ್ತೇವೆ. ಧರ್ಮಾರ್ಥ ಕಾಮ ಮೋಕ್ಷ, ಇದು 4 ಪುರುಷಾರ್ಥ. ಪುರುಷಾರ್ಥ ಅಂದ್ರೆ ಪುರುಷೈ ಅರ್ಥನೀಯ ಅಂತ, ಜನರು ಪ್ರಾರ್ಥಿಸುವಂಥದ್ದು ಇದು. ಪುರುಷರು ಅಂದ್ರೆ ಗಂಡಸರು ಅಂತ ಅರ್ಥ ಅಲ್ಲ, ಪುರುಷರು ಅಂದ್ರೆ ಪರ್ಸನ್ ಅಂತ ಅರ್ಥ, ಮನುಷ್ಯ ಅಂತ ಅರ್ಥ ಅಷ್ಟೇ. ಯಾರೇ ಆಗಲಿ ಕೇಳುವುದು ಇದು 4. ಅದು 4 ಕೊಡ್ಲಿಕ್ಕೆ ದೇವರು 4 ಆಯುಧಿಟ್ಕೊಂಡಿದ್ದಾನೆ. ಅದು ಸಾಂಕೇತಿಕ, ಪ್ರಾತಿನಿಧಿಕ. ಚಕ್ರ ಅದು ಧರ್ಮ ಚಕ್ರ, ಶಂಖ ಅದು ನಮಗೊತ್ತುಂಟು, ಲಕ್ಷ್ಮಿ ಅದು ದುಡ್ಡು ಅಂತ, ಗದೆ ಅದು ಬಯಕೆಗಳನ್ನು ಕೊಡುವಂಥದ್ದು, ಹೆಚ್ಚು ಕಮ್ಮಿ ಆದ್ರೆ ಬಡಿತದೆ, ಅದು ಜಾಸ್ತಿ ಕೇಳಲಿಕ್ಕಿಲ್ಲ. ಆನಂತರ ಪದ್ಮ ಅದು ಅರಳುವಂಥದ್ದು, ಮೋಕ್ಷ, ಅದು ಹೆಚ್ಚು ಜನರು ಕೇಳುವುದಿಲ್ಲ, ಅದು ಯಾರಿಗೆ ಎಷ್ಟು ಇಷ್ಟ ಇಲ್ಲ. ಹಾಗಾಗಿ ಕಾಣುವಾಗ ಅದನ್ನು ದೇವರು ಇಲ್ಲಿದ್ದವರಿಗೆ 3 ಸಾಕು ಅಂದ ದೇವರು, ಅದು ಬೇಡ ಅಂದ. ಅದು ಎಲ್ಲ ಆದವರಿಗೆ ಮಾತ್ರ, ಅದು ಹಿಂದಕ್ಕೆ ಇಟ್ಕೊಳ್ತಾನೆ, ಅದು ತೋರಿಸುವುದಿಲ್ಲ. ಅದು ಬೇಕಾದವರಿಗೆ ಹುಡುಕಿಕೊಂಡು ಬರ್ತಾರೆ, ಇದಿಷ್ಟರಲ್ಲೇ ಎಲ್ಲರೂ ಬದುಕ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಇದನ್ನೇ ಕೇಳುವಂಥದ್ದು. ದುಡ್ಡು ಬೇಕು ಕೇಳ್ತಾರೆ, ಆ ದುಡ್ಡಿನಿಂದ ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ದುಡ್ಡು ಪಡಿತಾರೆ, ಅದಕ್ಕೆ ಬೇಕಾದ ಬಯಕೆಗಳನ್ನು ಪಡಿತಾರೆ. ಬಯಕೆಗಳನ್ನು ಸ್ವರ್ಗಾದಿಗಳು ಬಯಕೆಗಳೇ, ಇಲ್ಲ ಅಲ್ಲ, ದೇವರೊಂದು ಬಿಟ್ಟಷ್ಟೆ. ಕೇವಲ ದೇವರೇ ಬೇಕು ಹೇಳಿದ್ರೆ ಎಲ್ಲವನ್ನು ಬಿಡಬೇಕಾಗ್ತದೆ. ಅದು ಯಾರು ಪಕ್ಕ ತಯಾರಿಲ್ಲ, ಹೌದಲ್ಲ ಹೇಳಿಕೊಂಡು. ಹಾಗಾಗಿ ಶಂಖಚಕ್ರ ಗದಾಧರ ಅಂತ ಇಲ್ಲಿ ಅಷ್ಟನ್ನೇ ಕರೆದಿದ್ದಾರೆ. ಇನ್ನೆಷ್ಟು ಅವನ ಕೈಯಲ್ಲಿದೆ, ಇಲ್ಲ ಅಲ್ಲ, ಸಾಕಾಗತ್ತೆ ಅಷ್ಟು ಅಂತ. ಅವ್ಯಯ, ಏನು ಕಳ್ಕೊಳ್ಳದವ. ಅಕ್ಷಯ, ಎಲ್ಲವನ್ನೂ ಅಭಿವೃದ್ಧಿಗೊಳಿಸುವವನು. ಪುಂಡರೀಕಾಕ್ಷ, ನಮ್ಮ ಹೃದಯ ಕಮಲದಲ್ಲಿ ಅರಳಿದ್ದಾನೆ, ಹತ್ತಿರದಲ್ಲೇ ಬರ್ತಾನೆ. ಅಂತಹ ಭಗವಂತನನ್ನು ಕರೆದು ಪ್ರೇತ ಮೋಕ್ಷ ಪ್ರದೋಭವ, ಗತಿಸಿದವರಿಗೆ ಒಳ್ಳೆಯದನ್ನು ಮಾಡಿ. ಅಲ್ಲಿ ಪ್ರಾರ್ಥನೆಯಲ್ಲಿ ಮೋಕ್ಷ ಕೇಳ್ತಾರೆ, ಬಿಡುಗಡೆಯನ್ನು ಕೊಡುವಂತ. ಅವರ ಪಾಪದಿಂದ ಅವರನ್ನು ನಿವೃತ್ತಿಗೊಳಿಸು, ಅವರ ಕರ್ಮತಂತ್ರದಿಂದ ಅವರನ್ನು ಸಡಿಲು ಮಾಡು, ಸಂಕೋಲೆಯಿಂದ ಅವರನ್ನು ಪಾರುಗೊಳಿಸು ಅಂತ ಕೇಳಲಿಕ್ಕೋಸ್ಕರ ಹೇಳುತ್ತೆ. ಹಾಗಾಗಿ ದೇವರನ್ನು ಕರೆಯುವಾಗ, ನಡೆಸಿಕೊಡುವಾಗ ಆದ ತಪ್ಪುಗಳಿಗೆಲ್ಲ ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೆ ನಾಮತ್ರಯ ಜಪ ಅದು ಬೇಕೇ. ಲೋಪದೋಷಗಳು ಹೋಗಲಿಕ್ಕೆ ಎಷ್ಟಾದರೂ ಇರ್ತದೆ ಅಂತೇಳಿ
ಹಾಗಾಗಿ ಅದನ್ನು ಕರೀತಾರೆ ಅತತಿ ಪುಷ್ಪಶಂಕಾಶಂ ಪೀತವಾಸತಮಚ್ಯುತಂ ಏ ನಮಸ್ಯಂತಿ ಗೋವಿಂದಂ ನತೇಶಾಂ ವಿದ್ಯತೆ ಭಯ. ಅಚ್ಯುತ ಅನಂತ ಗೋವಿಂದನನ್ನು ಯಾರು ಕರೀತಾರೆ, ಕೂಗ್ತಾರೆ, ಕೇಳುತ್ತಾರೆ. ಅಕ್ಷಯ ಅಂದ್ರೆ ಅವ್ಯಯ ಅಂದ್ರೆ ಅದೇ ಅನಂತ ಅಂತ ಅರ್ಥ. ನಾಶ ಇಲ್ಲದವ ಅಂತ ಅಂದ್ರೆ ನಾಶ ಇಲ್ಲದವ. ಅತಸಿ ಪುಷ್ಪಶಂಕಾಶಂ ಬಿಳಿಯಾದ ಭಗವಂತನನ್ನು ಕರಿಬೇಕು. ಪೀತವಾಸಸಂ ಹಳಿದ ಬಟ್ಟೆಯನ್ನು ಹುಟ್ಟಿದ್ದಾನೆ. ಅಚ್ಯುತಂ ಏನು ಕಳ್ಕೊಳ್ಳೋದಿಲ್ಲ, ಚ್ಯುತಿ ಇಲ್ಲ ಅವನಿಗೆ, ಕೊರತೆಯೇ ಇಲ್ಲ. ನಾವು ಪೂಜೆ ಮಾಡಿದಿದ್ರೆ ಅವನಿಗೇನಾಗುವುದಿಲ್ಲ, ನಾವು ಏನು ಕೊಡದಿದ್ರೆ ಏನೋ ಅವನು ಸವಕೊಳ್ಳೋದಿಲ್ಲ. ಅದೆರಡು ಮಂತ್ರ ಇತ್ತಲ್ಲ ಬಹಳ ಚಂದವಾಗಿ. ಒಂದು ಮರದಲ್ಲಿ 2 ಹಕ್ಕಿ ಇದೆ ಅಂತ, ಅದರಲ್ಲಿ ಒಂದು ಹಕ್ಕಿ ತಿಂತಾ ಇದೆ, ಸೊರಗ್ತಾ ಇದೆ, ಇನ್ನೊಂದು ಹಕ್ಕಿ ತಿನ್ನುವುದಿಲ್ಲ, ಆರಾಮವಾಗಿ ಖುಷಿಯಲ್ಲಿ ಮೆರಿತಾ ಇದೆ ಅಂತ. ಅದೆಂತ ಕೇಳಿದ್ರೆ ಹಾಗೆ ದೇಹ ಎನ್ನುವುದೇ ಒಂದು ಮರ, ಅದರಲ್ಲಿ 2 ಹಕ್ಕಿ ಅಂದ್ರೆ ದೇವರು ಮತ್ತು ಜೀವ. ಆ ದೇವರು ಆರಾಮವಾಗಿದ್ದಾನೆ, ಜೀವ ಕರ್ಮಫಲವನ್ನು ತಿಂದು ಸೊರಗ್ತಾ ಇದ್ದಾನೆ. ದ್ವಾಸುಪರ್ಣ ಸೈಜಾ ಸಕಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಷ್ಟನ್ ಅನ್ಯ ಅಭಿಚಾಕಶಿ. ಚೆನ್ನಾಗಿದೆ ಅಂತ ಮತ್ತೆ ಟೇಸ್ಟ್ ಮಾಡಿ ತಿಂತಾನೆ ಇದೆ, ಸೊರಗ್ತಾನೆ ಇದೆ, ಅಜೀರ್ಣ ಆಗ್ತಾ ಉಂಟು, ಅದಕ್ಕೆ ಅದೇ ಜೀರ್ಣ ಆಗ್ತಾ ಉಂಟು. ಈ ಭಗವಂತ ಏನು ತಿನ್ನುವುದಿಲ್ಲ, ಗಮ್ಮತ್ತಲ್ಲಿ ನೆಗಾಡ್ತಾ ಇದ್ದಾನೆ, ಪಕ್ಕದಲ್ಲೇ ಕೂತಿದ್ದಾನೆ, ಆದ್ರೂ ಸುಮ್ಮನೆ ಇದ್ದಾನೆ. ಅವನನ್ನು ಕರೀತಾನೇ ಇಲ್ಲ, ಬೇಕು ಹೇಳುತ್ತಾನೇ ಇಲ್ಲ. ಅವನ ಪಾಡಿಗೆ ಪ್ರಪಂಚ ನುಂಗ್ತಾನೇ ಇದ್ದಾನೆ. ಪ್ರಪಂಚ ಕೊಟ್ಟ ದೇವರ ಎಚ್ಚರವೇ ಮಾಡಿಕೊಳ್ಳುವುದಿಲ್ಲ. ಆದ್ರೆ ಏನಾಗ್ತದೆ ನೋಡಿ ಅಂತ. ಹಾಗೆ ಅಚ್ಯುತ ಭಗವಂತ ಏನು ಕೊರಗುವುದಿಲ್ಲ, ಕೊರತೆ ಇಲ್ಲ. ಇವನು ಎಲ್ಲದರ ಚ್ಯುತಿ, ಬಂದದ್ದು ನಾಶ ಆಗ್ತದೆ, ಇರುವುದಿಲ್ಲ. ಹಾಗಾಗಿ ಅಂತ ಅಚ್ಯುತನನ್ನು ಪರಮಾತ್ಮನನ್ನು ಕರಿ. ಅನಂತವಾದ ಭಾಗ್ಯವನ್ನು ಕೊಡ್ತಾನೆ, ಒಳ್ಳೆಯ ಅರಿವನ್ನು ಕೊಡ್ತಾನೆ. ಎಲ್ಲಕ್ಕಿಂತ ಮುಖ್ಯವಾದ ದೇವರ ನಾಮ ಕರೀಲಿಕ್ಕಿರುವಂಥದ್ದು ಪ್ರಾಯಶ್ಚಿತ್ತಕ್ಕೆ. ಅಚ್ಯುತ ಅನಂತ ಗೋವಿಂದ ಅನ್ನೋ ನಾಮತ್ರಯದಲ್ಲಿ ಗೋವಿಂದ ಕರಿಯಿಂದ. ಗೋವಿಂದೇತಿ ಸದಾ ಧ್ಯಾನಂ, ಗೋವಿಂದೇತಿ ಸದಾ ಜಪಃ, ಗೋವಿಂದೇತಿ ಸದಾ ಸ್ನಾನಂ, ಸದಾ ಗೋವಿಂದ ಕೀರ್ತನಂ ಅಂತ. ಗೋವುಗಳನ್ನು ಪ್ರೀತಿಸಿದ, ಲೋಕಕ್ಕೆ ಅತ್ಯಂತ ದೊಡ್ಡ ಜ್ಞಾನವನ್ನು ಉಪದೇಶ ಮಾಡಿದ ಕೃಷ್ಣನನ್ನು ಮರೆಯಬೇಡ ಅಂತ ಹೇಳಿಕ್ಕೆ ಗೋವಿಂದ ಮುಖ್ಯವಾದ ಹೆಸರು ಕೃಷ್ಣನನ್ನೇ ಹೇಳುವಂಥದ್ದು. ಸದಾ ಕೃಷ್ಣನ ನೆನಪಿರಲಿ, ಕೃಷ್ಣನೇ ಹೇಳುವಂಥದ್ದು. ಕಲಿಯುಗದಲ್ಲಿ ಕೃಷ್ಣ ಬೇಕೇ ಅಂತೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ, ಕಲಿಯುಗದ ಆರಾಧ್ಯ ಮೂರ್ತಿ ಯಾರು ಕೇಳಿದ್ರೆ ಕೃಷ್ಣ. ನಮಗೆ ಅದು ಮಾತ್ರ ಗೊತ್ತೇ ಇಲ್ಲ, ಬಿಟ್ಟಿರ್ತೇವೆ ನಾವು. ಕಲಿಯುಗದಲ್ಲಿ ಮುಖ್ಯ ಕಾರಣನಾದ, ಆದ್ರಿಂದಲೇ ಮಧ್ವಾಚಾರ್ಯ ಕೃಷ್ಣನನ್ನು ಇಟ್ಟದ್ದು ಉಡುಪಿಯಲ್ಲಿ, ಎಲ್ಲರೂ ಬರಲಿ ಅಂತೇಳಿ. ಆದರೆ ಉಡುಪಿಯವರೇ ಎಲ್ಲೆಲ್ಲಿ ಶಬರಿಮಲೆಗೆಲ್ಲ ಓಡ್ತಾರೆ. ಕೊನೆಗೆ ಯಾರನ್ನು ಮಾತಾಡಿಸಬೇಕಿತ್ತ ಅವರನ್ನು ನೋಡಿಕೊಳ್ಳದೆ ಯುಗದ ಆರಾಧ್ಯ ಮೂರ್ತಿ ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ, ಮುಖ್ಯವಾಗಿ ಕೃಷ್ಣ ಜನ್ಮೋತ್ಸವವನ್ನು ನಡೆಸಿ ಕೃಷ್ಣನಿಗೆ ಸಂಬಂಧಪಟ್ಟಂತ ನರಕಾಸುರ ಸಂಹಾರ ಮಾಡಿದ ದೀಪಾವಳಿಯನ್ನು ಮಾಡಿ, ಎರಡೇ ಅವರು ಹೇಳುದು ಇಡೀ ವರ್ಷದಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಂತ 2 ಹಬ್ಬ. ಒಂದು ಕೃಷ್ಣ ಜನ್ಮೋತ್ಸವ, ಕೃಷ್ಣ ಜಯಂತಿ, ಮತ್ತೊಂದು ಕೃಷ್ಣ ಸಂಹಾರ ಮಾಡಿದ. ಒಂದು ದಿನ ಉಪವಾಸ ಮಾಡಲಿಕ್ಕೆ, ಇನ್ನೊಂದು ದಿನ ಗಡದಾಗಿ ಕಡಬು ತಿನ್ನಲಿಕ್ಕೆ. ಇನ್ನು ನರಕಾಸುರ ಸಂಹಾರ ಮಾಡಿದ ದಿವಸ ಉಪವಾಸ ಮಾಡಲಿಕ್ಕಿಲ್ಲ, ಬೆಳಿಗ್ಗೆದ್ದು ಬೇಗ ಸ್ನಾನ ಮಾಡಲಿಕ್ಕೆ ಇರುವುದಷ್ಟೆ. ಇದು 2 ಕೃಷ್ಣನ ವಿಷಯದಲ್ಲಿ ಹೇಳಿದ್ದು. ಅದನ್ನೇ ನಾವು ಮಾಡೋದಿಲ್ಲ ಸರಿಯಾಗಿ. ಸ್ನಾನ ಆದ್ರೂ ಕೆಲವರು ಮಾಡ್ತಾರೆ, ಕೆಲವೊಮ್ಮೆ ಪುರುಸೋತಾದಾಗ ಮಾಡ್ತಾರೆ, ಬಿಸಿನೀರಲ್ಲ ರಜೆ ಉಂಟಲ್ಲ ಹೇಳಿ. ಅದಲ್ಲ, ಚಂದ್ರೋದಯದ ಹೊತ್ತಿನಲ್ಲಿ ಆಗ್ಬೇಕು, 5 ಗಂಟೆ ಸುಮಾರಾಗಿ ಹೊತ್ತಿನಲ್ಲೇ ಬಿಸಿನೀರು ಸ್ನಾನ ಆಗ್ಬೇಕು. ಮತ್ತೆ ಬೇಕಾದ್ರೆ ಎಲ್ಲಿ ಹೋಗಿ ಸ್ನಾನ ಮಾಡಿ, ಅದು ವಿಷಯ ಬೇರೆ. ಒಂದು ಸ್ನಾನ ಅಂತೂ ಆಗಲೇಬೇಕು ಕೃಷ್ಣನ ವಿಷಯದಲ್ಲಿ. ಎಣ್ಣೆ ಹಚ್ಚಿಕೊಂಡು, ಕೆಲವರಿಗೆ ಎಣ್ಣೆ ಆಗುವುದಿಲ್ಲ. ಇನ್ನು ಕೆಲವು ಮನೆ ಉಂಟು, ನಾನು ಕೇಳಿದ್ದೇನೆ, ಅದು ನಮಗೆ ಹಬ್ಬದ ಹೊತ್ತಿನಲ್ಲಿ ಸತ್ತಿದ್ದಾರೆ ನಮ್ಮವರು, ಹಾಗಾಗಿ ನಮಗೆ ಯಾವಾಗಲೂ ಹಬ್ಬವೇ ಇಲ್ಲ ಅಂತ. ಅದು ತಪ್ಪೆ. ಸತ್ತಾಗೇನು ಆಗಿ ಹೋಯ್ತಲ್ಲ, ಹೋಗ್ಲಿ, ಬರುವ ವರ್ಷ ಸಾಯ್ತಾರ ಅವರು, ಇಲ್ಲಲ್ಲ, ಮತ್ತೆ ಬರುವ ವರ್ಷ ಮಾಡಿಕ್ಕೆ. ಕೃಷ್ಣನ ಹೆಸರಲ್ಲಿ ಹಬ್ಬ ಬಿಡ್ಲಿಕ್ಕೆ ಇಲ್ಲ. ಎಲ್ಲಿವರೆಗೆ ಅಂದ್ರೆ ನಾನು ಹೇಳಿಬಿಡ್ತೇನೆ, ಮತ್ತೆ ಬೈಬಾರ್ದು. ರಜಸ್ವಲೆಯು ಆವತ್ತು ಸ್ನಾನ ಮಾಡಲಿಕ್ಕೆ ಉಂಟು, ಇನ್ನೆಂತ ಮಾಡುದು. ಪ್ರತ್ಯೇಕವಾಗಿ ಅವಳಿಗೆ ಸ್ನಾನದ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದ್ದಾರೆ, ನೀರು ಕೊಟ್ಟು. ಆವತ್ತವಳು ಇವತ್ತು ಯಾವುದಕ್ಕೂ ಹೇಳುದಿಲ್ಲ ಅವರು, ಅದಕ್ಕೆ ಹೇಳಿಬಿಟ್ಟಿದ್ದಾರೆ. ಆದ್ರೆ ಇವತ್ತು ಅಷ್ಟು ರಿಸ್ಕ್ ತಗೊಂಡು ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಮಾಡ್ಲಿಕ್ಕೆ ಉಂಟು ಅನ್ನೋ ಮಟ್ಟಿಗೆ ಅದ್ಭುತವಾದಂತಹ ಕೊಡುಗೆ. ಕೃಷ್ಣನ ಹೆಸರು ಅಂದ್ರೆ ಆಯ್ತು. ಅದರಂತೆ ಕೃಷ್ಣ ಜಯಂತಿ, ಕೃಷ್ಣ ಹುಟ್ಟಿದ ಹಬ್ಬ. ಇಡೀ ವರ್ಷಕ್ಕೆ ಒಂದೇ ದಿನ ಬರುವುದು ಕ್ಯಾಲೆಂಡರ್ ಅಲ್ಲಿ. ಯಾಕೆಂದ್ರೆ ಕೃಷ್ಣ ಹುಟ್ಟಿದ್ದು ಕೃಷ್ಣ ಪಕ್ಷದಲ್ಲಿ, ಅದು ಇರುವುದು ವರ್ಷದಲ್ಲಿ 12 ಕೃಷ್ಣ ಪಕ್ಷ, ಮತ್ತೆ ಶುಕ್ಲ ಪಕ್ಷ ಇರುವುದು. ಆ 12ರಲ್ಲಿ ಕೃಷ್ಣ ಹುಟ್ಟಿದ್ದು ಅಷ್ಟಮಿಯಲ್ಲಿ. ಹಾಗಾದ್ರೆ ನಮಗೆ 12 ಸಿಗ್ತದೆ, ಪ್ರತಿ ಕೃಷ್ಣ ಪಕ್ಷದ ಅಷ್ಟಮಿ ಸಿಗ್ತದೆ. ಆದ್ರೆ ಆ ಅಷ್ಟಮಿ ಎಲ್ಲಿ, ಅಷ್ಟಮಿಯ ದಿನದಂದು ನಮಗೆ ರೋಹಿಣಿ ಇರಬೇಕು, ನಕ್ಷತ್ರ ಅಷ್ಟೇ, ಮತ್ತೇನಿಲ್ಲ. ಇದೇ ಕರಾರು ನಮ್ಮದು. ಇದು ಇಡೀ ವರ್ಷದಲ್ಲಿ ಬರುವುದು ಒಂದೇ ದಿನ. ನೀವು ಯಾವ ಕ್ಯಾಲೆಂಡರ್, ಯಾವ ಪಂಚಾಂಗ ಎಲ್ಲಿ ಬೇಕಾದ್ರೂ ಹೋಗಿ ನೋಡಿಕೊಳ್ಳಿ. ಕೃಷ್ಣ ಪಕ್ಷದ ಅಷ್ಟಮಿ ಆಗಬೇಕು. ಅಷ್ಟಮಿ ಎನ್ನುವುದು ಗುರುತಿಗೆ ಸಿಗುವುದು ಸೂರ್ಯೋದಯದಲ್ಲಿ.
ಇವತ್ತು ಉದಯದಲ್ಲಿ ಚತುರ್ದಶಿ ಇತ್ತು, ಆದ್ರಿಂದ ಚತುರ್ದಶಿ ಬರೆದಿದ್ದಾರೆ. ನಾಳೆ ಉದಯದಲ್ಲಿ ಪೂರ್ಣಿಮೆ ಇರ್ತದೆ, ಪೂರ್ಣಿಮೆ ಬರೀತಾರೆ. ಒಂದೊಮ್ಮೆ ಉದಯದಲ್ಲಿ ಇಲ್ಲದಿದ್ರೆ ಅದನ್ನು ಓವರ್ಲೀಪ್ ಅಂತ ಹೇಳ್ತಾರೆ, ಇನ್ನೊಂದು ಬರೀತಾರೆ. ಸೂರ್ಯೋದಯದಲ್ಲಿ ನಮಗೆ ಲೆಕ್ಕ, ಉದಯದ ಹೊತ್ತಿನಲ್ಲಿ ಇರುವ ವಾರವೇ ವಾರ. ನಾಳೆ ಉದಯದ ಹೊತ್ತಿನಲ್ಲಿ ಗುರು ಬರ್ತಾನೆ, ಅದರಿಂದ ಗುರುವಾರ. ಪ್ರತಿ 1 ಗಂಟೆಗೆ, ಸೂರ್ಯೋದಯದ ಗಂಟೆಗೆ ವಾರ ಬದಲಾಗ್ತದೆ. ನಾನು ಅದನ್ನೆಲ್ಲ ಗ್ರಹ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ನೋಡುವವರಿಗೆ, ವಾರ ಮತ್ತು ಗ್ರಹಗಳು ಹೇಗೆ ಅಂತ. ಅದು ಟರ್ನ್ ಮೂಮೆಂಟ್ಸ್. ಹಾಗಾಗಿ ನಾಡದ್ದು ಬೆಳಿಗ್ಗೆ ಸೂರ್ಯೋದಯ ಹೊತ್ತಿನಲ್ಲಿ ಶುಕ್ರ ಇರ್ತಾನೆ, ಶುಕ್ರವಾರ ಆಗ. ಹಾಗೆ ಆ ತಿಥಿ ಸೂರ್ಯೋದಯದಲ್ಲಿ ಇರುವುದು ಅಷ್ಟಮಿ. ಸೂರ್ಯೋದಯದಲ್ಲಿನ ಅಷ್ಟಮಿ ಎಂದು ರೋಹಿಣಿ ಎಂದಾದ್ರೂ ಬರ್ತದೆ, ಎಷ್ಟೊತ್ತಾದ್ರೂ, ನಡು ರಾತ್ರಿಗ, ಮಧ್ಯಾಹ್ನಕ್ಕ, ಬೆಳಿಗ್ಗೆಗೆ, ಎಷ್ಟೊತ್ತಾದ್ರೂ ರೋಹಿಣಿ ಸೇರ್ತದೆ. ರೋಹಿಣಿ ಸೇರಿದ ದಿನ ಉಪವಾಸ ಮಾಡಲಿಕ್ಕೆ ಇಷ್ಟೇ ಸುಲಭವಾದದ್ದು. ಈಗ ಆಚೆ ಈಚೆ ಜಗ್ಗಿ ಎಳೆದು ಹೆಚ್ಚು ಕಡಿಮೆ ಮಾಡಿ ಎಲ್ಲ ಮಾಡ್ತಾರೆ. ಕೃಷ್ಣನಿಗೆ 2-3 ದಿನದ ಜಯಂತಿಯನ್ನು ಒಬ್ರು ಉಪವಾಸ ಮಾಡುವಾಗ ಇನ್ನೊಬ್ರು ಉಂಡೆ ತಿಂತಾರೆ, ಇನ್ನೊಬ್ರು ಚಕ್ಕುಲಿ ತಿಂದಾಗ ಮತ್ತೆ ಉಪವಾಸ ಮಾಡ್ತಾರೆ. ಹೀಗಾಗಿ ಇದನ್ನು ಗಮನಕ್ಕೆ ನಾನು ಇದನ್ನು ಹೇಳಿದ್ದೆ, ಯಾಕೆಂದ್ರೆ ಬೋರ್ಡ್ ಕಷ್ಟ ಆಗಿ ಸುಮಾರು ಸರ್ತಿ ಹೇಳಿದ್ದೇನೆ ನಾನು ಕೃಷ್ಣಾಷ್ಟಮಿ ಬಗ್ಗೆ. ಇಲ್ಲಿ ಕೃಷ್ಣನ ತನ್ನ ಚಿಂತನೆಯನ್ನು ಹೇಳುವಾಗ, ನನ್ನನ್ನು ಪೂಜೆ ಮಾಡಿ ಹೇಳುವಾಗ ನಾನು ಇದನ್ನು ಉಲ್ಲೇಖ ಮಾಡಿದೆ. ಹೀಗೆ ಕೃಷ್ಣನ ಉಪಾಸನೆ ಮಾಡ್ತಾ ಹೆದರಿಕೆ ಇಲ್ಲ ಹೇಳ್ತಾನೆ. ನೀವು ಹೆದರಬೇಡಿ. ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಗರ್ಭಸ್ಥ ಸೇವ ದೇಹಿನಃ ಸೃಜ್ಯಂತೆ. ಹುಟ್ಟುವಾಗಲೇ ತೀರ್ಮಾನ ಆಗಿರ್ತದೆ ಯಾರಿಗೆಷ್ಟು ಆಯುಷ್ಯ. ನೀವು ಎಷ್ಟು ದಿನ, ಎಷ್ಟು ತಿಂಗಳಲ್ಲಿ, ಎಷ್ಟು ಜನ್ಮ ನಕ್ಷತ್ರದಲ್ಲಿ ಆಯುಷ್ಯ ಹೋಮ, ಚರುಹೋಮ, ಮೃತ್ಯುಂಜಯ ಹೋಮ, ದೂರ್ವಾ ಹೋಮ ಎಲ್ಲ ಮಾಡಿದ್ರು ಎಷ್ಟು ಸಮಯ ಬದುಕ್ತಾನೆ ಎನ್ನುವುದು ತೀರ್ಮಾನ ಆಗಿದೆಯೋ ಅಷ್ಟೇ. ಅದನ್ನು ಬದಲಿಸಲಿಕ್ಕೆಲ್ಲ ಆಗುವುದಿಲ್ಲ. ಅದು ಮಾಡಲಿಕ್ಕೆ ಆಗುವುದಾದ್ರೆ ಎಲ್ಲರೂ ದಿನ ಮಾಡಿ ಮಾಡಿ 1000 ವರ್ಷ ಬದುಕಲಿಕ್ಕೆ ಹೋಗ್ಯಾರು, ಆಗುವುದಿಲ್ಲ. ಆಯುಷ್ಯ ಮತ್ತೆ ವೃತ್ತಿ, ಏನು ಮಾಡ್ತಾನೆ ಇವ, ಏನು ಮಾಡ್ತಾನೆ ಎನ್ನುವುದು ಅವನಿಗೆ ಹೇಳಿ ಆಗಿದೆ. ಹೊರಗೆ ಅವನು ಬರುವ ಮುಂಚೆಯೇ ಯಾಕೆ ಬಂದದ್ದು ಎನ್ನುವುದು ಟ್ರೇಸ್ಡ್. ಯೂನಿವರ್ಸಲ್ಲಿ ಏನ್ ಮಾಡ್ಲಿಕ್ಕೆ ಅವನು ಇರ್ಲಿಕ್ಕೆ ಬಂದ ಎನ್ನುವುದು ಗ್ಯಾರಂಟಿ. ಮತ್ತೇನು ಮಾಡ್ಲಿಕ್ಕೆ ಆಗುವುದಿಲ್ಲ. ಕರ್ಮ ಅವನಿಗೆ ಹೇಳಿ ಎಂತ ಮಾಡಿದ್ರೆ ಅಲ್ಲಿಗೆ ಇರ್ತದೆ. ಮತ್ತೆ ದುಡ್ಡು, ಅದು ಹಾಗೆ, ಇನ್ನೆಷ್ಟು ದುಡ್ಡು ಕಬಳಿಸ್ತಾನೆ, ಇನ್ನೆಷ್ಟು ದುಡ್ಡು ಕೊಡ್ತಾನೆ. ಬರುವ ಹಾಗೆ ಯಾರು ತರುವುದಿಲ್ಲ, ಹೋಗುವ ಏನೋ ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಯಾರಿಗೂ ನಷ್ಟ ಆಯ್ತು ಅಂತ ಬೊಬ್ಬೆ ಹೊಡಿಲಿಕ್ಕಿಲ್ಲ. ಯಾಕೆ ತರಲೇ ಇಲ್ಲ, ಅವ ಇನ್ವೆಸ್ಟೇ ಮಾಡಲಿಲ್ಲ, ತರಲೇ ಇಲ್ಲ. ಆದಾಗ ಅಯ್ಯೋ ಲಾಸ್ ಎಂತ ಹೇಳುದು. ಎಷ್ಟು ಕಬಳಿಸಿದ್ನಷ್ಟು ಲಾಭ, ಪಡೆದದ್ದನ್ನು ಜಗತ್ತಿಗೆ ಕೊಟ್ಟು ಹೋಗ್ಲಿಕ್ಕೆ ನೋಡ್ಬೇಕು. ಅದಕ್ಕೋಸ್ಕರ ದುಡಿಬೇಕು. ಅವನು ದುಡಿದು ಯಾಕೆ ಹೇಳಿದ್ರೆ ಹೆಚ್ಚು ಮಾಡಿ ಜಗತ್ತಿಗೆ ಕೊಡ್ಲಿಕ್ಕೆ. ನಮಗೊಂದು ಮಾವಿನ ಹಣ್ಣು ಕೊಟ್ಟ, ಏನ್ ಮಾಡ್ತೀರಿ ಕೇಳಿದ್ರೆ ಏನ್ ಮಾಡುದು? ಮನೆಯಲ್ಲಿ 4 ಜನ ಇದ್ದಾರೆ, ತೋರಿಸದೆ ನಾನೊಬ್ಬನೇ ತಿನ್ನಬೇಕು. ಒಂದು 4 ಜನರಿಗೆ ತೋರಿಸಿ 4 ಜನರಿಗೆ ಹಂಚಿ ತಿನ್ನಬೇಕು. ಇಲ್ಲ, ಒಂದು ಉಪಾಯ ಮಾಡಲಿಕ್ಕೆ ಬರ್ತದೆ, ಹೆಚ್ಚಾಗ್ಲಿ ಹಾಗೆ. ಅದನ್ನು ಬೆಳೆಸಿ ಮರ ಮಾಡಿ ದಿನ ನೋಡಿ ಒಂದು ಕೊಟ್ಟ ಮಾವಿನ ಹಣ್ಣಿಗೆ 1000 ಮಾಡಿ ಕೊಡ್ಲಿಕ್ಕೆ ಆಗ್ತದೆ. ಒಂದ್ ಸರ್ತಿ ನಾವು ನೆಟ್ಟು ಬೆಳೆಸಿದರೆ ಅದು ಪರ್ಮನೆಂಟ್, ಮತ್ತೆ ಗಿಡ ಆಗ್ತಾನೆ ಇರ್ತದೆ. ಇದು ಕರ್ಮದ ಕತೆ. ನಾವೊಬ್ಬನೇ ತಿಂತೇವೆ, 1000 ಜನರಿಗೆ ಬಂದ ನಂತರ ಕೊಡ್ತೇವೆ ಅಂತಿಷ್ಟೇ. ಬಂದದ್ದು ನಾವು ಖಾಲಿ ಕೈಯಲ್ಲಿ ಬಂದದ್ದು. ನಾವಾಗಿ ತಿಂದು ಹೋಗ್ತೇವೆಯೋ, 10 ಜನರಿಗೆ ಇದ್ದದ್ದನ್ನು ಬೆಳೆಸಿ ಉಳಿಸಿಕೊಟ್ಟು ಹೋಗ್ತೇವೆಯೋ, ನಮ್ಮ ವೃತ್ತಿಯಿಂದ, ನಮ್ಮ ವಿದ್ಯೆಯಿಂದ. ಇಷ್ಟೇ. ದುಡ್ಡಿ ಎನ್ನುವುದು 2ರಲ್ಲಿ ನಿಂತಿದೆ. ಒಂದು ವೃತ್ತಿಯಲ್ಲಿ, ಒಂದು ವಿದ್ಯೆಯಲ್ಲಿ, ನಮ್ಮ ಕಸುವಿನಲ್ಲಿ, ದುಡಿತದಲ್ಲಿ, ಇನ್ನೊಂದು ನಮ್ಮ ಜ್ಞಾನದ ಭಂಡಾರದಲ್ಲಿ. ಇದಿಷ್ಟನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ. ಕೊನೆಗೊಂದಿನ ಸಾಯಲಿಕ್ಕೆ ಉಂಟೆ, ತಪ್ಪಿಸ್ಲಿಕ್ಕಿಲ್ಲ. ನೋಡಿ, ಹಿರಣ್ಯಕಶಿಪು ತಪ್ಪಿಸಿದ. ನಾನು ಹಗಲು ಸಾಯಬಾರದು, ರೈಟ್ ಅಂದ ಬ್ರಹ್ಮದೇವ. ನಾನು ರಾತ್ರಿ ಸಾಯಬಾರದು, ಓಕೆ ಅಂದ. ನಾನು ಒಳಗೆ ಸಾಯಬಾರದು, ರೆಡಿ ಅಂದ. ನಾನು ಹೊರಗೆ ಸಾಯಬಾರದು, ಪರವಾಗಿಲ್ಲ ಅಂದ. ನಾನು ಮೇಲೆ ಸಾಯಬಾರದು, ಲೆಕ್ಕ ಆಗಿ ಹೇಳಿದೆ. ಎಲ್ಲ ವಿಮಾನದಲ್ಲಿ ಹೋದ್ರೆ ಸತ್ರೆ, ಇಲ್ಲ ಬೇಡ. ನಾನು ನೆಲದಲ್ಲಿ ಸಾಯಬಾರದು, ಆಯ್ತು ಅಂದ. ನನಗೆ ಯಾರಾದ್ರೂ ಆಯುಧದಿಂದ ಸಾಯಿಸಬಾರದು, ಇಲ್ಲ ಮಾರಾಯ ಅಂದ. ಆಯ್ತಾ, ಅವ್ ಕೇಳ್ತಾ ಇದ್ದಾನೆ ಎಷ್ಟೆಲ್ಲ. ಇಷ್ಟಾಗಿ ಸತ್ತೇ ಹೋದ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಎಂತ ನೋಡಿದ್ರೆ, ಹೌದು, ಅವು ಒಳಗೂ ಅಲ್ಲ ಹೊರಗೂ ಅಲ್ಲ, ಮೇಲಲ್ಲ ಕೆಳಗಲ್ಲ, ಆಚೆಲ್ಲ ಈಚೆಲ್ಲ ಹೇಳಿಕೊಂಡು ಹೊಸ್ತಿಲಲ್ಲಿ ನಿಂತು ತೊಡೆ ಮೇಲೆ ಹಾಕಿಕೊಂಡು ಆಯುಧ ಯಾವುದು ಇಲ್ಲದೆ ಉಗುರಲ್ಲಿಯೇ ಹರಿದಾಕಿ ಬಿಟ್ರ ಅವನ. ಎಷ್ಟು ಬೇಗ ಸತ್ತ ನೋಡಿ. ಅವನು ಯೋಚನೆ ಮಾಡಲಿಲ್ಲ. ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇದ್ದಾಗ ಸಾಯುವುದು ಬಹಳ ತಡ ಆಗ್ಬೋದು ಲೆಕ್ಕ ಹಾಕಿದಾನೆ ಕಾಣ್ತದೆ. ಅಷ್ಟೆಲ್ಲ ಕಾಂಪ್ಲಿಕೇಶನ್ ಇದ್ರೂ ಸಹ ಒಂದೇ ಆಯಾಮದಲ್ಲಿ ನರಸಿಂಹದೇವರು ಮುಗಿಸಿಬಿಟ್ಟ. ಮನುಷ್ಯನಲ್ಲಿ ಸಾಯಬಾರದು, ಪ್ರಾಣಿಯಲ್ಲಿ ಸಾಯಬಾರದು, ಎಲ್ಲ ಆಯ್ತು ಹೇಳಿದ್ದಾನೆ ಬ್ರಹ್ಮದೇವ. ಸೃಷ್ಟಿ ಮಾಡಿದ ಬ್ರಹ್ಮದೇವನಿಗೆ ಅವ್ನು ಎಲ್ಲಿವರೆಗೆ ಅಂದ್ರೆ
ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂತ್ ಮಮ ಪ್ರಭೋ ಅಂದ. ಸ್ವಾಮಿ ದೇವರೇ, ಚತುರ್ಮುಖನೇ, ಇಷ್ಟು ಸಮಯ ತಪಸ್ಸು ಮಾಡಿದೆ ನಿನ್ನನ್ನು ನಾನು, ನೀನು ಸೃಷ್ಟಿ ಮಾಡಿದ ಒಂದಿನಿತೂ ನನ್ನನ್ನು ಕಡಿಬಾರದು, ಕೊಡಬಾರದು ಅಂದ. ಓಕೆ ಅಂದ, ಡನ್. ಏನು ಅದ್ಭುತ ಬ್ರಹ್ಮದೇವ, ನನ್ನ ಸೃಷ್ಟಿ ಇದ್ದು ಒಂದು ನಿನ್ನನ್ನು ಮುಟ್ಟುವುದಿಲ್ಲ, ಮೂಸುವುದಿಲ್ಲ ಅಂದ್ರೆ ಎಷ್ಟು ಪವರ್ ಆಯ್ತು ಅವನಿಗೆ. ದೇವರು ಅವನ ಸೃಷ್ಟಿ ಆಗ್ತದ? ದೇವರು ಬೇರೆ ಬಂದ. ನಿನ್ನ ಮಗನ ನಾನು ಅಂದ ಬ್ರಹ್ಮನ ಹತ್ರ. ಅಲ್ಲಪ್ಪ, ಎಲ್ಲಿಂದ ಬಂದೆ? ಕಮ್ಮದಿಂದ ಬಂದೆ ಅಂದ. ನೋಡಿ, ದೇವರು ಕಮ್ಮದಿಂದ ಬಂದ. ಹಿರಣ್ಯಕಶಿಪುವೇ ನೆಟ್ಟ ಕಂಬ, ಅವನದ್ದೇ ಸಭೆಯ ಕಂಬ, ಅವನೇ ಸುತ್ತು ಬಂದಿದ್ದಾನೆ. ಎಷ್ಟು ಅದಕ್ಕೆ ಆಯ್ತಲ್ಲ, ಅವನದೇ ಕಂಬವೇ ಅವನ ಮಂಡೆಗೆ ಉರುಳಿತು. ಇನ್ನೆಷ್ಟು ಕಂಬದಲ್ಲಿ ಎಷ್ಟು ನರಸಿಂಹ ಇದ್ನೋ ಯಾರಿಗೊತ್ತು. ಇದ್ದದ್ದು ಒಂದೇ ಹಿರಣ್ಯಕಶಿಪು. ಹಾಗಾಗಿ ಒಂದು ಕಂಬ ಸಾಕಾಯಿತು. ಅದು 16 ಕಂಬಗಳ ಸಭೆ ಆಗಿದ್ರೆ ಹಿರಣ್ಯಕಶಿಪುಗಳಿದ್ರೆ ನೋಡಿ, ಸಾವಿರಾರು ಹಿರಣ್ಯಕಶಿಪುಗಳಿದ್ರು ದೇವರಿಗೇನು ಎದುರಲ್ಲ. ಹಾಗಾಗಿ ನಿಧನಂ ಎನ್ನುವುದುಂಟಲ್ಲ, ಅದು ಹುಟ್ಟಿದಾಗಲೇ ಗರ್ಭದಲ್ಲಿದ್ದಾಗಲೇ ಬರೆದಿರ್ತದೆ. ನಾವು ಅಳುಕುವಂತೇನಿಲ್ಲ, ಹುಟ್ಟಿದವನು ಸಾಯಲಿಕ್ಕೆ ಉಂಟು. ಏನ್ ಮಾಡ್ಲಿಕ್ಕೆ ಉಂಟು ಕೇಳಿದ್ರೆ ಇಷ್ಟೇ, ತಯಾರಿಕೆ ನಡೆಸಬೇಕು. ಯಾವುದಕ್ಕೆ? ಸಾಯಲಿಕ್ಕೆ. ಪ್ರಿಪರೇಷನ್ ಟು ಡೆತ್ ಬೈ. ಸಾಯಲು ಸಿದ್ಧರಾಗಿ. ಯಾಕೆ? ಸಾವು ಎನ್ನುವುದು ಗ್ಯಾರಂಟಿ. ಸಿದ್ಧರಾಗಿ ಅಂತ. ಏನಾಗಬೇಕು ಮಾಡಿಕೊಳ್ಳಿ, ಏನಾಗಬೇಕು ಮಾಡಿ, ಹೇಗೆ ಆಗಬೇಕು ಆಗಿ. ನಿಮಗೆ ಬುದ್ಧಿವಂತ ಅಲ್ಲ, ಪ್ರಪಂಚ ಕಾಣುತ್ತಲ್ಲ, ರೆಡಿಯಾಗಿ. ಹಾಗಾದ್ರೆ ಯಾಕೆ ರೆಡಿ ಆಗೋದಿಲ್ಲ ಕೇಳ್ತಾರೆ. ಏನು ಅದ್ಭುತ ಇರುತ್ತೆ, ಏನು ವಿಚಿತ್ರ ಇರುತ್ತೆ. ಎಷ್ಟು ಹಳೆಯ ಚರಿತ್ರೆಗಳನ್ನು ನೋಡಿಕೊಂಡ್ರೆ ತುಂಬ ಖುಷಿ ಇರುತ್ತೆ. ತುಂಬ ಹಳೆಯ ಹದಮಾರು ಸ್ವಾಮಿಗಳು, ನಿನ್ನೆ ಹೇಳಿದವರಲ್ಲ, ಅದಕ್ಕೆ ಹಿಂದಿನವರು. ಘಟಿಕಾಚಲದಲ್ಲಿ ಹೋಗಿ ಕೂತಿದ್ದಾರೆ ಅವರು ಲಾಸ್ಟ್ ಟೈಮಲ್ಲಿ. ಕೆಳಗೆ ಬೆಟ್ಟದ ಕಡೆ ವೃಂದಾವನಲ್ಲೇ ಇರುತ್ತೆ. ಅವರಲ್ಲಿ ಕೂತು ಜಪ ಮಾಡು. ಪಬ್ಲಿಕ್ ಮಾತುಕತೆ ಇಲ್ಲ, ದೇವರ ಪೂಜೆ ಜಪ. ಸಂಜೆ ಆಗುವಾಗ, ರಾತ್ರಿ ಪೂಜೆ ಆಗುವಾಗ ಸಮರ್ಪಣೆಗೆ ಹಾಲು ಮತ್ತೆ ಅರಳು ಪೊದ್ದೋಳು ಇಡ್ತಿದ್ದವ. ಜಪ ಮಾಡ್ತಾ ಇದ್ರಿ ಇವರು. ಅವನ ಹತ್ರ ಹೇಳ್ತಾನೆ, ಪೂಜೆಯವರ ಪರಿಚಾರಕನ ಹತ್ರ, ನೀನು ಹೋಗು ಅಂತ. ಅವ ಹೋಗ್ತಾನೆ. ಇವರು ಜಪ ಮುಗಿಸಿ ಅದನ್ನು ತಿಂದ್ರೆ ತಿಂದ್ರು ಕೆಲವೊಮ್ಮೆ, ಇಲ್ಲಾದ್ರೆ ಹಾಗೆ ಉಳಿತದದು. ನಾಳೆ ಬೆಳಿಗ್ಗೆ ತಿನ್ನೋದಿಲ್ಲ, ಜಪ ಮಾಡ್ತಾ ಇರ್ತಾರೆ. ಇಂಥದ್ದು ಎಷ್ಟೋ ಸಮಯ, ವಾರದಲ್ಲಿ 1-2 ದಿನ ತಿಂದ್ರೆ ತಿಂದ್ರು, ಬಿಟ್ಟದ ದಿನವೇ ಜಾಸ್ತಿ. ಏನಿಲ್ಲದ ಉಪವಾಸ ಮಾಡ್ತಾ ಕೊನೆಗೆ ಅಲ್ಲಿಯೇ ಅದ್ಭುತ. ಇಂಥ ಸುಮಾರು ಚರಿತ್ರೆಗಳಿವೆ. ಗೊತ್ತಾದ ನಂತರ ತಯಾರಾಗಿ ಹೇಳಿದ್ರು, ದೇವರ ಎಚ್ಚರ ಆಗಲಿಕ್ಕೆ ನೋಡು, ಇದು ಮುಖ್ಯ ಅಂತ. ಈ ಬಹಳ ಅದ್ಭುತವಾಗಿ ಭಗವಂತನ ಎಚ್ಚರವನ್ನು ಕೊಡ್ಲಿಕ್ಕೆ ಕೇಳಲಿಕ್ಕೋಸ್ಕರ ಇದನ್ನು ಹೇಳುತ್ತಾರೆ. ಇಂಥ ಗೆರೆಗಳನ್ನೆಲ್ಲ ನೀನೇನು ಕಳ್ಕೊಳ್ಳೋದಿಲ್ಲ ನೋಡು. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವ ಯಶಾಂ ಇಂದೀವರಶ್ಯಾಮ ಹೃದಯಸ್ಥೋ ಜನಾರ್ದನ. ಇದು ಇಲ್ಲಿಯ ಗೆರೆ. ಇದೆಲ್ಲ ಸಾಮಾನ್ಯವಾಗಿ ಪ್ರಾರ್ಥನೆಯ ಅಂಗಳದಲ್ಲಿ ಆರಂಭದಲ್ಲಿ ಕೆಲವರು ಹೇಳುತ್ತಾರೆ. ಅದು ಎಲ್ಲಿದ್ದು ಯಾರಿಗೂ ಗೊತ್ತಿಲ್ಲವ. ಅದು ಹೇಳಿದ ಕೃಷ್ಣ ಇದಕ್ಕೋಸ್ಕರ, ನಿನಗೆ ಎಂತ ಮಾಡಿದ್ರು ದೇವರ ಲೋಕದಲ್ಲಿ ಮಾಡಿದ್ದಕ್ಕೆ ಲಾಭವೇ, ಕಳ್ಕೊಳ್ಳಿಕ್ಕೆ ಅಂತ ಇಲ್ಲ. ನೀನೇನು ತಂದಿದ್ದೀ ಕೇಳೋದು. ಹಣ್ಣು ನಿನ್ನದ ಅಲ್ಲ, ಯಾರೋ ಹಾಕಿದ ಬೀಜ. ನೀರು ನಿನ್ನದ ಅಲ್ಲ, ಬಾವಿ ನೀನು ತೋಡಿರ್ಬೋದು, ಅದ್ರ ಅಡಿಯಲ್ಲಿ ನೀರು ಬಿಟ್ಟದ್ ನಾನೇ ಅಲ್ವಾ ಅನ್ನ ದೇವರು. ಹೌದಲ್ಲ? ಮತ್ತೆ ನೋಡಿದ್ರೆ ಹಾಗಾಗಿ ಯಾವುದು ನಿನ್ನದಿಲ್ಲ, ಆದ್ರಿಂದ ಎಲ್ಲ ನಿನಗೆ ಲಾಭವೇ. ಹರಿಯುತ್ತಿರುವ ಗರಿಕೆಯ ತುಂಡು ಕೊಟ್ಟರೆ ಆಯ್ತು ನನಗೆ. ಭಕ್ತಿಯ ದೂರ್ವಾಂಕುರೈರಪಿ, ನಾನು ಖುಷಿ ಪಡ್ತೇನೆ. ಬಿಲ್ವ ಅಷ್ಟೇ, ಬಿಲ್ವೇ ನಾಪಿ ಸುಭೂಜಿತ, ಅದರಲ್ಲಿ ಆಗುತ್ತೆ ನನಗೆ. ಆದ್ರೆ ನೀನು ಏನು ಕೊಟ್ಟರು ನಾನು ಖುಷಿ ಪಡುತ್ತೇನೆ. ನೀನು ಕೊಡ್ಲಿಕ್ಕೆ ಕಲಿ, ನಡೆಸಲಿಕ್ಕೆ ಕೊಡು. ಆದ್ರಿಂದ ಲಾಭಸ್ತೇಷಾಂ ಜಯಸ್ತೇಷಾಂ. ದೇವರ ಸೇವೆ ಮಾಡಿದವರಿಗೆ ಬದುಕಿನಲ್ಲಿ ಲಾಸ್ ಇಲ್ಲ, ಲಾಭ. ಸೋಲಿಲ್ಲ, ಜಯ. ಅವರಿಗೆ ಪರಾಭವ ಇಲ್ಲ, ಯಾವುದರಲ್ಲಿಯೂ ಅನ್ಯಾಯ ಆಗುವುದಿಲ್ಲ, ದೇವರು ಮಾಡುವುದಿಲ್ಲ. ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡವನಿಗೆ ಹೆದರಿಕೆಯಾಗಿ ಪ್ರಸಾದೇ ಸರ್ವ ದುಃಖಾನ ಮನಿರತ್ಯೋಪಜಾಯತೆ. ದೇವರಿಗೆ ಸಮರ್ಪಣೆ ಮಾಡಿದ್ದೇನೆ, ಸಮರ್ಪಣೆಗೆ ಹೆಚ್ಚು ಕಷ್ಟ ಇಲ್ಲ. ಇಲ್ಲಿಂದ ಅಡಿಗೆ ಮನೆ ಇಲ್ಲಿದೆ, ತಯಾರಿ ಆಗ್ತದೆ, ತಗೊಂಡು ಹೋಗಿ ಅಲ್ಲಿ ದೇವರ ಮನೆ ಇದೆ, ಇಟ್ಟರೆ ಆಯ್ತು, ಕೈ ಮುಗಿದ್ರೆ ಆಯ್ತು, ದೇವರೇ ಸ್ವೀಕರಿಸಿ. ಅಷ್ಟೇ ಪ್ರಾರ್ಥನೆ, ಯೋಚನೆ. ದೇವರದನ್ನು ಉಪಯೋಗಿಸ್ತಾನೆ. ಶುಭಂ ಪಿಬತ್ಯಸೋ ನಿತ್ಯಂ ಸರ್ವತ್ರ ಸಾರ ಭುಗ್ ದೇವ. ಅದರ ಸಾರವನ್ನು ದೇವರ ಕಣ್ಣಿನಲ್ಲೇ ನೋಡಿ ತಗೊಳ್ತಾನೆ. ಸಾಕು ನನಗೆ. ಅಷ್ಟು ನಾವು ಮಾಡಿದರೆ ನಮಗೆ ಮಾಡಲಿಕ್ಕೆ ಮನಸ್ಸು ಬೇಕು. ಮಾಡಿದರೆ ಕೆಲವರು ಕೇಳೋದು, ನಾವು ತಿನ್ನುವುದೆಲ್ಲ ದೇವರು ತಿಂತಾನ? ಇದು ಒಳ್ಳೆ ಕಥೆ ಆಯ್ತಲ್ಲ, ಒಳಗೆ ದೇವರು ಇದ್ದಾನಲ್ಲ, ನಾವು ತಿನ್ನುವುದಲ್ಲಾದ್ರೂ ಅವನಿಗೆ ಆಗ್ತಾ ಇದ್ದೇವಲ್ಲ, ದೇವರು ಎಲ್ಲ ಕಡೆ ಇದ್ದಾನಲ್ಲ. ಆದ್ರಿಂದ ಒಂದೊಮ್ಮೆ ಹಾಗೊಂದು ಸಮಸ್ಯೆ ಇದ್ರೆ ನಾವು ಅಂಥದ್ದು ತಿನ್ನುವುದು ಬೇಡ.
ನಾವು ತಿನ್ನುವುದು ದೇವರು ತಿಂತಾನ ಕೇಳಿದ್ರೆ ಅಂಥದ್ದು ಸಮಸ್ಯೆ ಉಂಟಾದ್ರೆ ದೇವರಿಗೆ ಹಾಕುವುದು ಬೇಡ, ಅದನ್ನು ನಾವು ತಿನ್ನುವುದು ಬೇಡ. ದೇವರಿಗೆ ಆಗದು ನಮಗೆ ಹಾಕಬೇಕು ಅಲ್ವಾ? ಹಾಗೆ ಬಹಳ ಚಂದವಾಗಿ ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವ. ಯಾಕೆ ಅವರಿಗೆ ಸೋಲಿ ಇರ್ತದೆ, ಹೆದರಿಕೆ ಇರ್ತದೆ? ಯಾಕೆಂದ್ರೆ ಯೇಷಾಂ ಇಂದೀವರಶ್ಯಾಮ ಹೃದಯಸ್ಥಃ, ಒಳಗೆ ಕೂತ ಭಗವಂತನ ನೆನಪು ಯಾರಿಗೆ ಉಂಟ? ಅದು ಜನಾರ್ದನ. ದುಷ್ಟ ಜನಾನ್ ಅರ್ಧಯತಿ ಅಂತ. ನಿನಗೆ ಆಗುವುದಿಲ್ಲ ಏನು? ಆಗದಂತೆ ಮಾಡಿದವರು ಯಾರು? ಅವರನ್ನು ಮುಗಿಸುವವ ದೇವರು. ನಿನಗ್ಯಾಕೆ ಹೆದರಿಕೆ ಅಂತಾನೆ. ನನಗೆ ತುಂಬಾ ಜನ ಶತ್ರುಗಳಿದ್ದಾರೆ, ಅದಕ್ಕೆ ಎಲ್ಲ ಆಗುವುದಿಲ್ಲ. ಅವರನ್ನು ಮುಗಿಸುವ ಕೆಲಸ ದೇವರಲ್ಲಿ ಉಂಟಲ್ಲ. ಜನಾರ್ದನ ಇದ್ದಾನಲ್ಲ. ಜನಾರ್ದನ ಅಂದ್ರೆ ದುಷ್ಟ ಜನಾನ್ ಅರ್ಧಯತಿ ಅಂತ, ಕೆಟ್ಟವರನ್ನು ದೂರ ಮಾಡುವವ, ದೌರ್ಜನ್ಯವನ್ನು ದೌಷ್ಟ್ಯವನ್ನು ದೂರಗೊಳಿಸುವವ ದೇವರು. ಅವನನ್ನು ಕರಿ, ನೀನು ರಕ್ಷೆ ಮಾಡಿಕೋ, ಚೆನ್ನಾಗಿರುತ್ತಿ. ಹೃದಯದಲ್ಲೇ ಇದ್ದಾನೆ, ಬಹಳ ದೂರದಲ್ಲಿಲ್ಲ, ನಿನ್ನ ಮನಸ್ಸಿನಲ್ಲೇ ಇದ್ದಾನೆ. ಎಲ್ಲಿ ಹೋಗ್ಬೇಕು? ನಮ್ದು ಕ್ಷೇತ್ರ ಸ್ವಾಮಿ ದೂರ ಉಂಟು, ನಮ್ಮ ಎಂತ ಉಪಾಸನೆ ಮೂರ್ತಿ ಊರಿನ ದೇವರು ತಡ ಇದ್ದಾರೆ, ಅದೆಲ್ಲ ಬೇಡ, ನಿನ್ನ ಒಳಗೆ ಇದ್ದಾನೆಂದ ದೇವರು. ದೇವರನ್ನು ನುಡಿಕೊಂಡು ದೂರ ಹೋಗುವುದು ಬೇಡ. ಹೃದಯಸ್ಥಃ ಜನಾರ್ದನ, ನಿನ್ನ ಮನಸ್ಸಿನಲ್ಲೇ ಇದ್ದಾನೆ. ನಿನ್ನ ಶುದ್ಧವಾದ ಅಂತಃಕರಣದ ಕನ್ನಡಿಯಲ್ಲೇ ಕಾಣಿಸಿಕೊಳ್ಳುತ್ತಾನೆ. ಮಾಡಿಕೋ ಅಂದ. ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಚಯ ಅಂತಾನೆ. ಸಾವು ಹತ್ತಿರದಲ್ಲಿ ಉಂಟು. ಕೊನೆಗೆ ಗರುಡ ಅಂತ ಕೇಳಿದ ಕೃಷ್ಣ ಹಾಗೆ ಕಿಂ ವಿಜಾನಾತಿ ಮರ್ತ್ಯ, ಇಷ್ಟು ಹೇಳಿ ಇವೆಲ್ಲ ನೋಡಿದ್ದು ಗರುಡ ಹಾರುವಾಗ ನೆಲದ ಜನರ ಬಗ್ಗೆ ಮಾತು ಬಂತು ಅವನಿಗೆ. ಶುರು ಮಾಡಿದ ಮಾತಾಡ್ತಾ. ಕೊನೆಗೆ ಕೃಷ್ಣ ಕೇಳ್ತಾನೆ, ಎಂಥದು ಅರ್ಥ ಆಗ್ತದ ಮನುಷ್ಯನಿಗೆ ನಾನು ಹೇಳಿದ್ದು ಅಂತ. ಎಂತ ವಿಚಿತ್ರ ನೋಡಿ. ಕಿಂ ವಿಜಾನಾತಿ ಮರ್ತ್ಯ, ಅವನು ಕೇಳುದು. ಸಾಯ ಹೊರಟವನಿಗೆ ಎಚ್ಚರ ಆಗ್ತದಾ? ಅವನು ಕೇಳಿದ ಮಾತದು. ಕನ್ನಡದಲ್ಲಿ ಹೇಳುದಾದ್ರು ನಾನು ಹಾಗೆ ಬರೆದಿದ್ದೇನೆ ಅದರಲ್ಲಿ ಅನುವಾದ. ಮರ್ತ್ಯ ಅಂದ್ರೆ ಮರಣಶೀಲ ಅಂತ ಅರ್ಥ, ಸಾಯಲು ಹೊರಟವ ಅಂತ. ದಟ್ ಇಸ್ ಟ್ರೂ. ಮನುಷ್ಯ ಸಾಯ್ತಾನೆ ಎನ್ನುವುದು ಅವನಿಗೆ ಗೊತ್ತುಂಟು, ಇನ್ನೊಬ್ರು ಹೇಳಬೇಕಾಗಿಲ್ಲ. ದಿನ ಅವನು ಪೆಟ್ಟು ತಿನ್ನುವುದು ಅರ್ಥ ಆಗುತ್ತೆ ಅವನಿಗೆ. ಆದ್ರಿಂದ ದಿನನಿತ್ಯ ಕಂಡಮ್ ಆಗುತ್ತಿರುವವನಿಗೆ ನಾನು ಹೇಳಿದ್ದು ಚೂರಾದ್ರೂ ತಲೆಗೆ ಹೋಗ್ತದಾ ಕೇಳ್ತಾನೆ ಕೃಷ್ಣ. ನಿನಗೆ ನಾನು ಹೇಳಿದೆ, ನೀನದನ್ನು ಬ್ರಾಡ್ಕಾಸ್ಟ್ ಮಾಡಿದೆ, ಆದ್ರೆ ಲೋಕಕ್ಕೆ ಅರ್ಥ ಆಗ್ತದಾ? ನಿತ್ಯಂ ಸನ್ನಿಹಿತೋ ಮೃತ್ಯು, ದಿನ ಮರಣ ಉಂಟು, ಸಾವು ಉಂಟು, ಹೆಚ್ಚು ಕಡಿಮೆ ಆಗ್ತಾ ಉಂಟು. ಅರ್ಥ ಆಗುವುದಿಲ್ಲ ನಮಗೆ, ಯಾಕೆ ಏನಾಗ್ತದೆ, ಎಲ್ಲಿ ಆಗ್ತದೆ, ಹೇಗಾಗ್ತದೆ ಅಂತ ಹೇಳುವುದಿಲ್ಲ ಯಾರು ಸಹ. ಆದ್ದರಿಂದ ಕರ್ತವ್ಯ ಧರ್ಮ ಸಂಚಯ, ಆದಷ್ಟು ಒಳ್ಳೆ ಕೆಲಸವನ್ನು ಬೇಗ ಮಾಡಿ, ದೇವರ ಸೇವೆಯನ್ನು ಹೆಚ್ಚು ಮಾಡಿ, ಭಗವಂತನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ, ಮಾಡುವ ಕೆಲಸದಲ್ಲಿ ದೇವರನ್ನು ಎಳೆದು ತಾನೆ ಅಷ್ಟೆ. ಹೇಗೂ ಮೀತೀರಿ ನೀವು, ಹೇಗೂ ಏನಾದ್ರೂ ಮಾಡಿಕೊಳ್ತೀರಿ. ಆದ್ರಿಂದ ಗಂಗೆ ಅಂತ ಹೇಳಿಬಿಡಿ, ಹೌದಲ್ಲ? ದೇವರ ಪಾದದಿಂದ ಚಿಮ್ಮಿ ಬಂದವಳ ನೆನಪಾಗುತ್ತಲ್ಲ, ಸಾಕು, ಅಷ್ಟೇ ಮಾಡಿ ಅಂತಾನೆ. ಪ್ರತಿಯೊಂದು ಕೆಲಸದಲ್ಲಿ ಊಟ ಮಾಡ್ತೀರಿ, ಹೇಗೂ ತಿಂತೀರಿ. ಸುಮ್ಮನೆ ಹಾಳು ಹರಟೆ ಏನೋ ನೋಡಿಕೊಂಡು ಗಲಾಟೆ ಮಾಡಿ ತಿನ್ನುವುದಕ್ಕಿಂತ ಗೋವಿಂದ ಗೋವಿಂದ ಅಂತ ಹೇಳ್ತೀನಿ, ನಾರಾಯಣ ನಾರಾಯಣ ಹೇಳಿ, ಹೌದಲ್ಲ? ಆಗ್ಬೋದಲ್ಲ? ಹಾಗಾಗಿ ಮಾಡುವುದನ್ನೇ ಚಂದ ಮಾಡಿ ಅಂತ ಹೇಳಿದವ ಅಷ್ಟು. ನಡ್ಕೊಂಡು ಹೇಗೂ ಹೋಗ್ತೀರಿ, ಬಸ್ಸಿನಲ್ಲಿ ಕೂತಿರ್ತೀರಿ, ಯಾವುದೋ ಕೆಲಸ ಮಾಡ್ತೀರಿ, ಪುರುಸೋತಾದಾಗ ಹರೇ ರಾಮ ಹೇಳಿ ದೇವರ ನಾಮ ಸ್ಮರಣೆ ಮಾಡಿ, ಲಾಭ ಆಗ್ತದೆ. ಏನು ಮಾಡುವಾಗಲೂ ದೇವರನ್ನು ಕರಿಬಹುದು, ತಪ್ಪಿಲ್ಲ ಯಾರಿಗೂ, ಯಾವ ಸ್ಟೇಜಿನಲ್ಲಿ. ಹೀಗಾಗಿ ಬಹಳ ಚಂದವಾಗಿ ಹಾಡಿ ಕೊನೆಗೆ ಒಂದು ಸುಂದರವಾದ ಮಂಗಳ ಪದ್ಯ ಹಾಕ್ತಾರೆ. ಅದು ಇಲ್ಲಿದ್ದೆ, ಆದರೆ ಹೆಚ್ಚಿನವರಿಗೆ ಪಾಠ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಕೃಷ್ಣ ಹೇಳಿದ ಮಾತು ಹೀಗಿದೆ: ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಗರುಡಧ್ವಜ, ಮಂಗಳಂ ಪುಂಡರೀಕಾಕ್ಷ, ಮಂಗಳಾಯತನೋ ಹರಿಹಿ ಅಂತ ಇಲ್ಲಿಯ ಶ್ಲೋಕ, ಇಲ್ಲಿಯ ಮಾತು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರು ಹೇಳ್ತಾರೆ. ಒಂದು ಸ್ವಲ್ಪ, ಯಾಕೆಂದ್ರೆ ಒಂದು ಕಡೆ ಒಬ್ಬನಿಗೆ ಕಿವಿ ಕೇಳುವಾಗ ತಪ್ಪಾದ್ರೆ ಮಗದ ಬರೆದು ತಪ್ಪನ್ನು ಊರು ಹೊಡಿತಾರೆ, ಅದು ಮುಂದೆ ಹೋಗ್ತದೆ. ಬರೆದಿಡ್ತಾರೆ ಕೊನೆಗೆ, ಮತ್ತೆ ನಮಗೆ ತೋರಿಸ್ತಾರೆ, ನೋಡಿ ಇಲ್ಲಿ ಇದೇ ಪ್ರಿಂಟ್ ಆಗಿದೆ ಅಲ್ಲ ಅಂತ. ಅಲ್ಲ, ತಪ್ಪನ್ನೇ ಪ್ರಿಂಟ್ ಮಾಡಿ ಸತ್ಯ ಹೇಳುದು ಹೇಗೆ? ಈಗ ಗಣಪತಿಯ ಪ್ರಾರ್ಥನೆ ಉಂಟು, ಎಲ್ಲ ಕಡೆ ಕೇಳ್ತೀನಿ ನೀವು, ವಕ್ರತುಂಡ ಮಹಾಕಾಯ, ಸರಿ ಆಯ್ತು. ಮುಂದೆ ಬಾಲಸೂರ್ಯ ಸಮಪ್ರಭಾ ಅಂತ ಇರುವುದು. ಮತ್ತೆ ಹೇಳ್ತೇನೆ ನಾನು, ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದ. ಸರಿ, ವಕ್ರತುಂಡ ಮಹಾಕಾಯ ಅಂದ್ರೆ ಓರೆ ಮೋರೆಯವ ಅಂತ ಅರ್ಥ, ಆನೆ ಮೋರೆಯವನೇ ಅಂತ ಅರ್ಥ. ಮತ್ತೆ ಬಾಲಸೂರ್ಯ ಸಮಪ್ರಭಾ ಅಂದ್ರೆ ಬಾಲ ಅಂದ್ರೆ ಉದಯಿಸುವ ಸೂರ್ಯ, ಕೆಂಪು ಕೆಂಪಾಗಿದ್ದಾನೆ ಅಂತ. ಉದಯಿಸುವ ಸೂರ್ಯನಂತೆ ಕೆಂಪು ಮೈಯವನು ಅಂತ. ಅವನು ರಕ್ತಾಂಬರಹ, ರಕ್ತತನು, ರಕ್ತಮಾಲ್ಯಾಲೇಪಹನ ಎಲ್ಲವನ ಕ್ರಮ. ಅವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದ, ನನ್ನ ಕೆಲಸಕ್ಕೆ ಅಡ್ಡಿಯನ್ನು ಬಾರದಂತೆ ನೋಡಿಕೊ ಅಂತ ಆಯ್ತು. ಇದು ಶ್ಲೋಕ. ಆದ್ರೆ ಏನಾಯ್ತು ಅಂದ್ರೆ, ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂತಸ್ತೆ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ಸುದರ್ಶನ ಮಂತ್ರದ ಒಂದು ಗೆರೆ. ಸುದರ್ಶನ ಅಂತ ಪ್ರಾರ್ಥನೆ ಮಾಡುದು. ಸುದರ್ಶನ ಚಕ್ರ ಭಾರಿ ಜೋರ್, ಭಯಂಕರ ಪ್ರಭಾವದ್ರದ್ದು ಪ್ರಭೆ, ಕೋಟಿ ಸೂರ್ಯ ಸಮಪ್ರಭಾ. ಸುದರ್ಶನ ಮಹಾಜ್ವಾಲ, ಭಾರಿ ಜ್ವಾಲೆ,
ಅದನ್ನ ಚಿತ್ರ ಮಾಡುವಾಗ ಉರುಟು ಚಕ್ರ ಮಾಡಿದ್ರೆ ಆಚೆ ಈಚೆ ಹೀಗೆ ರಿಂಗ್ ಅದು ಜ್ವಾಲೆ ಅಂತ ಅದು ಗೊತ್ತಿಲ್ಲ ಅರ್ಥ ಚಿತ್ರಗಾರನಿಗೆ. ಅದು ಬೆಂಕಿಯ ಜ್ವಾಲೆ ತೋರಿಸುವುದು. ಅದು ಎಷ್ಟು ಪ್ರಭೆ ಅಂದ್ರೆ ಸೂರ್ಯ ಕೋಟಿ ಪ್ರಭೆ, ಭಯಂಕರ ಕೋಟಿ ಸೂರ್ಯವೋ ಕೋಟಿ ಸೂರ್ಯಕೋಟಿ ಏನಾಗಲಿ ಪ್ರಭೆ. ಅದರದ್ದು ತುಂಡು ಕಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಅದು ಕೋಟಿ ಇಲ್ಲಲ್ಲಿ ಬಾಲ ಇತ್ತು, ಬಾಲವನ್ನು ಯಾರು ಕಟ್ ಮಾಡಿದ್ದು. ಬಾಲ ಕತ್ತರಿಸಿ ಕೋಟಿ ಚೆನ್ನೈನನ್ನು ಸಿಕ್ಕಿಸಿ ತಪ್ಪು ಮಾಡಿ ಗಟ್ಟಿ ಹೇಳ್ತಾರೆ. ಮರ್ಯಾದೆ ನಾಚಿಕೆ ಇಲ್ಲ ಹೇಳುವವರಿಗೆ. ಹೇಳುವಾಗ ಪ್ರಾರ್ಥನೆಯನ್ನು ಮಾಡುವಾಗ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಲ್ಲ ಒಂಚೂರಾದ್ರೂ ಎಚ್ಚರ ಆಯ್ತಾ ಇವರಿಗೆ ಹೇಳುವಾಗ ಯಾರಿಗೇನು ಹೇಳಿದ ಅಂತ. ಒಬ್ಬ ಗಣಪತಿ ಕೋಟಿ ಸೂರ್ಯನ ಸಮಪ್ರಭ ಉಳ್ಳವನ ಅರ್ಥ ಆದ್ರೆ ಅವು ಸೂರ್ಯನಿಗಿಂತ ಬಹಳ ಕೆಳಗಿನವ ಪ್ರಭೆಯಲ್ಲಿ. ಅರ್ಧ ಸೂರ್ಯ ಅಲ್ಲ, ಕಾಲು ಸೂರ್ಯ ಅಲ್ಲ, 0.1 ಸೂರ್ಯನಷ್ಟು ಪ್ರಭೆ ಇಲ್ಲ ಅವನಿಗೆ. ಸೂರ್ಯ 12ನೇ ಕಕ್ಷೆಯಲ್ಲಿ 18ನೇ ಕಕ್ಷೆಯವ. ಸೂರ್ಯನೇ ರುದ್ರನಿಗಿಂತ ಕಮ್ಮಿ ಇದ್ದಾನೆ. ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಳಿ ಗೊತ್ತಿಲ್ಲ, ಯಾಕೆ ಹೇಳಿದ್ ಗೊತ್ತಿಲ್ಲ. ಬಾಲ ಸೂರ್ಯ ಹೇಳಿದ್ದು ಯಾರಿಗೆ ಅರ್ಥ ಆಗಲಿಲ್ಲ. ಉದ್ಯದ್ ಬಾಲ ದಿವಾಕರ ದ್ವಿತಿನಿಪಂ ಸುಮಾರು ಕಡೆ ಪ್ರೋದ್ಯದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗ ದೇವರನ್ನು ಹೇಳುವಾಗಲೇ ಹೇಳ್ತಾರೆ ಉದಯಿಸುವ ಸೂರ್ಯನಂತೆ ಕೆಂಪು ಕೆಂಪಿದ್ದಾನೆ ಅಂತ. ಹಾಗೆ ಇವ ಕೆಂಪು ಕೆಂಪಿದ್ದಾನೆ. ರಕ್ತಾಂಬರ ರಕ್ತತನು ರಕ್ತ ಮಾಲ್ಯಾನುಲೇಪನ, ಕೆಂಪು ಬಣ್ಣದ ಬಟ್ಟೆ, ಕೆಂಪು ಮೈ, ಕೆಂಪು ಹೂ ಹಾಕಿದ್ದಾನೆ. ಇವ ಗಣಪತಿ ಸ್ಟ್ರಕ್ಚರ್, ಗಣಪತಿ ಚಿಂತನೆ ಅಂದ್ರೆ ಗ್ರೇ ಕಲರ್ ಅಲ್ಲ, ಹಸಿರು ತರಕಾರಿ ಕಲರ್ ಎಲ್ಲ ಅಲ್ಲ, ಅವನು ಕೆಂಪು. ಅದು ಗೊತ್ತಿಲ್ಲ ಅವರಿಗೆ. ಒಟ್ಟರೆ ಬಿಟ್ರೆ ಮಾಡ್ತಾರೆ ಕಲರ್ ಸಹ. ಆದ್ರೆ ರಕ್ತಾಂಬರ ಕೆಂಪು ಬಟ್ಟೆ, ಪೀತಾಂಬರ ಕೃಷ್ಣ, ನೀಲಾಂಬರ ಬಲರಾಮ. ಯಾರಿಗೇನು ಬಟ್ಟೆ ಅಂತ ಲೆಕ್ಕ ಉಂಟು, ಅವರಿಗೊಂದು ಡ್ರೆಸ್ ಕೋಡ್ ಉಂಟು. ಇಷ್ಟ ಬಂದಾಗಿ ಸಿಕ್ಕಿಸಿಕೊಂಡು ಹೋಗುವುದಲ್ಲ, ಎಲ್ಲ ಅವರವರ ಬಗೆ ಉಂಟು. ಸನ್ಯಾಸಿ ಅಂದ್ರೆ ಸನ್ಯಾಸಿ ಕಲರ್ ಇಲ್ವಾ, ಕಾವಿ ಶಾಟೆ, ಕಾವಿ ಬಟ್ಟೆ ಅಂತ ಅದನ್ನು ಗೃಹಸ್ಥ ಉಟ್ಕೊಂಡು ತಿರುಗುವುದಲ್ಲ. ಅದು ಪ್ರಯೋಜನ ಇಲ್ಲ, ಅದು ಮಾಡಬಾರ್ದು, ತಪ್ಪು, ಅವನಿಗೆ ನಿಷಿದ್ಧದು. ನಗ್ನ ಕಾಷಾಯ ವಸ್ತ್ರ ಸ್ಯಾತ್ ಅಂತಾರೆ. ಒಬ್ಬ ಗೃಹಸ್ಥನಾದವ, ಬ್ರಹ್ಮಚಾರಿ ಆದವ, ವಾನಪ್ರಸ್ಥನಾದವ ಕಾವಿ ಶಾಟಿ ಉಟ್ರೆ ಅವನು ನಗ್ನ ಬತ್ತಲೆವ ಅಂತ ತಮಾಷೆ ಮಾಡ್ತಾರೆ. ಅದು ತಪ್ಪು, ಅದು ಮಾಡ್ಲಿಕ್ಕಿಲ್ಲವ. ಸನ್ಯಾಸಿಗಳಿಗೆ ಅದು ಹೇಳಿಸಿದೆ, ಯಾಕೆಂದ್ರೆ ಅವ್ರು ನಗ್ನರಾಗಬೇಕು, ಕ್ಷಪಣಕರು, ಬೈರಾಗಿಗಳು ಅವರು. ಹೀಗೆ ವಸ್ತ್ರ ಕೋಡ್ಗಳೆಲ್ಲ ಇವೆ. ಅದರಂತೆ ಕಲರ್ ಗಣಪತಿದ್ದು ಕೆಂಪು ಬಟ್ಟೆ ಎಲ್ಲ. ಅದನ್ನು ಹೇಳಿದ್ದು ಬಾಲಸೂರ್ಯ ಅಂತ, ಉದಯಿಸುವ ಸೂರ್ಯ ಅಂತ. ನಾನು ಹಾಗೆ ಹೇಳಿದಾಗೆ ಪ್ರೋದಿತ ಆದಿತ್ಯವರ್ಣ ಅಷ್ಟೇ ಇದ್ದಾನೆ. ಹೇಗೆ ತಪ್ಪು ಮಾಡ್ತಾರೆ, ತಪ್ಪು ತಿದ್ದಿಕೊಳ್ತಾರ. ಕೇಳಿದ್ರೆ ನಮ್ಮ ಗುರುಗಳು ಹಾಗೆ ಹೇಳ್ತಿದ್ರು. ಅಲ್ಲ, ಗುರುಗಳಿಗೆ ಯಾರು ತಿದ್ದುದು? ಮತ್ತೆ ಅವರು ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ ಯಾರಿಗೆ ಗೊತ್ತು. ಆದರೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ ಅಂತ ತಪ್ಪನ್ನು ಒಪ್ಪಿಕೊಂಡು ಬರುವುದು ನಮ್ಮ ಜಾಯಮಾನ ಇದು. ಸತ್ಯವನ್ನು ಅರಿತು ಅದಕ್ಕೆ ಹೇಳಿದ ಅಸತ್ಯವಾದ ರಥಾಹ ಅಂತ. ತಪ್ಪೇ ಹೇಳಿಕೊಂಡು ಅದನ್ನೇ ವಾದ ಮಾಡ್ತಾರೆ. ಹೀಗೆ ಅಂತ ಹೇಳಿ ನಮ್ಮ ಅಜ್ಜ ಹೇಳಿದ್ದೆ ಹಾಗೆ. ನಾನು ಯಾರ ಹತ್ರ ಹೇಳಿದ್ದೆ ಅದು 7 ಅಂಗುಲ ಇರಬೇಕು ಕೈಯಲ್ಲಿ ಹಿಡಿದಾದ್ರೆ ಗೋಪಿನಾಥ ಹಾಕ್ಲ ಕ್ರಮ ಹಾಗೆಂದ್ರೆ ನಮ್ಮ ಅಜ್ಜಿ ಇಷ್ಟೇ ಆಗ್ತಾ ಇತ್ತು ಅಷ್ಟೇ. ಅವರಿಗೆ ಗೋಪಿ ಕಮ್ಮಿ ಇತ್ತೇನ ಪಾಪ ಮಾರೆ, ನಾನು ಜಾಸ್ತಿ ಕೊಡ್ತೇನೆ ಹಾಕು ಅಂದ್ರೆ ಹಾಕುದಿಲ್ಲ ಅಂತ. ಅದು ಆಗುವುದೇ ಇಲ್ಲ. ಪ್ರಮಾಣ ತೋರಿಸಿದ್ರು, ಚಿತ್ರ ತೋರಿಸಿದ್ರು, ಹಾಕಿ ತೋರಿಸಿದ್ರು, ಒಪ್ಪುವುದೇ ಇಲ್ಲ. ಏನು ಮಾಡು? ಹೀಗೆ ನಮ್ಮ ಬದುಕು ತಿದ್ದಿಕೊಳ್ಳತ್ತು. ಅದರಿಂದ ಕೃಷ್ಣ ಹೇಳ್ತಾನೆ ಇಲ್ಲಿಯ ಪಾಠ. ಅದಕ್ಕೆ ನಾನು ಹೇಳಿದೆ ಮಂಗಳ ಪಾಠ ಇರುವುದು ಗರುಡ ಪುರಾಣದಲ್ಲಿ ಹೀಗೆ. ಮತ್ತೆ ನೀವು ಹೇಗೆ ಹೇಳಿದ್ರು ನಡೀತದೆ. ಆದ್ರೆ ಅದು ನಾನು ಹೀಗೇ ಊಟ ಮಾಡ್ತೇನೆ ಆದ್ರೆ ಮಾಡು ಮಾರಾಯ ದಮ್ಮಯ್ಯ, ನನಗೇನು ಅಭ್ಯಂತರ ಇಲ್ಲ. ಆದ್ರಿಂದ ಹೀಗೆ ಮಾಡಿ ಅವ್ರು ಹೇಳಿದ್ದಾಗೆ ಕೂತು ಮಾಡು, ಅದು ಯಜ್ಞ. ಆದ್ರಿಂದ ಕೈಕಾಲು ಮಡಿಸಿಕೊಂಡು ಊಟ ಮಾಡು, ಅದು ಯಜ್ಞ. ಯಜ್ಞದಲ್ಲಿ ನಿನಗೆ ದೇವರ ಆರಾಧನೆ ಮಾಡಿದಾಗ ಆಗ್ತದೆ ಹೇಳಿದ್ರೆ ಇಷ್ಟಪಡ್ತೇನೆ. ಇಲ್ಲ, ನಾನು ಮೇಲೆ ಕೂತೆ ತಿನ್ನೋದು, ನಾನು ನಿಂತುಕೊಂಡೇ ತಿನ್ನೋದು, ನಾನು ಓಡಿಕೊಂಡೇ ತಿನ್ನೋದು, ನಾನು ಮಲಗಿಕೊಂಡೇ ತಿನ್ನೋದಾದ್ರೆ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ತಿಷ್ಟನ್ ಮೂತ್ರಸ್ಯ ದಾವನ್ ಮೂತ್ರಿ ಸಾಕ್ಷಿ ಅಂತ. ನಿಂತು ಉಚ್ಚಯವನಿಗೆ ತಪ್ಪು ಹೇಳಿದ್ರೆ ಅವ ಹೇಳ್ತಾನೆ ನಮ್ಮ ಗುರುಗಳು ಓಡ್ತಾ ಉಚ್ಚೈತಾ ಇದ್ರು. ಆಯ್ತು ಮಾರೆ, ಅದನ್ನೇ ಮಾಡಿ. ಇದೆಂತ ಮಾಡ್ಲಿಕ್ಕೆ ಆಗುದು? ನಾವು ತಪ್ಪುಗಾರನನ್ನೇ ನಾವು ನಮ್ಮ ಪ್ರಮಾಣ, ಆದರ್ಶ, ಮಾಡೆಲ್ ಅಂತ ಹೇಳಿದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗತ್ತೆ? ಅದರಾಚೆಗೆ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಅದರಿಂದ ಪ್ರಮಾಣ ಇದೆ. ಕೃಷ್ಣ ಹೇಳ್ತಾರೆ ಮಂಗಳಂ ಭಗವಾನ್ ವಿಷ್ಣು, ಎಲ್ಲದರ ಒಡೆಯ, ಎಲ್ಲವನ್ನು ಒಳ್ಳೆದು ಮಾಡುವವ, ಎಲ್ಲ ಇರುವವ ಅದು ಭಗವಂತ. ಮಂಗಳಂ ಗರುಡಧ್ವಜ, ವೇದದಲ್ಲಿ ಹೇಳಲ್ಪಡುವ ಅವನೇ. ವೇದೇಶ್ಚ ಸರ್ವೈರಹಮೇ ವೇದ್ಯ ಅಂತ. ಶಾಸ್ತ್ರದಲ್ಲಿ ಬೇರೆ ಯಾರನ್ನು ಹೇಳಲಿಲ್ಲ. ಗರುಡ ಅಂದ್ರೆ ಚಂದೋಮಯೇನ ಗರುಡೇನ ಸಮುಹ್ಯಮಾನಃ ಅಂತ. ವೇದ ಪುರುಷ ಗರುಡ ಸರ್ವ ವೇದಾನಾಂ ಅಂತ. ವೇದ ಪುರುಷ ಗರುಡ. ಗರುಡಧ್ವಜ ಅಂದ್ರೆ ವೇದದಲ್ಲಿ ಹೇಳಲ್ಪಡುವವ ಅಂತ ಅರ್ಥ. ದೇವರನ್ನೇ ವೇದದಲ್ಲಿ ಹೇಳೋದು. ಅದಕ್ಕೆ ನಾನು ವೇದೇ ರಾಮಾಯಣ ಚವೆ ಹೇಳಿದ್ದು, ಬೇರೆ ಯಾರನ್ನು ಹೇಳುವುದಿಲ್ಲ. ವೇದ ಇಷ್ಟ ಸರ್ವೈರಹಮೇವ ವೇದ್ಯ. ಮತ್ತೆ ರುದ್ರ ಉಂಟಲ್ಲ ಹೇಳಿದ್ರೆ ರೋಗವನ್ನು ದೂರ ಮಾಡುವವ ಅಂತ ಅರ್ಥ. ರುದ್ರ ಅಂದ್ರೆ ರುಜಂ ದ್ರಾವಯತೆ ಯಸ್ಮಾತ್ ರುದ್ರ ತಸ್ಮಾತ್ ಜನಾರ್ದನ ಅಂತ. ನಮ್ದು ರೋಗ ಯಾವುದು? ಸಂಸಾರವೇ ರೋಗ ದೊಡ್ಡದು. ಅದನ್ನು ತೆಗೆಯುವುದು ಯಾರು? ಅದು ಇವನೇ, ನಾರಾಯಣ. ಅದರಿಂದ ಎಲ್ಲ ಶಬ್ದಗಳು ಅವನದ್ದೇ ಹೆಸರುಗಳು. ಅವನು ಬಂದವರಿಗೆ ಮತ್ತೆ ಕೊಟ್ಟದ್ದು.
ಈಗ ನಾವು ಮನೆಯವರಿಗೆಲ್ಲ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಕೃಷ್ಣ, ಅಧೋಕ್ಷಜ ಎಲ್ಲ ಹೇಳುದ, ನಮ್ಮ ಗಂಟ ಅದು ನಮ್ಮ ಹೆಸರ, ದೇವರದ್ದು ಎತ್ತಿಟ್ಟದ್ ನಾವು. ಹಾಗೆ ದೇವರ ಹೆಸರುಗಳನ್ನೇ ಅವನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಕೊಟ್ಟ. ಆದ್ರಿಂದ ದೇವರು ಹೇಳಿಕೊಂಡ ಎಲ್ಲ ಹೆಸರು ನನ್ನದೇ. ಸ್ಕಂದ ಸ್ಕಂದಧರೋ ದುರ್ಯ, ರವಿರ್ ವಿರೋಚನ ಸೂರ್ಯ, ಎಲ್ಲ ಹೆಸರುಗಳು ಇರುವುದು ನಾವು ಗೊತ್ತಿಲ್ವ, ವಿಶ್ವನಾಥ ಸಿಗ್ತದೆ. ಎಲ್ಲರೂ ಬರ್ತಾರೆ. ರುದ್ರೋ ಬಹುಶಿರ ಬಬ್ರು ಸರ್ವ ಶಿವತಾನೋ ಬ್ರಹ್ಮಣ್ಯೊಬ್ಬರು ಬ್ರಹ್ಮ, ಯಾವ ಹೆಸರು ಇಲ್ಲ ನಮಗೆ ಸಿಗ್ಲಿಕ್ಕೆ. ಎಲ್ಲ ಭಗವಂತನದ್ದೇ ರೂಪ ನಾಮ ಎಲ್ಲ ಅವನ ಮಕ್ಕಳಿಗೆ ಮರಿಮಕ್ಕಳಿಗೆ ಹಂಚಿದ. ಅವರವರದನ್ನು ಪೇಟೆಂಟ್ ಮಾಡಿಕೊಂಡ್ರು, ನಾವೇ ಅಂತ ಹೇಳಿಕೊಂಡ್ರು. ನಿಜವಾಗಿ ದೇವರದ್ದೇ. ಆದ್ರಿಂದ ಗರುಡಧ್ವಜನಾಗಿ ಭಗವಂತ ನಮಗೆ ಎಲ್ಲವನ್ನು ಒಳ್ಳೆದು ಮಾಡ್ತಾನೆ. ವೇದೋಕ್ತನಾದವವ ಮಂಗಳಂ ಪುಂಡರೀಕಾಕ್ಷ, ಅವನು ನಮ್ಮೊಳಗೆ ಇದ್ದಾನೆ, ನಮ್ಮ ಹೃದಯದ ಪದ್ಮದಲ್ಲೇ ನಿಂತಿದ್ದಾನೆ. ಹಾಗಾಗಿ ಅವನು ನಮ್ಮನ್ನು ಮಡಿ ಮಾಡ್ತಾನೆ, ಚಿಂತನೆಗೆ ತರ್ತಾನೆ. ಮಂಗಳ ಯತನ ಹರಿ, ಎಲ್ಲ ಮಂಗಳಿಗಳಿಗೂ ಆಯತನ, ಮನೆ, ನೆಲೆ, ಶೆಲ್ಟರ್, ಅದು ದೇವರು. ಎಂತ ದೇವರು? ಎಲ್ಲ ದೋಷವನ್ನು ದೂರ ಮಾಡುವವ. ಹರಿ ಹರತ್, ಸಕಲ ದುರಿತಗಳನ್ನು ನಿವೃತ್ತಿ ಮಾಡಿ ನಮ್ಮನ್ನೆಲ್ಲ ತನ್ನೆಡೆಗೆ ಎಳೆಯುವವನು. ಆಹರತ್, ತನ್ನೆಡೆಗೆ ನಮ್ಮನ್ನು ಎಳೆಕೊಳ್ಳುತ್ತಾನೆ. ಅಂತಹ ಭಗವಂತ ನಮಗೆ ಒಳ್ಳೆಯದು ಮಾಡಲಿ. ಮನುಷ್ಯ ಅರ್ಥ ಮಾಡಿಕೊಂಡು ಭಗವಂತನೆಡೆಗೆ ಸಾಗುವ ಪ್ರಯತ್ನಶೀಲನಾಗಲಿ ಅಂತ ಹೇಳಿಕೊಂಡು ಗರುಡನಲ್ಲಿ ವಿಶೇಷವಾಗಿ, ಯಾಕೆಂದ್ರೆ ಅವನು ಒಳ್ಳೆ ಜ್ಞಾನ ಎಲ್ಲ ಕೊಡುವವನು, ಮೇಲಿನ ಸ್ತರ ಅವನು. ಶಿವನಿಗೆ ಶೇಷನಿಗೆ ಸಮನಾಗಿ ಬರುವವ ಗರುಡ. ಗರುಡ ಅಂದ್ರೆ ಕಮ್ಮಿ ಅಲ್ಲ. ನೆಕ್ಸ್ಟ್ ಬ್ರಹ್ಮನ ನಂತರದಲ್ಲಿ ಅವನೇ. ಭಗವಂತನಿಗೆ ಹತ್ತಿರವಾದವಳು ಲಕ್ಷ್ಮಿ, ಅದರ ನಂತರದಲ್ಲಿ ಬ್ರಹ್ಮವಾಯುಗಳು, ಅವರ ನಂತರದಲ್ಲಿ ಸರಸ್ವತಿ ಭಾರತೀಯರು, ಅವರ ಮಡದಿಯರು, ಆ ನಂತರ ಗರುಡ ಶೇಷರು. ಭಗವಂತನಿಗೆ ಎಷ್ಟು ಹತ್ತಿರ ಇದ್ದಾರೆ ಅಂದರೆ, ಆದ್ರಿಂದ ಉತ್ಸವಗಳಲ್ಲೆಲ್ಲ ಗರುಡ ಬೇಕೆ, ಪೀಠದಲ್ಲಿ ಗರುಡ ಇರಲೇಬೇಕು. ಪ್ರಾಣನ ನಂತರದಲ್ಲಿ ಆಚೆ ಈಚೆ ನೋಡಿ, ಉಡುಪಿಯಲ್ಲಿ ಕೃಷ್ಣನ ನಂತರದಲ್ಲಿ ಆಚೆ ಪ್ರಾಣ ಇದ್ದಾನೆ, ಮುಖ್ಯ ಪ್ರಾಣ, ಈಚೆ ಗರುಡ. ನೆಕ್ಸ್ಟ್ ಅವನೇ. ಕೃಷ್ಣನೇ ಪೂಜೆ ಆದ ನಂತರ ಮುಖ್ಯ ಪ್ರಾಣನೇ ಪೂಜೆ, ಆದ ನಂತರ ಗರುಡನಿಗೆ ಪೂಜೆ. ಅಷ್ಟು ಖಾಸ ಹತ್ತಿರಗಳು. ದೇವರ ನಿತ್ಯ ಸೇವೆ, ದೇವರ ಹತ್ತಿರದಲ್ಲಿ ಇರು. ಯಾವತ್ತು ನೋಡಿ, ಚಾಲಕ ಡ್ರೈವರ್ ಹೇಗಿರ್ಬೇಕು ಹೇಳಿದ್ರೆ, ಮಾಲಕನಿಗೆ ಭಾರಿ ಇಷ್ಟ ಇರಬೇಕು. ಎಲ್ಲ ಸೀಕ್ರೆಟ್ ಅವನಿಗೆ ಗೊತ್ತು. ಅಲ್ಲಿ ಶಂತನುವಿನ ಕತೆ ನೋಡಿ ಗೊತ್ತಾದದ್ದು. ಭೀಷ್ಮ ಕೇಳ್ತಾನೆ, ಎಂತಾಯ್ತು ಏನಾಯ್ತು, ಡಲ್ಲಿದ್ದಾನಪ್ಪ ಅಂತ. ಆಗ ಸೂತನಲ್ಲಿ ಕೇಳ್ತಾನೆ, ಏನಾಯ್ತು? ಅವರು ಮೊನ್ನೆ ಹೋಗಿದ್ರು ದಾಶನಲ್ಲಿಗೆ, ಅಲ್ಲಿ ಸತ್ಯವತಿಯನ್ನು ನೋಡಿದ್ದಾರೆ, ಹಾಗಾಗಿ ಅವರು ಸುಮ್ಮನೆ ಇದ್ದಾರೆ ಅಂತ. ಸರಿ, ಭೀಷ್ಮ ಹೋಗಿ ತಂದುಬಿಟ್ಟ ಸತ್ಯವತಿಯನ್ನು. ಅಮ್ಮ 10 ಗಾಡಿ, ಅಪ್ಪನೇ ಬೇಕಂತೆ ಬಾ ಅಂತ. ಏನ್ ಕರಾರಿದ್ರು ರೈಟ್, ನಾನು ಭೀಷ್ಮ ಅಂತ ಪ್ರತಿಜ್ಞೆ ಮಾಡಿ ಕೂತು ದೇವವ್ರತ. ಹಾಗೆ ಚಾಲಕನಿಗೆ ಮಾಲಕನ ಪೂರ್ಣ ಸೀಕ್ರೆಟ್, ಅಂತರಂಗದ ಮಾತು ಎಲ್ಲ ಸಿಗ್ತದೆ. ಅದನ್ನ ಗರುಡನ ಕೃಷ್ಣನಲ್ಲಿ ಎಷ್ಟು ಆತ್ಮೀಯವಾಗಿ ಮಾತಾಡಿದ್ದಾನೆ ನೋಡಿ, ಎಷ್ಟು ಫ್ರೀ ಇದ್ದಾನೆ ನೋಡಿ. ಅದನ್ನ ಗರುಡ ಕೃಷ್ಣನ ಅತ್ಯಂತ ಹತ್ತಿರದ ಸೇವಕ. ಅವತಾರ ಕಾಲದಲ್ಲಿಯೂ ಕೃಷ್ಣನಿಗೆ ನೋಡಿ ಯಾರಾದ್ರೂ ಬರ್ತಾರ ಡೈರೆಕ್ಟ್? ಇಲ್ಲಿ ಯಮ, ಧರ್ಮರಾಜ, ಭೀಮ ಇವರೆಲ್ಲ ರೂಪ ಬಿಟ್ಟು ಒಂದತ್ತು ವೇಷ ಹಾಕಿ. ಗರುಡನಿಗೆ ವೇಷ ಹಾಕ್ಲಿಕ್ಕಿಲ್ಲ. ಕೃಷ್ಣ ಕರೆದಾಗ ಬಂದ, ಹೋಗುವ ಅಂದ. ಅಸ್ಸಾಮಿಗೆ ಹೋದ, ಪ್ರಾಗ್ಜ್ಯೋತಿಷಪುರ, ನರಕಾಸುರನ ಕೊಲ್ಲಿಕ್ಕೆ. ಹೋಗುವ ಆಚೆ ಅಂದ, ಹಿಮಾಲಯಕ್ಕೆ ಹೊರಟ, ಕೈಲಾಸಕ್ಕೆ. ಗರುಡನ ಮೇಲೆ ಹಾರಿಕೊಂಡೇ ಹೋಗುದವ. ಎಲ್ಲರೂ ನೋಡ್ತಾ ಇದ್ದಾರೆ. ಸಾಚಾ ಗರುಡನ ಮೇಲೆ ಕೂತೆ ಕೃಷ್ಣ ಹೋಗ್ತಾ ಇದ್ದಾನೆ, ವೇಷ ಹಾಕಿದ್ದ ಗರುಡ ಅಲ್ಲ. ಇಲ್ಲಿ ಇವರೆಲ್ಲ ವಾಯುದೇವರು, ಅರ್ಜುನ, ಇಂದ್ರ, ನಕುಲ, ಸಹದೇವರ, ಅಶ್ವಿನಿ ದೇವತೆಗಳೆಲ್ಲ ವೇಷ ಹಾಕಿ ಬಂದ ದೇವತೆಗಳು ಸೇವೆ ಮಾಡಲಿಕ್ಕೆ. ಉದ್ಧವ ಆಗಲಿ, ಅವನು ಬೃಹಸ್ಪತಿ ಆಚಾರ್ಯ, ಎಲ್ಲ ವೇಷ ಹಾಕಿದವರಿದ್ದರೆ ರಾಮನ ಕಾಲದಲ್ಲಿ ಹಾಗೆ ಎಲ್ಲ ಮಂಗಗಳಾಗಿ ಬಂದಿದ್ದಾರೆ. ಗರುಡ ಸಾಚ. ಆ ಹಾವಿನ ಕಟ್ಟು ಬಿತ್ತು, ರಾಮ ಕರೆದ, ಗರುಡ ಬಾ ಅಂತ ಬಂದ್ಬಿಟ್ಟ. ಇಂದ್ರಜಿತ್ ಆಗಿದ್ದು ಸರ್ಪಾಸ್ತ್ರ, ಎಲ್ಲ ಮಂಗಗಳು ಬಿದ್ದಾವೆ. ಗರುಡ ಓಡಿ ಬಂದ, ಹಾವುಗಳೆಲ್ಲ ಓಡಿದು, ಎಲ್ಲ ಮಂಗಗಳು ಆರ್ಲಿಕ್ಷನ್ ಮಾಡಿದು. ಸೀದ ದೇವರ ಸೇವೆ ಮಾಡಲಿಕ್ಕೆ ಬರುವವ ಗರುಡ. ಅತ್ಯದ್ಭುತ, ಎಲ್ಲರಿಗೂ ಕಾಣುವಂತೆ. ಆದಂತಹ ಗರುಡ ಖಾಸಾಗಿ ಕೇಳಿದ ಮಾತುಗಳು, ಕೃಷ್ಣ ಮುಕ್ತಕಂಠವಾಗಿ ಮಾತಾಡಿದ್ದಾನೆ. ಅದೆಲ್ಲ ನಮ್ಮ ವಿಷಯಗಳ ಬಗ್ಗೆ, ನಮ್ಮ ಸದ್ಗತಿಯ ಬಗ್ಗೆ, ನಮ್ಮ ಸಾಧನೆಯ ಬಗ್ಗೆ, ನಮ್ಮ ಸತ್ತವರ ಸದ್ಗತಿಯ ನಿವೃತ್ತಿಯ ಕರ್ಮ ಕಾಂಡದ ಬಗ್ಗೆ. ಹಾಗಾಗಿ ಇದನ್ನು ಅಪೂರ್ವವಾಗಿ ಚಿಂತನೆಯನ್ನು ಕೊಟ್ಟಿದ್ದನಂತಹ ಭಗವಂತ ನಮಗೆಲ್ಲ ಮಂಗಳವನ್ನುಂಟು ಮಾಡಲಿ, ನಮ್ಮ ಕರ್ಮಾಂಗಳ ಲೋಪದೋಷಗಳನ್ನು ನಿವೃತ್ತಿಗೊಳಿಸಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಮೂಲಕ ಮಾತು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.